ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ ಅಂತ ಹೇಳ್ತಾ ನಾಡಿನ ಸಮಸ್ತ ಜನತೆಗೆ ನಮ್ಮ ಹೊಸ ವರ್ಷ ಅಂದರೆ ಹಬ್ಬಗಳ ಆದಿ ಯುಗಾದಿಯ ಹಾರ್ದಿಕ ಶುಭಾಶಯಗಳು. ಅಲ್ಲಪ್ಪ, ನಾನು ಇಲ್ಲಿ ಬಂದು ನಿಂತಿದ್ದೀನಿ ಅಂದ್ಮೇಲೆ ನಿಮ್ಮನ್ನೆಲ್ಲ ಹಾಗೆ ಕಳ್ಸಕ್ ಸಾಧ್ಯನಾ? ಬೇವು ಬೆಲ್ಲ ತಿನ್ನಿಸ್ಬೇಕು ತಾನೇ ಯುಗಾದಿ ಅಂದ್ಮೇಲೆ, ಕರೆಕ್ಟಾ? ಟಿವಿ ನೋಡ್ತಾ ಕೂತಿರೋ ನೀವೆಲ್ಲರೂ ನಮ್ಮ ಕುಟುಂಬನೇ. ನಿಮ್ಮೆಲ್ಲರಿಗೂ ಈ ಹೊಸ ವರ್ಷ ಹೊಸತನ ತರಲಿ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಸದಾ ನನ್ನ ಜೊತೆ ಇರೋ ಈ ಫ್ಯಾಮಿಲಿ ಕೂಡ ಹೊಸ ವರ್ಷದ ಶುಭಾಶಯಗಳು. ಎಲ್ಲರ ಜೀವನದಲ್ಲೂ ಬೇವು ಬೆಲ್ಲ ಸಮನಾಗಿರ್ಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ 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 ಶುಭಾಶಯಗಳು. ಆಫೀಸ್ ಕೆಲಸದಲ್ಲೇ ಬ್ಯುಸಿ ಆಗಿರೋ ಅಪ್ಪ, ಸೀರಿಯಲ್ ನೋಡ್ತಾ ಸಮಯ ಕಳೆಯೋ ಅಮ್ಮ, ಫೇಸ್ಬುಕ್ ಅಲ್ಲೇ ಸ್ಟಡೀಸ್ ಮುಗಿಸೋ ಸಿಸ್ಟರ್ಸ್, ಪಾಕೆಟ್ ಮನಿ ಖಾಲಿ ಆದ್ಮೇಲೆ ಮನೆಗೆ ವಾಪಸ್ ಬರೋ ಬ್ರದರ್ಸ್, ಪ್ರಪಂಚನೇ ಫಾಸ್ಟ್ ಫುಡ್ ತಿನ್ಕೊಂಡು ಬದುಕ್ತಾ ಇರೋ ಈ ಕಾಲದಲ್ಲಿ ಸಂಬಂಧಗಳನ್ನ ಸ್ಟ್ರಾಂಗ್ ಮಾಡಕ್ಕೆ ಶುರು ಆಗಿದೆ ಜೀನ್ಸ್. ಇದು ಜೀನ್ಸ್. ಇಲ್ಲಿರುತ್ತೆ ಫುಲ್ ಎಂಟರ್ಟೈನ್ಮೆಂಟ್, ಜೊತೆಗಿರುತ್ತೆ ಸಂಬಂಧಗಳ ಕಮಿಟ್ಮೆಂಟ್. ಅಸೋಸಿಯೇಟ್ ಸ್ಪಾನ್ಸರ್ಸ್ ಏರ್ಟೆಲ್, ಇಂಡಿಯಾಸ್ ಬೆಸ್ಟ್ ವಿಡಿಯೋ ಎಕ್ಸ್ಪೀರಿಯನ್ಸ್, ರಾಮರಾಜ್ ಧೋತಿ ಶರ್ಟ್ಸ್ ಅಂಡ್ ಬನಿಯನ್ಸ್. ಸ್ಪೆಷಲ್ ಪಾರ್ಟ್ನರ್ಸ್ ಉದ್ಯಮ್ ವರ್ಣ, ಫ್ಯಾನ್ಸಿ ಬಾರ್ಡರ್ ಧೋತೀಸ್ ಅಂಡ್ ಶರ್ಟ್ಸ್, ಸ್ಪರ್ಶ್ ಮಸಾಲಾ, ಶುದ್ಧತೆಯ ಸ್ಪರ್ಶ ಮತ್ತು ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಸ್. ಬರ್ಲಿ ಜಬರ್ದಸ್ತ್. ಇವತ್ತು ಬೇರೆ ಯುಗಾದಿ ಸಂಭ್ರಮ ಅಂತ ಹೇಳಿದೀನಿ. ಅಂದ್ರೆ ಹೊಸ ವರ್ಷ ಆದ್ಮೇಲೆ ಏನಾದ್ರೂ ಹೊಸ್ತಿರ್ಲೇಬೇಕಲ್ವಾ? ನಾನು ನಿಮಗೋಸ್ಕರ ಒಂದು ಅಪರೂಪವಾದ ಜೋಡಿನ ಈ ವಿಶೇಷ ಸಂಚಿಕೆಯಲ್ಲಿ ಕರೆಸ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದೀನಿ. ಅವರು ನಮ್ ಜೊತೆ ಆಡೋದಕ್ಕೆ ರೆಡಿ ಕೂಡ ಇದ್ದಾರೆ. ಸ್ಟೇಜ್ ಮೇಲೆ ಕರೆಸ್ಬಿಡೋಣ. ವೆರಿ ಗುಡ್. ಇವರು ಮಿಸ್ಟರ್ ಆಗಿದ್ರು ಕರ್ನಾಟಕಕ್ಕೆ ಇನ್ನೂ ಮಾಸ್ಟರೇ. ಇವರು ಗೌರಿಯ ಮುತ್ತಿನ ಗಣೇಶನೂ ಹೌದು, ಕೋಳಿಕೆ ರಂಗನೂ ಹೌದು. ಜಬರ್ದಸ್ತ್ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಮಾಸ್ಟರ್ ಆನಂದ್ ಅವ್ರನ್ನ. ನಮಸ್ಕಾರ. ನಿಮಗೆ ಮೊದಲನೇದಾಗಿ ಮೇಡಮ್ ನಮಸ್ಕಾರ. ಹೇಗಿದ್ದೀರಾ? ಎಷ್ಟೋ ವರ್ಷಗಳ ನಂತರ ಭೇಟಿ ಮಾಡ್ತಾ ಇದೀವಿ. ಚೆನ್ನಾಗಂತೂ ಇಲ್ಲ ಅಲ್ವಾ? ನಿಜವೇನ್ರಿ? ಸುಳ್ಳು 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 ಸುಳ್ಳು. ಅವ್ರ ಮುಂದೆ ಪಕ್ಕದಲ್ಲಿ ಬರೀ ಸುಳ್ಳು ಆನಂದ್ ಅವ್ರದ್ದು. ಅಲ್ಲ, ನಿಜವಾಗ್ಲೂ ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಇದೆ ಕರ್ನಾಟಕಕ್ಕೆ. ಯಾಕಂದ್ರೆ ನೀವು ನಮ್ಮ ಕಣ್ಣು ಮುಂದೆ ಬೆಳೆದಂತ ಹುಡುಗ. ಸೊ ಪ್ರತಿ ಒಂದು ಏಜ್ ಅಲ್ಲೂ ನೀವು ಮಾಡಿದಂತ ಆಕ್ಟಿಂಗು, ಡೈರೆಕ್ಷನ್, ಈಗ ಹೊಸದಾಗಿ ಸೆಕೆಂಡ್ ಇನ್ನಿಂಗ್ಸ್ ತರ ಶುರು ಮಾಡ್ತಿದ್ದೀರಿ. ಸೊ ಹೇಗಿದೆ ಆ ಎಕ್ಸ್ಪೀರಿಯನ್ಸ್? ಇಲ್ಲ, ತುಂಬಾ ಚೆನ್ನಾಗಿದೆ. ಏನಂದ್ರೆ ಈಗ ಮಾಡೋ ತರಂತ ಪಾತ್ರಗಳು ಸ್ವಲ್ಪ ಚಿಕ್ಕ ವಯಸ್ಸಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಗಳೇ ಮಾಡ್ತಾ ಇದ್ವಿ ಸಿನಿಮಾ ಪೂರ್ತಿ ಬರೋ ತರ. ಆದ್ರೆ ಈಗ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಲೀಡ್ ಅಂತ ಒಂದು ಸಿನಿಮಾನ ತಗೊಂಡೋದಾಗ 2-2.5 ಗಂಟೆ ಕಂಪ್ಲೀಟ್ಲಿ ಅದನ್ನ ನಾವು ಕ್ಯಾರಿ ಮಾಡ್ತೀವಾ ಅನ್ನೋ ಒಂದು ಪ್ರಶ್ನೆಗಳೆಲ್ಲ ಬಂದಾಗ ತರ ಜವಾಬ್ದಾರಿ ಜಾಸ್ತಿ ಆಗಿದೆ ಅನ್ನೋ ಒಂದು ಫೀಲ್ ಬರ್ತಾ ಇದೆ. ಬಟ್ ಅದೇ ನಾನು ಹೇಳೋದಲ್ಲ, ಅವತ್ತು ತೋರಿಸಿದ ಪ್ರೀತಿನೇ ಇವತ್ತು ಅಲ್ಲಿ ಕೂತಿರೋರು, ಇವಾಗ ಅಲ್ಲಿ ಕೂತಿರೋ ಒಂದು ಮಗುವಿಂದ ಹಿಡಿದು ಅಲ್ಲಿ ಮೇಲ್ ಕೂತಿರೋ ತಾಯಂದ್ರಿಂದ ಹಿಡಿದು ಅವ್ರ ಆ ಪ್ರೀತಿ ಕೊಡ್ತಾ ಇದಾರಲ್ಲ, ಅದೇ ನಮ್ಗೊಂಥರ ಫ್ಯೂಯಲ್. ಸಿನಿಮಾ ಇಷ್ಟೆಲ್ಲ ಮಾತಾಡ್ತಾ ಇದೀವಿ ಸರ್. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹೊಸ ವರ್ಷ ಎಲ್ಲ ಒಳ್ಳೇದಾಗ್ಲಿ. ದೇವ್ರು ನಿಮ್ಗೆ ಎಲ್ಲ ಅಷ್ಟ ಐಶ್ವರ್ಯನ ಕೊಟ್ಟು ಸಿನಿಮಾ ಕೂಡ ಅದ್ಭುತವಾದ ಸಕ್ಸಸ್ ಅನ್ನ ಕಾಣ್ಲಿ, ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ಕೇಳ್ಕೊಳ್ತೀವಿ. ಅಲ್ಲ, ನೀವು ಆಕ್ಚುಲಿ ಹಬ್ಬ ಅಲ್ವಾ, ನಿಮ್ಮ ಫ್ಯಾಮಿಲಿ ಬರುತ್ತೆ ಅಂತ ಹೇಳಿದ್ರು ನನ್ಗೆ. ನಿಮ್ ವೈಫ್ ಬರ್ತಾರೆ ಅವರಾ? ಇಲ್ಲ, ಹಬ್ಬ ಅಂತ ನೀವೇ ಹೇಳಿದ್ರಲ್ಲ, ಹಬ್ಬ ಅಂದ ತಕ್ಷಣ ಎಲ್ಲ ಅವ್ರ ನೇಟಿವ್ ಹೊಟ್ಟೋಗ್ತಾರೆ. ಎಲ್ಲ ಮಕ್ಳು ಕೇಳ್ಬೇಕಾ, ಅಜ್ಜಿ ನೋಡ್ಬೇಕು, ತಾತ ನೋಡ್ಬೇಕು. ಹೌದು, ಒಬ್ನೇ. ಬಟ್ ನಾನು ಒಬ್ನೇ ಬಂದಿಲ್ಲ, ಮತ್ತೆ ನನ್ ಜೊತೆ ಇನ್ನೊಬ್ರು ಬಂದಿದಾರ್ರಿ. ಯಾರು? ನೀವು ಅವ್ರು ಯಾರು ಅಂತ ಕೇಳ್ಬಿಟ್ರೆ ಅದಿನ ದೊಡ್ಡ ಸರ್ಪ್ರೈಸ್. ಯಾಕೆ ಅಂತೀರಾ? ಈಗ ಎಲ್ರು ನನ್ನ ಮಾಸ್ಟರ್ ಅಂತ ಕರಿತೀರಪ್ಪ. ಆದ್ರೆ ನನಗಿಂತ ಮುಂಚೆನೆ ಮಾಸ್ಟರ್ ಅನ್ನೋ ಸೀಲ್ ನ ತುಂಬಾ ಸ್ಟ್ರಾಂಗ್ ಆಗಿ ಇನ್ನೊಬ್ರು ಹೊಡೆದಿದಾರ್ರಿ. ನನ್ ಫುಲ್ ರೋಮಾಂಚನ ಆಗ್ತದೆ.
ಅಂದ್ರೆ ಯಾರು ಹೇಳಿ ಫುಲ್ ನಾನೇ ವೆಲ್ಕಮ್ ಮಾಡ್ಬಿಡ್ಲಾ ವಿತ್ ಯೋರ್ ಪರ್ಮಿಷನ್ ಯಾಕಂದ್ರೆ ಇದು ನಿಮ್ ಶೋ ಸರ್ ಈ ಕುಟುಂಬ ಕುಟುಂಬನೇ ನಿಮ್ದು ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ ಸರಿ, ಹಾಗಿದ್ರೆ ಬರ್ಲಿ ನಿಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಾಳೆ. ಮಾಸ್ಟರ್ ಅನ್ನೋ ಪದಾನ ಕನ್ನಡಿಗರ ಹೃದಯದಲ್ಲಿ ಪುಟ್ಟು ಪುಟ್ಟು ಹೆಜ್ಜೆನ ಇಡ್ತಾ ಮಾಲ್ಗುಡಿ ಡೇಸ್ ಅಂತ ಬಂದು ಸ್ವಾಮಿಯಾಗಿ ಮಿಂಚಿದಂತ ಓನ್ಲಿ ಮಾಸ್ಟರ್ ಮಂಜುನಾಥ್. ಆಕ್ಚುಲಿ ಒಂದು ನಿಮಿಷ ಮಂಜುಗೆ ನಾನು ಫ್ಯಾನ್ ಆಗಿರೋದ್ರಿಂದ ಜಾಗ ಬಿಡ್ರಿ. ನಾನು ಅಲ್ಲ ಕುತ್ಕೊಂತೀನಿ, ನಾನು ಫ್ಯಾನ್ ಅಪ್ಪ. ಇಲ್ಲಿ ಕುತ್ಕೊಳ್ಳೋ ಸಲ ಮತ್ತೆ ಬರಲಿ ಮ್ಯೂಸಿಕ್. ವಿಶೇಷ ವಿಷಯ ಏನ್ ಗೊತ್ತಾ, Yeah. 30 ವರ್ಷಗಳಿಂದ ಯಾವುದೇ ಹಿರಿತೆರೆಗೆ ಹೋಗದೆ ನಮ್ಮ ಒಂದು ಆಹ್ವಾನಕ್ಕೆ ಹೋಗೊಟ್ಟು ಕಿರುತೆರೆಗೆ ಬಂದಿದ್ದೀರಲ್ಲ ಮಂಜುನಾಥ್ ಅವರೇ, ನಿಮ್ಗೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಲಲ್ಲ. ಹ್ಯಾಟ್ಸ್ ಆಫ್ ಟು ಯು, ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಫುಲ್ ಕ್ರೆಡಿಟ್ ಆನಂದ್ಗೆ ಹೋಗ್ಬೇಕು. ಯಾಕಂದ್ರೆ ಅವ್ರು ನನಗೆ ಫ್ಯಾನ್ ಅಲ್ಲ, ನಾನು ಆನಂದ್ ಮಾಸ್ಟರ್ ಆನಂದ್ ಬಿಗ್ ಫ್ಯಾನ್, ಬಿಗ್ಗೆಸ್ಟ್ ಫ್ಯಾನ್. ಇಲ್ಲಪ್ಪ, ನಾವು ನಿಮ್ಮಿಬ್ಬರ ಬಿಗ್ಗೆಸ್ಟ್ ಫ್ಯಾನ್. ಏನಂತೀರಾ? ಓಕೆ ಡಾರ್ಲಿಂಗ್, ಇದೇ ಪ್ರೀತಿಲಿ ಬೇಡ ಗುರು, ಎಂತ ಟೈಮಲ್ಲಿ ಸಿಕ್ಕಿದೀವಿ ಗುರು, ನಾವು ಇಷ್ಟು ವರ್ಷ ಆದ್ಮೇಲೆ ಸಿಕ್ಕಿದೀವಿ. ಒಬ್ರಿಗೊಬ್ರು ಸೆಕೆಂಡ್ ಕೊಡದೇ ಇರೋ ತರ ಇದೀವಲ್ಲ. ಈಗ ಹೊಸ ತರ ಈಗ ಈಗ ಅತ್ರಿ ಅಫರ್ ಓ ಗೆಳೆಯ, ಜೀವನ ಗೆಳೆಯ, ಊರ್ ತುಂಬ ಕರೋನಾ ಕಣೋ, ಆದ್ರೂನು ನಿನ್ನ ಹಗ್ ಮಾಡ್ಲೇಬೇಕು ಕಣೋ. ಆಕ್ಚುಲಿ ವಿಷಯ ಏನ್ ಗೊತ್ತಾ ನಿಮ್ಗೆ, ಸೋಷಿಯಲ್ ಮೀಡಿಯಾದಲ್ಲಿ ಈ 2 ಜೋಡಿಗಳನ್ನ ನಿಮ್ಮ ವೇದಿಕೆ ಮೇಲೆ ಕರೆಸಿ ಅಂತ ಸಿಕ್ಕಾಪಟ್ಟೆ ಜನ ಒತ್ತಾಯ ಮಾಡ್ತಾನೆ ಇದ್ರು. ತುಂಬಾ ಹಿಂದಿನಿಂದ ಕಾರ್ಯಕ್ರಮ ಶುರು ಆದಾಗಿಂದ ನಾವು ಆನಂದ್ ಅವ್ರನ್ನೇನೋ ಕರ್ಸ್ಬಿಡ್ಬೋದು ನಮ್ಮ ಕುಟುಂಬದವ್ರೆ, ಆದ್ರೆ ಮಂಜುನಾಥ್ ಅವ್ರು ಬರೋದು, ಆ ಧರ್ಮಸ್ಥಳದ ಮಂಜುನಾಥ ಪ್ರತ್ಯಕ್ಷ ಆಗ್ಬಿಡ್ಬೋದು, ಆದರೆ ಈ ಮಂಜುನಾಥ ಅವರು ಬರೋದು ತುಂಬಾ ಕಷ್ಟ ಇದೆ ಅಂತ ನಾವ್ ಹಂಗೆ ತಳ್ತಾ ಇದ್ವಿ. ಆದ್ರೆ ನಮ್ಮ ಮುಖದ ಮೇಲೆ ಆನಂದ ತಂದಂತ ಮಾಸ್ಟರ್ ಆನಂದ್ ಅವ್ರಿಗೆ ಒಂದು ಜಬರ್ದಸ್ತ್ ಚಪ್ಪಾಳೆ. ನನಗೆ ನಿಜವಾಗ್ಲು ನನ್ನನ್ನ ಸರ್ ನೀವು ತಡೀರಿ ಸರ್, ಫಸ್ಟ್ ನಮ್ದು ಕಂಪ್ಲೇಂಟ್ ಲಿಸ್ಟ್ ಇದೆ ಸರ್ ಇಷ್ಟುದ್ದದ್ದು. ನಾನು ಸೈನ್ ಮಾಡ್ತೀನಿ ಅದಕ್ಕೆ. ಅಲ್ಲ, ನಿಜವಾಗ್ಲು ನನ್ನ ಸರ್, ಇಲ್ಲ ಸರ್, ಇಲ್ಲ ಸರ್. ಒಪ್ಸಕ್ ಆಗದು ಇವನೊಬ್ಬನ ಕೈಲೇ, ಇನ್ ಯಾರ ಕೈಲೂ ಆಗಲ್ಲ. ಆಮೇಲೆ ಅಫ್ಕೋರ್ಸ್ ಶ್ರೀಕಾಂತ್ ಸರ್ ನಿಮ್ದು ಅವರು ನಾನು ತುಂಬಾ ಒತ್ತಾಯ ಮಾಡಿ ಬರ್ಸಿದ್ದಾರೆ. ಅದು ನಾನು ಅಂದ್ರೆ ನಾನು ಜಿ ಇದು ಎಲ್ಲಾ ಶೋಸು ಫಾಲೋ ಮಾಡ್ತೀನಿ. ಎಸ್ಪೆಷಲಿ ಇವನು ಆಂಕರ್ ಮಾಡೋ ಪ್ರತಿಯೊಂದು ಇದನ್ನು ಫಾಲೋ ಮಾಡ್ತೀನಿ ನಾನು. ನನ್ನ ಮಗ ಇವನ್ ಬಿಗ್ ಫ್ಯಾನ್. ಬಂದ್ರೆ ಆನಂದ್ ಅಂಕಲ್ ಅಂತ ಫಸ್ಟ್ ಹಾಕೊಂಡು ನೋಡ್ತಾ ಇರ್ತಾನೆ. ಬೇಕು ಅಂತ ಬರಲ್ಲ ಅಂತಲ್ಲ, ಲಿಸ್ಟ್ ಆನಂದ್ ಅವರೇ ಲಿಸ್ಟ್ ಹೇಳ್ತೀನಿ. ಕಾಮಿಡಿ ಕಿಲಾಡಿಗಳು ಕರೆದ್ವಿ ಬರ್ಲಿಲ್ಲ, ಡ್ರಾಮಾ ಜೂನಿಯರ್ಸ್ ಕರೆದ್ವಿ ಬರ್ಲಿಲ್ಲ, ಜಿ ಕುಟುಂಬ ಅವಾರ್ಡ್ಸ್ ಕರೆದ್ವಿ ಬರ್ಲಿಲ್ಲ, ಕನ್ನಡದ ಕಣ್ಮಣಿ ಕರೆದ್ವಿ ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ ಸರ್ ನಿಮ್ಗೆ? ನಮ್ಮ ಕಿರುತೆರೆ ಮೇಲೆ ಹಿರುತೆರೆ ಮೇಲೆ ಯಾಕೆ ಸರ್ ಇಷ್ಟು ಕೋಪ ಬಂದ್ಬಿಟ್ಟಿದೆ ನಿಮ್ಗೆ? ಕೋಪ ಅಂತೂ ಇಲ್ಲ. ಪ್ರತಿ ಸತಿನೂ ಅಥವಾ ಮೆಜಾರಿಟಿ ಆಫ್ ದ ಟೈಮ್ ನನ್ನ ಜಿ ಅವಾರ್ಡ್ಗೆ ನಾನು ಡೆಲ್ಲಿಯಿಂದ ನಾನು ಲ್ಯಾಂಡ್ ಆಗಿದೆ 6:30 7 ಗಂಟೆ. ಅದಾದ್ಮೇಲೆ ಅಲ್ಲಿ ಬರೋಷ್ಟ್ರಲ್ಲಂತೂ ಸಾಧ್ಯ ಆಗ್ತಾ ಇರ್ಲಿಲ್ಲ. ಎಲ್ಲಾ ಟ್ರೈ ಮಾಡಿದೆ. ಸೊ ದಯವಿಟ್ಟು ಕ್ಷಮಿಸ್ಬಿಡಿ. ಬೇಕು ಅಂತಲ್ಲ, ಸಿನಿಮಾ ಮತ್ತೆ ಈ ಮಾಧ್ಯಮ ಎಂಟರ್ಟೈನ್ಮೆಂಟ್ ಟೆಲಿವಿಷನ್ ಎಲ್ಲಾನು ನನ್ನ ಫ್ಯಾಮಿಲಿ ತರ. ಸೊ ಫ್ಯಾಮಿಲಿಯಿಂದ ಯಾವತ್ತೂ ದೂರ ಹೋಗಿರಲ್ಲ. ಏನೋ ಕೆಲ್ಸದ ಮೇಲೆ ಆ ಕಡೆ ಹೋಗಿರ್ತೀನಿ, ಬೇರೆ ಕೆಲಸದಲ್ಲಿ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದೀನಿ. ಅದಾಗ್ತಾ ಇದ್ದಾಗೇನೆ ವಾಪಸ್ ಇದ್ರಲ್ಲೇ ಬರೋ ಎಲ್ಲಾ ಸಾಧ್ಯತೆಗಳೇನೂ ಇದೆ. ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಯುಗಾದಿ ಸಂಭ್ರಮ ಸ್ಪೆಷಲ್ ಎಪಿಸೋಡ್ ಅಲ್ಲಿ ವಾಪಸ್ ಬರುವಂತ ಸೂಚನೆ ಕೊಟ್ಟಿದ್ದಾರೆ. ಇದಕ್ಕಿಂತ ಸ್ಪೆಷಲ್ ಇನ್ನೇನಿರೋದಕ್ಕೆ ಸಾಧ್ಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ದಿಸ್ ಮೂಮೆಂಟ್ ಸೋ ಸ್ಪೆಷಲ್. ಸೊ ಈಗ ನಾವು 3 ಜನನು ಸೇರ್ಕೊಂಡು ಯುಗಾದಿ ಹಬ್ಬದ ವಿಶಸ್ ನ ತಿಳಿಸೋಣ ನಮ್ಮ ಆಡಿಯನ್ಸ್ಗೆ. ಎಸ್ ಪ್ಲೀಸ್. ನಾಡಿನ ಸಮಸ್ತ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
ಆಟಗಳ ಜೊತೆ ಇವತ್ತು ಮಾಸ್ಟರ್ ಯುಗಾದಿ ಸಂಭ್ರಮನ ಶುರು ಮಾಡೋಣ. ಆಟದ ಕಡೆ ಹೋಗೋಣ. ಅಲ್ಲಿ ಜಬರ್ದಸ್ತ್ ಚಪ್ಪಾಳೆ. ಈಗ ಇವತ್ತಿನ ನಮ್ಮ ಎಪಿಸೋಡ್ ಅಲ್ಲಿ ನಿಮ್ಗೆ ಹೆಚ್ಚು ಬೇವು ಸಿಗುತ್ತಾ ಬೆಲ್ಲ ಸಿಗುತ್ತಾ ಅದು ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಆದ್ರೆ ಸದ್ಯಕ್ಕೆ ನಮ್ಮ ಈ ಅದ್ಭುತವಾದ ಸೆಟ್ ನ ಒಂದ್ಸಲ ಪರಿಚಯ ಮಾಡ್ಕೊಟ್ಬಿಡ್ತೀನಿ, ಓಕೆನಾ? ಅವ್ರಲ್ಲಿದಾರಲ್ಲ, ಅವ್ರ ಮೇನ್ ಪಿಲ್ಲರ್ ಅಧ್ಯಕ್ಷರು. ಜಗತ್ ಕಿಲಾಡಿಗಳು ಇವರು. ಏನ್ ಭಕ್ತಿಯಿಂದ ನಮಸ್ಕಾರ ಮಾಡಿದ್ರು ಅಂದ್ರೆ ವಾ. ಸೊ ಅವ್ರ ಅಧ್ಯಕ್ಷರು, ಅವ್ರು ಓಕೆ ರೈಟ್ ಅಂದ್ರೇನೆ ನಮ್ಮ ಈ ಉಪಾಧ್ಯಕ್ಷರು ಈ ಹಣನ ಆ ಕಡೆ ಕಳಿಸ್ಕೊಡ್ತಾರೆ. ಸೊ ಅವ್ರನ್ನ ಚೆನ್ನಾಗಿ ಇಟ್ಕೊಂಡ್ರೆ ಇವ್ರು ಚೆನ್ನಾಗಿರ್ತಾರೆ, ಇವ್ರು ಚೆನ್ನಾಗಿದ್ರೆ ಇದು ಆ ಕಡೆ ಬರುತ್ತೆ. ಎಲ್ಲ ಕನೆಕ್ಷನ್ ಇಂಟರ್ ಕನೆಕ್ಟೆಡ್ ಮಗ, ಹುಷಾರಿರ್ಬೇಕು. ಈಗ ನಮ್ಮ ಕಾರ್ಯಕ್ರಮದಲ್ಲಿ 4 ಸುತ್ತುಗಳಿದೆ. ಮೊದಲನೇ ಸುತ್ತನ ಯಶಸ್ವಿಯಾಗಿ ಆಡಿಗೆದ್ರೆ ನಿಮ್ಗೆ ಸಿಗುತ್ತೆ 1 ಲಕ್ಷ ರೂಪಾಯಿ. 2ನೇ ಸುತ್ತನ ಯಶಸ್ವಿಯಾಗಿ ಆಡಿಗೆದ್ರೆ 2 ಲಕ್ಷ ರೂಪಾಯಿ. 3ನೇ ಸುತ್ತನ ಯಶಸ್ವಿಯಾಗಿ ಆಡಿಗೆದ್ರೆ 3 ಲಕ್ಷ ರೂಪಾಯಿ. 4ನೇ ಸುತ್ತನ ಯಶಸ್ವಿಯಾಗಿ ಆಡಿಗೆದ್ರೆ 4 ಲಕ್ಷ ರೂಪಾಯಿ. ಹೀಗೆ 4 ಸುತ್ತುಗಳನ್ನ ಯಶಸ್ವಿಯಾಗಿ ಆಡಿಗೆದ್ರೆ ನಿಮ್ಗೆ ಸಿಗುತ್ತೆ 10 ಲಕ್ಷ ರೂಪಾಯಿ. ಅಧ್ಯಕ್ಷರಿಗೆ ಜೈ. ಅಧ್ಯಕ್ಷರಿಗೆ ಜೈ. ಆತರ ಅಧ್ಯಕ್ಷರಲ್ಲ, ಜೈಕರ್ ಹಾಕಿದ್ರೆ ಕೊಡೋದಿಲ್ಲ, ಆಟ ಚೆನ್ನಾಗಿ ಆಡಿದ್ರೆ ಕೊಡ್ತಾರೆ. ಸರಿ, ಹಂಗಾರೆ ಉಪಾಧ್ಯಕ್ಷರಿಗೆ. ಅಧ್ಯಕ್ಷರೇ ನೋಡಿ, ಇಷ್ಟು ವರ್ಷ ಆದ್ಮೇಲೆ ಬಂದಿದ್ದೀನಿ, ಸ್ವಲ್ಪ ಕರುಣೆ ಇಟ್ಕೊಳ್ಳಿ. ಹೌದು. ಈಗ ನಮ್ಮ ಕಾರ್ಯಕ್ರಮದ ಮೊದಲನೇ ಸುತ್ತಿನ ಶುರು ಮಾಡೋಣ. Yes. ನಮ್ಮ ಕಾರ್ಯಕ್ರಮದ ಮೊದಲನೇ ಸುತ್ತು ಪೇರ್ ವಿತ್ ಪೇರೆಂಟ್ಸ್. ಈಗ ಈ ಸುತ್ತಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲಿಗೆ ಭಾಗವಹಿಸ್ತಿರುವಂತ ಮಕ್ಕಳನ್ನ ಹಾಗೂ ಪೇರೆಂಟ್ಸ್ ನ ಕರೆಸ್ಬಿಡ್ತೀನಿ. ಓಕೆ, ಜಬರ್ದಸ್ತ್ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಪೇರ್ ವಿತ್ ಪೇರೆಂಟ್ಸ್ ಸುತ್ತಲ್ಲಿ ಭಾಗವಹಿಸ್ತಿರುವಂತ ಮುದ್ದಾದ ಮಕ್ಕಳನ್ನ. ನೀವೇ ಹೇಳಿ ಅದು ಯಾವ ಕ್ಯಾರೆಕ್ಟರ್ಸ್ ಅಲ್ಲಿ ಮಾಡ್ತೀನಿ. ಇದೊಂದು ರಣವೀರ, ಬಂದು ಸ್ವಾಮಿ. ಓಕೆನಾ? ಅದು ಬಂದು ಇವಾಗ ಬರ್ತಾ ಇರೋದು ಕೋಳಿಕೆರಂಗ. ನೆಕ್ಸ್ಟ್ ಸಿನಿಮಾ ನಂದು ಕೋಳಿಕೆರಂಗ. 4 ಮತ್ತೆ 2 ಗೊತ್ತಾಗ್ತಾ ಇಲ್ಲ. 2 ಅಲ್ಲಿರೋದು ಯಾವ್ದು ಹೇಳಿ? ಜಿ ಗಣೇಶ. ಗೌರಿ ಗಣೇಶ ಸೂಟ. ಓಕೆ, ಫೈನ್. ಹೆಂಗೆ ಮರ್ತ್ಬಿಟ್ರಿ? ಸಾರಿ. 4 ಅಲ್ಲಿರೋದು ಯಾರು ಗೆಸ್ ಮಾಡಿ? ಕಿಂದರಿ ಜೋಗಿನ ಅಥವಾ ಒಳ್ಳೆ ಸ್ಟಾರ್ಟ್ ಆಯ್ತು ಈಗ. ಇಂಡಸ್ಟ್ರಿ ಬಿಟ್ಟು ಸುಮಾರು ವರ್ಷ ಆಗಿರ್ಬೋದು, ಆದ್ರೆ ಟಚ್ ಅಲ್ಲಿ ಇದಾರೆ ಮಂಜು ಅವರು, ಅಲ್ವಾ? ಈ ರಣಧೀರನೇ ತುಂಬಾ ಕ್ಯೂಟೆಸ್ಟ್ ರಣಧೀರ. ಆಕ್ಚುಲಿ ಏನ್ ಗೊತ್ತಾ, ಯುಗಾದಿ ಹಬ್ಬದ ಒಂದು ಸಂಭ್ರಮ ಸ್ಪೆಷಲ್ ಎಪಿಸೋಡ್ ನಿಮಗೆ ಒಂದು ಸ್ಪೆಷಲ್ ಗಿಫ್ಟ್ ಕೊಡ್ಬೇಕು ಅಂತ ಮಕ್ಕಳು ಇಷ್ಟು ಮುದ್ದಾಗಿ ರೆಡಿಯಾಗಿ ಬಂದಿದ್ದಾರೆ. ಚಪ್ಪಾಳೆ. ಖುಷಿ ಆಗತ್ತೆ. ಈ ದಾರಿಲೆಲ್ಲ ನಾವು ನಡ್ಕೊಂಡ್ ಬಂದಿದೀವ. ಇದೆಲ್ಲ ಕನ್ನಡಿಗರ ಮನಸ್ಸಿನಲ್ಲಿ ಇವತ್ತಿಗೂ ಇದೆಯಾ ಅಂತ ಅನ್ನೋದೇ ಒಂದು ದೊಡ್ಡ ಖುಷಿ ಆಗ್ತಾರಂತ ವಿಷಯ ಇದು ನೋಡಿದಾಗ. ಈಗ ಒಂದ್ಸಲ ಕೇಳ್ಬಿಡ್ತೀನಿ, ಅವ್ರು ರೆಡಿಯಾಗಿ ಬಂದಿರೋದು ಏನು ಅಂತ ಅವ್ರಿಗೆ ಗೊತ್ತಾ ನೋಡೋಣ. ಒಂದ್ಸಲ ಪರಿಚಯ ಮಾಡಿಸ್ಕೊಡ್ರು. ರೂಲ್ಸ್ ಏನ್ ಗೊತ್ತೇನೋ? ನಂಬರ್ 1, ಅವನ ಹೆಸರೇನೋ? ಅವನೀಶ್. ಗೊತ್ತಾ ಆಟ ಏನು ಅಂತ? ನಾನು ಅವನೀಶ್ ಅಂದ ತಕ್ಷಣ ನಿಮ್ಮ ಮಮ್ಮಿ ಹತ್ರ ಓಡಾಡ್ಬಿಡ್ಬೇಕು ನೀನು. ಚಿನ್ನಿ, ನಿನ್ ಗೆಟಪ್ ಹೆಸರೇನು? ಯಾರ ತರ ರೆಡಿಯಾಗಿ ಬಂದಿದ್ಯಾ? ಲನದೀಲ. ನೀನು ಚಿನ್ನ? ಮನೋಜ್. ಯಾರ ಸ್ಟೈಲ್ ಅಲ್ಲಿ ರೆಡಿಯಾಗಿ ಬಂದಿದ್ಯಾ? ಗೆಟಪ್ ಹೆಸರೇನು? ಜಿ ಗಣೇಶ. ಜೀನ್ಸ್ ಗಣೇಶ. ನೀನ್ ಚಿನ್ನ? ಅಶ್ವನಂದನ್. ಯಾವ ಗೆಟಪ್ ಅಲ್ಲಿ ಬಂದಿದ್ಯಾ? ಸ್ವಾಮಿ ಫ್ರಮ್ ಮಾಲ್ಗುಡಿ. ಮಾಲ್ಗುಡಿಗೆ. ವೆರಿ ಗುಡ್. ನಿನ್ನ ಹೆಸರು ಹೇಳು. ಲೋಹಿತಸ್. ನಿನ್ ಕ್ಯಾರೆಕ್ಟರ್ ಹೆಸರೇನೋ ಇವತ್ತು? ಕಿಂದರ ಜೋಗಿ. ವೆರಿ ಗುಡ್. ಗಗನ್. ಅದ್ ನಿಂದ ಯಾವ ಕ್ಯಾರೆಕ್ಟರ್ ಮಸ ಇವತ್ತು? ಕೋಳಿಕೆ ರಂಗ. ಓಕೆ, ಅದ ಕೋಳಿಕೆ ರಂಗ ಟೀಸರ್ ಬಿಡುಗಡೆ ಆಗಿದೆ. ಲಾಡಿ ಗಟ್ಟಿ ಕಟ್ಕೊಳ್ಳೋ. ಚಡ್ಡಿನೂ ಬಿಡುಗಡೆ ಆಗ್ಬಿಟ್ಟ ಆಮೇಲೆ. ಓಕೆ, ಜಬರ್ದಸ್ತ್ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಮುದ್ದಾದ ತಾಯಂದ್ರನ್ನ. ಈಗ ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಅಲ್ಲಿಂದ ಇಬ್ರು ತಾಯಂದ್ರನ್ನ ಸೆಲೆಕ್ಟ್ ಮಾಡಿ ಈ ಕಡೆ ಅವರ ಮಕ್ಕಳು ಯಾರು ಅಂತ ಹೇಳ್ಬೇಕು. ಫಸ್ಟ್ ಕರೆಕ್ಟ್ ಆದ ಮ್ಯಾಚ್ಗೆ ನಿಮ್ಗೆ ಸಿಗುತ್ತೆ 50,000 ರೂಪಾಯಿ. 2ನೇ ಸರಿಯಾದ ಮ್ಯಾಚ್ಗೆ 50,000 ರೂಪಾಯಿ. ಸೊ ಈ ಸುತ್ತಲ್ಲಿ ನೀವು ಗೆಲ್ಬಹುದು 1 ಲಕ್ಷ. ಎಸ್. ತುಂಬಾ ಸಿಂಪಲ್ ಮಂಜಣ್ಣ. ಏನ್ ಮಾಡೋದು ಗೊತ್ತಾ? ಯಾವುದೇ ಗೇಮ್ ಇರ್ಲಿ, ಎಷ್ಟೇ ದುಡ್ಡಿರ್ಲಿ, ತಾಯಿಯ ಹೃದಯ ಒಂಥರ ಬೆಣ್ಣೆ ತರ ಅಲ್ವಾ? ಮಗು ಅಂದ್ರೆ ಕರಗುತ್ತೆ. ನೀನ್ ಏನಕ್ಕೂ ಅದಕ್ಕೆ ಮ್ಯಾಚ್ ಮಾಡಕ್ಕಾಗಲ್ಲ. ಸೊ ನಾನು ಇಲ್ಲಿ ನಿಂತ್ಕೊಂತೀನಿ, ಅಲ್ಲಿ ನಿಂತ್ಕೋ. ಒಂದ್ ಮಗುನ್ ಸುಮ್ನೆ ಹಂಗೆ ಎತ್ತಿಂಗ್ ಹಾಕಿ ನಾನು ಕ್ಯಾಚ್ ಹಿಡ್ಕೊಂತೀನಿ. ಅವ್ರು ಆಟೋಮೆಟಿಕ್ ಆಚೆ ಬಂದ್ಬಿಡ್ತಾರೆ. ಆವಾಗ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಏನಂತ ಫಸ್ಟ್ ರಣಧೀರನ್ ಕ್ಯಾಚ್ ಹಾಕಿಲ್ಗೆ
ಮಾಡಂಗಿಲ್ಲ ಈ ಎಸೆಯೋದು. ಇಲ್ಲ ಮ್ಯಾನ್ ಹ್ಯಾಂಡ್ಲಿಂಗ್ ನಾವು ಕಿಡ್ ಹ್ಯಾಂಡ್ಲಿಂಗ್ Kid Kid gloves. ಓಕೆ ಇಲ್ಲ ಜಸ್ಟ್ ತಮಾಷೆ ಮಾಡ್ತಾ ಇದ್ವಿ BNC ಸ್ಟ್ರಾಟಜಿ. BNC ಏನಕ್ಕಂದ್ರೆ ನಮ್ಮ ಸಿನಿಮಾ ಲ್ಯಾಂಗ್ವೇಜ್ ಅಲ್ಲೂ BC ಸೆಂಟ್ರ್ ತುಂಬಾ ಸ್ಟ್ರಾಂಗ್ Strong. A ಸೆಂಟ್ರಲ್ ಓಡಿದ್ರೆ ಸಿನಿಮಾ ಎಲ್ಲ BC ಓಡ್ಬಿಡುತ್ತೆ. ಹೌದಾ? ಹಂಗಾಗಿ BC 100 days ಓಡಿಸೋಣ ಅಂತ ನಾವು ನಾಲ್ಕೊಳಿಕೆ ರಂಗ. ಅದ್ ಏನ್ ಹೇಳಿದ್ರು ಅಂತ ನನ್ ಖಂಡಿತ ಅರ್ಥ ಆಗ್ಲಿಲ್ಲ. ನಮಗ್ ಸಿನಿಮಾ ಬಗ್ಗೆ ಏನ್ ಗೊತ್ತಿದೆ ಗುರುವೆ. ಏನೋ ಒಟ್ಟು ನಿಮ್ ಸಿನಿಮಾ ಚೆನ್ನಾಗಿ ಓಡ್ಲಿ ಅಷ್ಟಂತೂ ಆಯ್ತು. ನಾವು ಆಶಿಸ್ತೀವಿ. ದಯವಿಟ್ಟು ಆಶೀರ್ವಾದ ಮಾಡಿ. ಬಿ ಇಂದ ಶುರು ಮಾಡೋಣ. ಓಕೆ B ಇಂದ ಶುರು ಮಾಡಿ. ಪೇರೆಂಟ್ ಬಿ ಆನ್ ಸ್ಕ್ರೀನ್. ಚೈಲ್ಡ್ 1. ಓಕೆ ರಣಧೀರ ಬಂದಿದ್ದಾರೆ. ಏನಾದ್ರೂ ಹೋಲಿಕೆ ಇದೆಯಾ? ಚಾನ್ಸೇ ಇಲ್ಲ. ನೋ ವೇ ನೋ ವೇ ಚಾನ್ಸೇ ಇಲ್ಲ. ಓಕೆ ಚೈಲ್ಡ್ 2. ಇದೇ ನಾವು ಅನ್ಕೊಂತ ಇದ್ವಿ ಸಿಂಕ್ ಆಗ್ತಾ ಇದೆ ಅಥವಾ ಅವನು ಜಿ ಗಣೇಶ ತುಂಬಾ ಯಾಮರ್ಸ್ತಾನೆ. ಅವನು ಜುಟ್ಟು ರೀಸೆಂಟ್ಲಿ ಮುಂಜೆ ಆದಂಗೆ ಕಾಣ್ತಾ ಇದ್ದಾನೆ. ಅಮ್ಮ ಕರಿಮಣಿ ಸರ ಮ್ಯಾಚ್ ಆಗ್ತಾ ಇದೆಯಾ ಅಂತ ನೋಡ್ತಾ ಇದ್ದೀನಿ. ಓಕೆ ಈಗೇನ್ ಮಾಡೋಣ ಗುರು? ಏ ಇನ್ನು ಮೂರಿದೆ ನೋಡೋಣ. ಸರಿ ಸರಿ ಹಾಕಿ ಚೈಲ್ಡ್ 3. ಸ್ವಾಮಿ ಫ್ರಮ್ ಮಾಲ್ಗುಡಿ ಡೇಸ್. ನೆಕ್ಸ್ಟ್ ನೆಕೆಸ್ಟ್ ನೆಕ್ಸ್ಟ್ ಯಾ. ಚೈಲ್ಡ್ 4. ಕಿಂದರ ಜೋಗಿ. ಯಾಕೋ ಇದು ಮ್ಯಾಚ್ ಆಗ್ತಿದೆ ಅಂತ ಅನಿಸ್ತಾ ಇದಲ್ಲ? ಅಂತಲ್ಲ ಬೇರೆ ಬೇರೆ ಐಟಮ್ಗಳು ನೋಡ್ತಾ ಇದೀವಿ. next. ಚೈಲ್ಡ್ 5. ಈಗ ಒಂದೇ ಒಂದ್ ಏನ್ ಗೊತ್ತಾ, ನಾನು ಏನಕ್ಕೆ 2 ನ ಸ್ಟ್ರಾಂಗ್ ಆಗ್ತಿದೆ ಅಂದ್ರೆ ಅವ್ನ್ 2 ಬಂದ ತಕ್ಷಣ ಅವನು ಅವ್ರ ಅಮ್ಮನಲ್ಲಿ ನೋಡಿದ ತಕ್ಷಣ ಹೆವಿ ನಗ್ತಾ ಇಲ್ಲ 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 ಬಿಸ್ಕೆಟ್ ಇದ್ರು ಇರುತ್ತೆ ಹೇಳಕ್ಕಾಗಲ್ಲ ಅಲ್ವಾ? ನೀವು ಮಾತ್ರ ಬಿಸ್ಕೆಟ್ ಹಾಕದ ಇಡೀ ಅಲ್ವಾ? ಪ್ರಪಂಚಕ್ಕೆ. ಬಟ್ 5 ಮಾತ್ರ ತುಂಬಾ ಕ್ಯಾರೆಕ್ಟರ್ ಮೇಂಟೈನ್ ಮಾಡ್ತಾ ಇದ್ದಾರೆ ನೋಡಿ. ಎಸ್. ತುಂಬಾ ಏನು ಇದ್ ಮಾಡ್ತಾ ಇಲ್ಲ, ಆ ಕಡೆ ನೋಡ್ತಾನೆ ಇಲ್ಲ ಅವ್ನು. ನೋಡ್ತಾನೆ ಇಲ್ಲ. ಹೇಳ್ಬಿಟ್ಟಿದ್ದಾರೆ ನೋಡ್ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ. ಒಂದ್ಸಲಿ 2 ಮತ್ತೆ B ಮತ್ತೆ ಹಾಕಿ. ಸರ್ ಯಾಕೋ ನನ್ ಹಂಗ್ ಸ್ವಾಮಿ ಹಾಕಕ್ಕಾಗಲ್ವಾ? ಅನ್ಸ್ತಾ ಇದೆ. 2 ಹಂಗ್ ಮತ್ತೆ ಹೋಗಲ್ವಾ? B. ಹಂಗ ಹೋಗದೇ ಇಲ್ಲ ನಾ. ಬರುತ್ತೆ ನೋಡಿ. ಹೋಗ್ಬಿಟ್ರಾ? ಆಯ್ತು ನೋಡೋಣ ಅತ್ಲಾಗ ಹೋಗ್ಲಿ ಬಿಡಪ್ಪ ಅತ್ಲಾಗ B2 ನೋಡೇ ಬಿಡೋಣ. B2 ನೋಡೇ ಬಿಡ್ತೀರಾ? B2 ನೋಡೇ ಬಿಡೋಣ ಮೇಡಮ್. ಆರ್ ಯು ಶ್ಯೂರ್? Sure. ಸರಿ ಇದ್ರಲ್ಲಿ ಏನ್ ಹೋಲಿಕೆ ಅನ್ನಿಸ್ತದೆ ಹೇಳಿ. ಸ್ಮೈಲ್ ಅಪ್ಪ ಎದ್ದು ಕಾಣ್ತಾ ಇದೆ ಸ್ಮೈಲ್. ಅಲ್ಲಿ ನೋಡಿದ್ರೇನೆ ಅಲ್ಲ ಗೊತ್ತಾಗ್ತದೆ. ಅವ್ರು ಹೆಂಗ್ ನಗ್ತಾ ಇದಾರೆ, ಆ ಮಗ ಹೆಂಗ್ ಅಲ್ಲಿ ಪುಣ್ಯ ಕೊಟ್ಟಿ ಹಸು ಹೆಂಗ್ ನಗ್ತಾ ಇದೆ, ಕರು ಹಂಗೆ ನಗ್ತಾ ಇದೆ. ಸ್ಮೈಲ್ ನೋಡಿ ಹೆಂಗ್ ಮಾತಾಡ್ತಾರೆ. ಒಂದ್ಸಲಿ ಕೂಗು ಅಲ್ಲಿಂದ ಅಂಬೋ ಎಂತ ಫೀಲ್ ಇದೆ ಗೊತ್ತಾ ಅಲ್ಲಿ ನೋಡಿ. ಸರ್ ನಿಮ್ಮನ್ನ ನೋಡಿ ನಗು ಬರ್ತಿದೆ ಸರ್. ಬಕ್ರ ಆಗೋದ್ವಿ ಬಕ್ರ. ಓಕೆ ಪಕ್ಕ ಇದಾ B ಮತ್ತೆ 2 ನ? ಏನ್ ಅದೇ ಪಕ್ಕ ಓಕೆ ಇದೆ ಅದನ್ನೇ ಪಕ್ಕ ಫ್ರೀಸ್ ಮಾಡಿ. ಮಾಡ್ತೀನಿ. ಅಧ್ಯಕ್ಷರೇ B2 ಅಂತ ಫ್ರೀಸ್ ಮಾಡ್ತಾ ಇದಾರೆ. ಈಗ ಕರ್ಗ ತೋರ್ಸಿ ಅಂತ ಹೇಳ್ತಾ ಇದಾರೆ. ಮಗ ಬೈಕೋಬೇಡ, ನನ್ನ ಹತ್ರ ಬೈಕೋಬೇಡ. ಇದು ಬೇವ ಬೆಲ್ಲನ ಅಂತ ತೋರ್ಸಿ ಪ್ಲೀಸ್. ಮಾಸ್ಟರ್ ಸ್ಟ್ರೋಕ್ ಹೊಡೆದಿದ್ದಾರೆ. ಬಾಲ್ ಅಲ್ಲಿ ಸಿಕ್ಸರ್ ಹೊಡೆದಿದ್ದೀನಿ. ತುಂಬಾ ನಿಮ್ಗೆ thanks. ಬರ್ತಾ ಇದೆ 50,000 ರೂಪಾಯಿ. ಫಸ್ಟ್ ಬೆಲ್ಲ ಸಿಕ್ಕಿದೆ, ಇವಾಗ ಬೇವ್ ಸಿಗಬಹುದೇನೋ ಅಂತ ನನ್ನ ಮನ್ಸಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಸಿಗ್ಲಿ ನೋಡೋಣ. ಸಿಹಿ ನೋಡೋಣ. ನೋಡೋಣ. ಅಧ್ಯಕ್ಷರೇ ಪೇರೆಂಟ್ಸ್ ಸಿಹಿ ಹಾಕಿಪ್ಪ. ಇಲ್ಲ ಬಿಡು. ನಡೆದಿರ ಡೌ ಮಾಡ್ತಾ ಇದ್ಯಾ? ನಗ್ಬಿಡೋ ಮಮ್ಮಿ ತಾನೇ ಅವ್ರ ಮಮ್ಮಿನೇ ನಗ್ಬಿಟ್ಟ. ಲಾಕ್ ಮಾಡ್ಕೊಂಬಿಡೋಣ. ಓಕೆ ಅವ್ನ್ ಸ್ವಲ್ಪ ಫ್ರೀಸ್ ಅಲ್ಲಿ ಇಕ್ಕಿರಿ. ಚೈಲ್ಡ್ 3. ಆಗಲ್ಲ ಅವ್ನ್ ರೆಡ್ ಡ್ರೆಸ್ ಬೇರೆ ಹಾಕೋಣ. ಮಾಲ್ಗುಡಿ ಡೇಸ್ ಸ್ವಾಮಿ. ಆಹಾ ಅಪ್ಪಾಜಿ ಏನ್ ಅನ್ನಿಸ್ತಾ ಇದೆ? ಶಂಕರ್ ಗುರುನೇ ಮೂಗಲ್ಲಿ ಸ್ವಾಮಿ ಅನ್ನಿಸ್ತಾ ಇದೆಯಾ? ಸ್ವಾಮಿ ತಾಯಿ ಅನ್ನಿಸ್ತಾ ಇದೆ. ತಾಯಿ ಸ್ವಾಮಿ ಸ್ವಾಮಿ. ತಾಯಿ ಅಂತ ಓಕೆ ನೆಕ್ಸ್ಟ್ ಒಂದ್ ಸುಂಪ ಹಂಗೋಗ್ ಬಂದ್ಬಿಡೋಣ. ಬಂದ್ಬಿಡೋಣ. ಚೈಲ್ಡ್ 4. ಕಿನ್ನರ ಜೋಗಿ. ನರಜೋಗಿ. ಕಿನ್ನರ ಜೋಗಿ. ಇವನು ಸ್ವಲ್ಪ 5 ನೆಕ್ಸ್ಟ್ 5 ಹೋಗೋ. ಚೈಲ್ಡ್ 5.
ಸ್ವಲ್ಪ ಮೇಲ್ಗಡೆಯಿಂದ ಹಂಗೆ ಡೌನ್ ಬಂದ್ರೆ ದೇವೇ ಪಾರ್ಕ್ ಹತ್ರ ಮೂಗಿದೆ, ಹಂಗೆ ಡೌನ್ ಹಂಗೆ ಅಪ್ಪು ಮಲ್ಲೇಶ್ವರಂಗೆ ಹೋದ್ರೆ ನೋಡಿ ಮೇಡಮ್ ನಗ್ತಾ ಇದ್ದಾರೆ. ಸ್ಮೈಲ್ ಯಾರು ಮ್ಯಾಚ್ ಆಯ್ತಾ? ಇಲ್ಲ ಓಕ್ಲಿಪುರಂ ಹೋಗಿ ಯೂಟರ್ನ್ ಮಾಡ್ಕೊಂಡ್ ಬಂದ್ಬಿಡೋಣ. ಮರಿಯಪ್ಪನ ಪಾಳ್ಯದಲ್ಲಿ ಏನಾದ್ರು ಸಿಕ್ತಾ? ಮೂರಕ್ಕೆ ಬನ್ನಿ ಹಂಗೆ ಡೈರೆಕ್ಟ್. ಮೂರಕ್ಕೆ ಬನ್ನಿ. ಮೂರಕ್ಕೆ ಬನ್ನಿ ಅಧ್ಯಕ್ಷರೇ. ಚೈಲ್ಡ್ 3 ಮೂಗಲ್ಲಿ ವಿಚಾರ ಇದೆ ಇಲ್ಲಿ. ಮೇಡಮ್ ನೋಡ್ರಾ? ಕೂದಲು ಮುಚ್ಕೊಂಡು ಕಿವಿ ಮ್ಯಾಚ್ ಮಾಡ್ತಾ ಇಲ್ಲ ನಮ್ಗೆ. ಹಾ ಕಿವಿಲಿ ಏನಾರು ಇರ್ಬೋದಾ ಅಂತ, ಟ್ಯಾಟೂಲ್ ಏನಾರು ಇದೆಯಾ ಅಂತ. ಅಲ್ಲ, ಕೆಲವು ಮಕ್ಳು ಅವ್ರ ಅಪ್ಪಂದ್ರೂ ಇರ್ತಾರೆ. ವಾಲೆ ಇದೆ. ನಿನ್ನ ಹೆಸರೇನು? ಅರ್ಷನಂದನ್. ಹರ್ಷನಂದನ್. ಯಾವ ಸ್ಕೂಲ್ ಮೇಡಮ್? ನನಗೆ ಮಗಳಿರೋದು, ಮಗ ಇಲ್ಲ. ಓ, ಮಕ್ಳಿರೋದು, ಮಗ ಇಲ್ಲ. ಮಗಳಿರೋದು. C3 ಲಾಕ್ ಮಾಡಿ. ಯಾಕೋ ಹೆವಿ ಡೌ ಮಾಡ್ತಾರೆ. ಅಲ್ಲ ಸರ್, ಯಾವಾಗಲೂ ನೀವೇ ಡೌ ಮಾಡ್ಬೇಕಾ? ನಾವು ಸ್ವಲ್ಪ ಟ್ರೈ ಮಾಡೋಣ ಅಂತ ಅಷ್ಟೇ. ಈ ಒಂದು ಉತ್ತರಕ್ಕೆ ನೀವು ಗೆದ್ದಿದ್ದೀರಾ 50,000 ರೂಪಾಯಿ. ಕೊಡಿ, ಕೊಡಿ, ಹೋಗಿ, ಕೊಡಿ. ಮಗು ಕೊಟ್ಬಿಡ, ನಿಮ್ಮ ಮಗು ಜೊತೆ ಕರ್ಕೊಂಡು ಹೋಗ್ಬಿಡಿ. C3 ತಾನೆ? C3 ಅಲ್ಲ. ಹಂಗಾರೆ C3 ಲಾಕ್ ಮಾಡಿ. ನನ್ಗೆ ಯಾಕೋ ನೀವು ಬೇವ್ ತಿನ್ನೋ ಸಾಧ್ಯತೆಗಳು ತುಂಬಾ ಕಾಣಿಸ್ತಾ ಇದೆ. ಹೇಳ ಮಗ, ಏನಾಗತ್ತ? ಏನ್ ಮಾಡಕ್ಕಾಗತ್ತ ಮಗ? ಹೆಂಗಿದ್ರು ಬೇವು ಬೆಲ್ಲ ಕಾನ್ಸೆಪ್ಟ್ ಅಲ್ಲಿ ಇದೀವಿ. ಬೆಲ್ಲ ಬಂದಿದೆ, ಮಿಸ್ ಆದ್ರೆ ಬೇವು, ಇಲ್ಲ ಅಂದ್ರೆ ಡಬಲ್ ಬೆಲ್ಲ. ತಗೊಳ್ಳೋಣ. ಫಿಕ್ಸ್. ಓಕೆ ಅಧ್ಯಕ್ಷರೇ, ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಹುಡುಗರು. C3 ಅಂತ ಹೇಳ್ತಾ ಇದಾರೆ. ಫ್ರೀಸ್ ಮಾಡಿ. ಬೇವ್ ಸಿಗುತ್ತಾ ಬೆಲ್ಲ ಸಿಗುತ್ತಾ ತೋರಿಸಿ. ಥ್ಯಾಂಕ್ ಯು ಸೋ ಮಚ್. ಈ ಸ್ಪೆಷಲ್ Thank you, thank you. ಸ್ಪೆಷಲ್ ಆಗಿ ಸರ್ಪ್ರೈಸ್ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಇಷ್ಟು ಒಳ್ಳೆ ಪುಟಾಣಿಗಳು ಒಳ್ಳೆ ಡ್ರೆಸ್ ಹಾಕೊಂಡು ನಮ್ಮ ಪಾತ್ರಗಳನ್ನ ಇದು ಹಾಕೊಂಡ್ ಬಂದಿದ್ದಕ್ಕೆ ತುಂಬಾ 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 ಧನ್ಯವಾದಗಳು. ವೆರಿ ಕ್ಯೂಟ್, ವೆರಿ ಕ್ಯೂಟ್. ಥ್ಯಾಂಕ್ ಯು. ಇದೇ ಜೋಶಲ್ಲಿ ನಮ್ಮ ಕಾರ್ಯಕ್ರಮದ 2ನೇ ಸುತ್ತಿನ ಶುರು ಮಾಡೋಣ. Done. ಓಕೆ. ನಮ್ಮ ಕಾರ್ಯಕ್ರಮದ 2ನೇ ಸುತ್ತು ಸೆಲೆಬ್ರಿಟಿ ಆಲ್ಬಮ್. ಈಗ ಫಸ್ಟ್ 4 ಆಪ್ಷನ್ ನೋಡೋಣ, ಆಮೇಲೆ ಸುತ್ತಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಕ್ಸ್ಪ್ಲೇನ್ ಮಾಡಿ. ಓಕೆ. ಅಧ್ಯಕ್ಷರೇ, 4 ಆಪ್ಷನ್ಸ್ ಪ್ಲೀಸ್. ಈ ಸುತ್ತಲ್ಲಿ 4 ಆಪ್ಷನ್ಸ್ ಇದೆ. ಮೊದಲನೇದು ಸೆಲೆಬ್ರಿಟಿ ಚೈಲ್ಡ್ಹುಡ್, ಅಂದ್ರೆ ಸೆಲೆಬ್ರಿಟಿಯ ಚಿಕ್ಕ ವಯಸ್ಸಿನ ಫೋಟೋ ಬರುತ್ತೆ. ಎರಡನೇದು ಸೆಲೆಬ್ರಿಟಿ ಪೇರೆಂಟ್, ಅಂದ್ರೆ ಸೆಲೆಬ್ರಿಟಿಯ ತಂದೆ ಅಥವಾ ತಾಯಿಯ ಫೋಟೋ ಬರುತ್ತೆ. ಮೂರನೇದು ಸೆಲೆಬ್ರಿಟಿ ಸಿಬ್ಲಿಂಗ್ಸ್, ಅಂದ್ರೆ ಅಣ್ಣ ತಂಗಿ ಅಕ್ಕ ತಮ್ಮನ ಫೋಟೋ ಬರುತ್ತೆ. ಸೆಲೆಬ್ರಿಟಿ ಕಿಡ್ಸ್ ಅಂದ್ರೆ ಸೆಲೆಬ್ರಿಟಿಯ ಮಕ್ಕಳ ಫೋಟೋ ಬರುತ್ತೆ. ಸೊ ಈ 4 ಆಪ್ಷನ್ಸ್ ಅಲ್ಲಿ ನೀವು ಯಾವ್ದಾದ್ರು 2 ಆಪ್ಷನ್ ನ ಸೆಲೆಕ್ಟ್ ಮಾಡ್ಬೇಕು. ಪ್ರತಿ ಸರಿಯಾದ ಉತ್ತರಕ್ಕೆ ಈ ಸುತ್ತಲ್ಲಿ ನಿಮ್ಗೆ ಸಿಗುತ್ತೆ 1 ಲಕ್ಷ ರೂಪಾಯಿ. ಸೊ ಈ ಸುತ್ತಲ್ಲಿ ನೀವು ಗೆಲ್ಬಹುದು 2 ಲಕ್ಷ ರೂಪಾಯಿ. ಈಗ ಸೆಲೆಬ್ರಿಟಿ ಸಿಬ್ಲಿಂಗ್ಸ್ ಅಂದ್ರೆ ಅಕ್ಕ ಇದ್ರ ತಮ್ಮ ಇದ್ರ ಕೇಳ್ಬೋದಾ ನಾವು? ಅದನ್ನ ಅಟ್ಲೀಸ್ಟ್ ನೀವು ಅದೇನು ಹೇಳಲ್ಲ ನೀವು. ಕೇಳಿ, ಅವ್ರ ಫೋಟೋ ಬರುತ್ತೆ, ಅವ್ರನ್ನ ಹಾ. ಕೇಳಿ ನೀವು. Childhood, ಫಸ್ಟ್ ಯಾವ್ದನ್ನ ಸೆಲೆಬ್ರಿಟಿ? ಸೆಲೆಬ್ರಿಟಿ ಚೈಲ್ಡ್ಹುಡ್. ಅಧ್ಯಕ್ಷರೇ, ಸೆಲೆಬ್ರಿಟಿ ಚೈಲ್ಡ್ಹುಡ್ ಪ್ಲೀಸ್. ರಿಚ್ ಪ್ಲೀಸ್. ಇದು ಚೈಲ್ಡ್ಹುಡ್ ಅಲ್ಲ, ಇದು ಬೇಬಿಹುಡ್. ಇದು ಮೋಸ್ಟ್ಲಿ ಲಕ್ಷ್ಮೀ ದೇವಮ್ಮ ಅವರ ಅಂತ ಅಲ್ಲ, ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಇದೆ. ನಿಮ್ಮ ಬಾಯಲ್ಲಿ ಮತ್ತೊಂದಷ್ಟು ಹೆಸರು ಬರಕ್ ಮುಂಚೆ ಅಧ್ಯಕ್ಷರೇ ಆಪ್ಷನ್ ಹಾಕಿ. ಆಪ್ಷನ್ ಎ. ಯಾವ್ಯಾವ ಆರ್ಟಿಸ್ಟ್ ಬರ್ತಾರೋ ಅವ್ರ ತರನೇ Okay. ಒಂದ್ಸಲ. ಮಂಜು, ನಿನಗೆ ಅನ್ನಿಸ್ತದೆ ಇದು ನನ್ನ ಬಾಲ್ಯದ ಫೋಟೋನಾ? ಇಲ್ಲ ಇಲ್ಲ ಇಲ್ಲ. ಓಕೆ, ನೆಕ್ಸ್ಟ್. ಇಲ್ವಾ? ಹೋಲ್ಕೆ ಬಾಸ್ ಹೇಳ್ಬಿಟ್ರು. ಅಲ್ಲ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡೋಣ. ಆಪ್ಷನ್ ಬಿ. ಹಾ ಮಂಜು, ಇದು ನನ್ ಫೋಟೋ ತರ ಇದೆಯಾ? ಟಚಿಂಗ್ ಇಲ್ವಾ? ಮುಂದಕ್ಕೆ ನೋಡೋಣ ನೋಡೋಣ, ಮುಂದಕ್ಕೆ ಅಂತ. ನೋಡೋಣ. ನೆಕ್ಸ್ಟ್ ಆಪ್ಷನ್ ಸಿ. ಲೈಕ್ ಇಟ್. ನೀನು ಇದನ್ನ ಕರೆಕ್ಟ್ ಆಗಿ ಹೇಳ್ಬೇಕು, ಇಲ್ಲ ಅಂದ್ರೆ ಲವ್ ಟ್ರೈನಿಂಗ್ ಸಿನಿಮಾ ಮಾಡಿಸಿದ್ದಲ್ಲ ಗೊತ್ತಾನೆ. You like it? ಓಕೆ, ನೆಕ್ಸ್ಟ್. Next. You don't like it? No matching? ಐ ಲೈಕ್ ಇಟ್ ಬಟ್ ಐ ಡೋಂಟ್ ನೋ ಇಟ್. Okay. ಆಪ್ಷನ್ ಡಿ. ಅಂಬಿ ಅಣ್ಣ. ಒಂದ್ ನಿಮಿಷ ರುಚಿನಾ? ಶಂಕರಣ್ಣ ಅಲ್ವಾ? ಇಲ್ಲ ಇಲ್ಲ. ಪಕ್ಕನಾ? ನಂಗೆ ಶಂಕರಣ್ಣ ಅನ್ಸ್ಬಿಡ್ತು ಹೌದಾ? ನೋಡಿದ ತಕ್ಷಣ. ಈಗ ಏನ್ ಗೊತ್ತಾ, ಶಂಕರಣ್ಣ ಯಾಕಿಲ್ಲ ಅಂತ ಹೇಳ್ತಾ ಇದೀನಿ ಅಂದ್ರೆ, ಹೇಳಿ ಯಾಕೆ? ಅವ್ರದ್ದು ಚಿಕ್ಕ ವಯಸ್ಸು ಫೋಟೋಸ್ ನಾನು ನೋಡಿದೀನಿ ಹೆಚ್ಚು ಕಮ್ಮಿ. ನೋಡಿದ್ಯಾ? ಈ ತರದ್ ಇಲ್ಲ ಅಂತ ಅನ್ಕೊಳ್ತೀನಿ, ಯಾಕಂದ್ರೆ ಇದು ನನಗೇನು ಅಂತಂದ್ರೆ
ಚಿಕ್ಕ ವಯಸ್ಸಿನ ಫೋಟೋ ಈ ತರದ್ದೆಲ್ಲೋ ನೋಡ್ದಂಗೆ ನನಗೆ ಡೆಡ್ ಆಪೋಸಿಟ್ ಫೀಲ್ ಈಗ ಹೌದಾ? ಆ ತರ ಅಂತ ಇವಾಗ ಬಂದ ತಕ್ಷಣ ಅವರು ಅಂತ ಅನ್ಕೊಂಡೆ. ನೆಕ್ಸ್ಟ್ ಯಾರು ಬಂದಿದ್ದು ಜಗ್ಗಣ್ಣನೂ ಸಾಧ್ಯತೆ ಇದೆ ಇದು. ಇಲ್ಲ ಅಂಬರೀಷ್ ಅಣ್ಣ ನನ್ನ ಪ್ರಕಾರ 99% ಅಲ್ಲ ಹೇಳಕ್ಕಾಗಲ್ಲಪ್ಪ. ಇವ್ರೆಲ್ಲೋ ಹೋಗಿ ಎಲ್ಲೋ ಹುಡುಕಿ ಯಾವ್ದೋ ಅಟ್ಟದ ಮೇಲಿಂದ ಮಂಡ್ಯದಿಂದ ಕ್ಯಾಚ್ ಹಾಕೊಂಡ್ ಬಂದಿರೋ ಸಾಧ್ಯತೆಗಳಿದೆ. ಸಾಧ್ಯತೆ ಇದೆ. ಒಂದ್ ಕೆಲ್ಸ ಮಾಡ್ಲಾ, ಅಷ್ಟು ಆಪ್ಷನ್ಸ್ ಒಟ್ಟಿಗೆ ಹಾಕ್ಲಾ? ಅವಾಗ ಕ್ಯಾಮ್ರಾ ಇತ್ತಾ? ಇತ್ತು. ಇತ್ತು. ಅಷ್ಟು ಆಪ್ಷನ್ಸ್ ಒಟ್ಟಿಗೆ ಹಾಕ್ಲಾ? ಒಟ್ಟಿಗೆ. ಆಲ್ ಆಪ್ಷನ್ಸ್ ಟುಗೆದರ್ ಪ್ಲೀಸ್. ಇವಾಗ ಒಂದ್ ಕ್ಲಾರಿಟಿ ಬರುತ್ತೆ. ಡಿಲೀಟ್ ಮಾಡ್ತಾ ಹೋಗಿ. ಇಲ್ಲ ನನಗೆ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಶಂಕರಣ್ಣ ಜಗಣ ಮಧ್ಯೆ ಅನಿಸ್ತಾ ಇದೆ. ಓಕೆ ಅಧ್ಯಕ್ಷರೇ, ಎ ಅಂಡ್ ಬಿ ಟುಗೆದರ್ ಪ್ಲೀಸ್. ಇಬ್ಬರ ಜೊತೆನೂ ನೀವು ಕೆಲಸ ಮಾಡಿದೀರಿ. ಹೌದೌದು. ಆನಂದ್ ಅವರೇ, ಮಂಜು ಅವರೇ, ಶಂಕರಣ್ಣ ನೀವು ಜಗಣ್ಣ ಜೊತೆ ಕೆಲಸ ಮಾಡಿದೀರಾ ಮಂಜು ಅವರೇ? ಹೌದು. ಮತ್ತೆ ಈಗ ಈ ಟೈಪ್ ಅಲ್ಲಿ ನೋಡ್ತಾ ಇದ್ರೆ ಜಗ್ಗಣ ಅಂತ ಅನಿಸ್ತಾ ಇದೆ. ಹೇಳ್ರ ಅದೊಂದ್ಬಿಟ್ಟು. ಓಕೆ, ಅವ್ರು ಏನಿದ್ರು ಕೊನೆಗೆ ಅವ್ರಿಗೆ ಏನ್ ಮನ್ಸಲ್ಲಿದೆ ಶಂಕರಣ್ಣ. ಓಕೆ ಓಕೆ, ಶಂಕರಣ್ಣ ಪ್ಲೀಸ್ ಮಾಡೋಣ, ನೋಡೋಣ. ಆಪ್ಷನ್ ಎ, ನೋಡಿ. ಅಧ್ಯಕ್ಷರೇ ಆಪ್ಷನ್ ಎ ಪ್ಲೀಸ್. Come on, Anand. ಸೂಪರ್ ಗೆಸ್ ಅಪ್ಪ, ನಿಜವಾಗ್ಲು. ಆಕ್ಚುಲಿ ನೀವಿಬ್ರು ಶಂಕರಣ್ಣನ್ ಜೊತೆ ಕೆಲಸ ಮಾಡಿದಿರಿ. ಆಕ್ಚುಲಿ ಮಾಲ್ಗುಡಿ ಡೇಸ್ ಅಂತೂ ಮರಿಯೋ ಹಾಗೆ ಇಲ್ಲ. ಹೌದು. ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಆ ಟೈಮಲ್ಲಿ ದೂರದರ್ಶನ್ ಒಂದೇ ಚಾನೆಲ್ ಇದ್ದಿದ್ದು. ಆಗ ನಾರ್ತ್ ಇಂಡಿಯಾ ಅವ್ರಿಗೆ ಹೇಗೆ ಅಂತಂದ್ರೆ ಇವರೆಲ್ಲ ಮದ್ರಾಸಿಗಳು, ಇವರು ಹಿಂದಿ ಒಂದು ಹೇಗ್ ಮಾಡಕ್ ಸಾಧ್ಯ ಇವ್ರ ಕೈಲಿ ಒಂದು ಧಾರಾವಾಹಿನ. ಸೊ ಶಂಕರ್ ನಾಗ್ ಅವ್ರಿಗೆ ಗೊತ್ತಾದಾಗ ಅದನ್ನೊಂದು ಚಾಲೆಂಜ್ ಆಗಿ ತಗೊಂಡು ಇಡೀ ಸಂಕೇತ್ ಟ್ರೂಪ್ ಏನಿದೆ ಜೀವಕ್ಕಿಂತ ಹೆಚ್ಚಾಗಿ ಅಂದ್ರೆ ನಾವು ಮಾಡಿ ಎಫರ್ಟ್ ಹಾಕಿದ್ದು ಶಂಕರಣ್ಣನ್ಗೋಸ್ಕರ. ಪ್ರಾಜೆಕ್ಟ್ ಏನು ಅಂತ ಗೊತ್ತಿಲ್ಲ, ಕತೆ ಗೊತ್ತಿಲ್ಲ, ಹಿಂದಿ ಬರಲ್ಲ, ಇಂಗ್ಲಿಷ್ ಬರಲ್ಲ, ಅವಾಗ ಹಿಂದಿ ಒಂದ್ ಬರ್ತಿರ್ಲಿಲ್ಲ. ಅಕ್ಷರ ಬರ್ತಾ ಇರಲ್ಲ. ಅಯ್ಯೋ, ಎಲ್ಲ ಕಲ್ತು ಎರಡೇ ಟೇಕ್, ಒಂದ್ ಹಿಂದಿ ಒಂದ್ ಇಂಗ್ಲಿಷ್. ಅದು ಆಗುಂಬೆಯಲ್ಲಿ ತುಂಬಾನೇ ಕಷ್ಟಪಟ್ಟು ಮಾಡಿದಂತ ಒಂದು ಪ್ರಾಜೆಕ್ಟ್. ಬಟ್ ಅಫ್ಕೋರ್ಸ್ ಅವ್ರು ಇಲ್ದೇ ಇದ್ರೆ ಆಗಕ್ ಸಾಧ್ಯನೇ ಇಲ್ಲ. ನೀವ್ ತುಂಬಾ ಕಷ್ಟಪಟ್ಟು ಮಾಡಿದ್ರಿ. ಬಟ್ ನಾವ್ ಎಷ್ಟು ಇಷ್ಟಪಟ್ಟು ನೋಡ್ತೀವಿ ಅಲ್ವಾ ಆನಂದ್ ಅವ್ರೆ? ಇವತ್ತಿಗೂ ಮಾಲ್ಗುಡಿ ಡೇಸ್ ಹಾಕಿದ್ರೆ ನೋಡ್ದರೆ ಎದ್ದು ಹೋಗಲ್ಲ, ಗೊತ್ತಾ? ಅಷ್ಟು ಆಸೆ ನಮ್ಗಳಿಗೆ. ಇಲ್ಲ, ಒಂದು ಖುಷಿ ಏನು ಅಂತಂದ್ರೆ 30 ವರ್ಷ ಆದ್ಮೇಲೆ, ಅಂದ್ರೆ 30 years ಮೇಲೆ ಆಯ್ತದು, ಇನ್ನೂ ಜನ ಅದನ್ನ ಅಷ್ಟು ಪ್ರೀತಿಯಿಂದ ನೋಡ್ತಾರೆ. ನೋಡಿ ಅದನ್ನ ರಿಲೇಟ್ ಮಾಡ್ಕೊಳಕ್ ಆಗತ್ತಾ ಅನ್ನೋದು, ಅದನ್ನ ಯೋಚನೆ ಮಾಡಿದಾಗೆಲ್ಲ ಖುಷಿ ಆಗುತ್ತೆ ನನಗೆ. ಆಕ್ಚುಲಿ ನಾನ್ ಕೇಳಿರೋ ಪ್ರಕಾರ ಇದು ಒಂದೇ ಎಪಿಸೋಡ್ ಅಲ್ಲೇ ನಾನು ತಂದೆ ಮತ್ತೆ ಮಗನ ಪಾತ್ರ, ಇದು ಒಂದೇ ಈ 2 ಎಪಿಸೋಡ್ ಅಲ್ಲಿ ಇಡೀ ಇದ್ರಲ್ಲಿ ಇದೊಂದ್ರಲ್ಲೇ ಮಾಡಿರೋದು ನಾವು. ಎಸ್, ಇನ್ನೊಂದು ಪಿಕ್ಚರ್ ಇದೆಯಂತೆ ಅಧ್ಯಕ್ಷರೇ, ಪ್ಲೀಸ್ ತೋರಿಸಿ. ಪರಮೇಶಿ ಪ್ರೇಮ್ ಪ್ರಸಂಗ ಮಾಡೋ ಟೈಮ್ ಅಲ್ಲಿ ಈ ಕಡೆ ಅರು ಅವರು, ಈ ಕಡೆ ರಮೇಶ್ ಭಟ್ ಅವರು ಇದ್ದಾರೆ. ಬಟ್ ಆ ಟೈಮ್ ಅಲ್ಲಿ ತೆಗ್ದ ಚಿತ್ರ ಇದು. ಹೇಗ್ ಅನ್ಸುತ್ತೆ ಸರ್ ಈ ಪಿಕ್ಚರ್ಸ್ ನೆಲ್ಲ ನೋಡಿದಾಗ? ತುಂಬಾ ಖುಷಿ ಆಗುತ್ತೆ. ಒಳ್ಳೆ ಮೆಮರೀಸ್ ಇದೆ ನೋಡಿ. ಅವ್ರನ್ನ ನಾವು ಕಳ್ಕೊಂಡಿರ್ಬೋದು, ಬಟ್ ಅವ್ರು ಹೇಳ್ಕೊಟ್ಟಂತ ವಿಚಾರಗಳು, ಅವ್ರ ಜೊತೆ ಇದ್ದಂತ ಒಂದು ಮೆಮರೀಸ್ ಏನಿದೆ, ಅದು ಇವತ್ತವರೆಗೂ ಮರೆಯಕ್ ಆಗದೇ ಇಲ್ಲ. ಅದನ್ನ ನೆನ್ಸ್ಕೊಂಡು ಖುಷಿಯಾಗಿ ಅದರಿಂದ ಏನ್ ಪಾಸಿಟಿವ್ ಎನರ್ಜಿ ತೊಗೊಳಕಾಗುತ್ತೋ ತಗೊಂಡ್ ಮುಂದಕ್ಕೆ ಹೋಗ್ಬೇಕಷ್ಟೇ. ಹಾಗಾಗೋಯ್ತಲ್ಲ ಅಂತ ಕೊರಗೋದಕ್ಕಿಂತ ಅವ್ರು ಹೇಳಿದ್ದನ್ನ ಇನ್ನೂ ಚೆನ್ನಾಗಿ ಅವ್ರು ಅನ್ಕೊಂಡಂಗೆ ಬದುಕ್ಬಿಟ್ರೆ, ಒಂದು 10% ಬದುಕ್ಬಿಟ್ರೆ ತುಂಬಾನೇ ಒಂದ್ ಸಾರ್ಥಕ ಆಗುತ್ತೆ. ಪಾದರಸ ತರ ಓಡಾಡ್ಕೊಂಡಿದ್ದ ಮನುಷ್ಯ ಇದ್ದಕ್ಕಿದ್ದಂಗೆ ಒಂದಿನ ಪೇಪರ್ ಅಲ್ಲಿ ಬರುತ್ತೆ ಶಂಕರ್ನಾಗ್ ಇನ್ನಿಲ್ಲ ಅಂತ. ಬಟ್ ನಿಮ್ಮಿಬ್ರಿಗೂ ತುಂಬಾ ಹತ್ರದಲ್ಲಿ ನೀವು ಒಡನಾಟ ಇತ್ತು. ಎಸ್ಪೆಷಲಿ ಮಂಜು ಅವರು, ನೀವ್ ಎಲ್ಲಿದ್ರಿ ಆ ಟೈಮಲ್ಲಿ? ಆ ಟೈಮಲ್ಲಿ ನನ್ನ ದುರಾದೃಷ್ಟ ಮಾರಿಷಸ್ ಅಲ್ಲಿ ಒಂದು ಸ್ಟೋನ್ ಬಾಯ್ ಅಂತ ಒಂದು ಸೀರಿಯಲ್ ಶೂಟಿಂಗ್ ಹೋಗಿದ್ದೆ. ಸೊ ಆಗ ಬರೀ ಈಗಿನ ತರ ಪ್ರತಿದಿನ ಫ್ಲೈಟ್ ಇರ್ತಾ ಇಲ್ಲ, ವಾರಕ್ಕೆ ಒಂದೇ ಫ್ಲೈಟ್ ಇರೋದು. ಸೊ ಬರಕ್ಕೂ ಆಗಿಲ್ಲ. ಆದ್ರೆ ಒಂದು ಎಕ್ಸ್ಟ್ರಾರ್ಡಿನರಿ ಮೆಸೇಜ್ ಕಳಿಸಿದ್ರು, ಅಂದ್ರೆ ಫ್ಯಾಮಿಲಿಯವರು ಅರು ಅವರು ಹೇಳಿ ಕಳಿಸಿದ್ರು, ಶಂಕರ್ ಇದ್ದಿದ್ರೆ ನೀವು ಅರ್ಧ ಕೆಲಸದಲ್ಲಿ ಬಿಟ್ಟು ಬರೋ ಪ್ರಶ್ನೆನೇ ಇಲ್ಲ, ಆ ಶೋ ಮಸ್ಟ್ ಗೋ ಆನ್, ಅದು ಮುಗಿಸೇ ಬರ್ಬೇಕು ಅಂತ. ಅದನ್ನ ಮುಗಿಸ್ಕೊಂಡು ಬಂದ್ವಿ.
ಬಟ್ ಒಂದು ರೀತಿಯಲ್ಲಿ ಖುಷಿ ಪಡ್ತೀನಿ, ಯಾಕಂದ್ರೆ ಆ ಇದನ್ನ ನೋಡದೇ ಇರೋದು ಒಳ್ಳೇದು. ಯಾಕಂದ್ರೆ ನನ್ನ ಮೈನ್ಸಲ್ಲಿ ಅವರೆಲ್ಲೋ ಇದ್ದಾರೆ, ಏನೋ ಓಡಾಡ್ತಾ ಇದಾರೆ, ಈಗ ಯಾವ್ದೋ ಪ್ರಾಜೆಕ್ಟ್ ಮಾಡ್ತಾ ಇದಾರೆ, ಹಾಗೆ ಅನ್ಕೊಂಡು ಆ ಒಳ್ಳೆ ಒಂದು ಇಮೇಜ್ ಇಟ್ಕೊಂಡು ನಾನು ಆ ಒಂದು ಕಷ್ಟಕರವಾದ ಇದನ್ನ ನೋಡದೇ ಇರೋದು ಒಂದು ರೀತಿಯಲ್ಲಿ ಪುಣ್ಯ ಅಂತ ಅನ್ಕೊಳ್ಳಿ. ದೇವ್ರಿಗೆ ಅನ್ಸಿರ್ಬೋದು ಇವ್ನು ಹೀಗೆ ಬಿಟ್ರೆ ನಮ್ಮ ಏನು ಸೈಕಲ್ ಏನಿದೆ ತುಂಬಾ ಮುಂದಕ್ಕೆ ತಗೊಂಡು ದೂಡ್ ಬಿಡ್ತಾರೆ. he was way ahead of his time. ಅದಕ್ಕೆ ಬೇಗ ಕರ್ಕೊಂಡ್ರು ಅನ್ಸುತ್ತೆ. ಇಂತ ಅದ್ಭುತವಾದ ಚೇತನಕ್ಕೆ ಬರ್ಲಿ ಒಂದ್ ಜೋರಾದ ಚಪ್ಪಾಳಪ್ಪ. ವೆರಿ ನೈಸ್. ಆನಂದ್ ಅವರೇ, ನೀವ್ ಹೇಳಿ, ನಿಮ್ಗೆ ಏನ್ ನೆನ್ಪಿದೆ? ನನಗೆ ಒಂದು ಹೊಸ ಜೀವನ ಅನ್ನೋ ಒಂದು ಸಿನಿಮಾದಲ್ಲಿ ಅನಾಥ ಮಗುವಾದೆ ನಾನು ಒಂದು ಸಾಂಗ್ ಬರುತ್ತಲ್ಲ, ನಾನು ಅವ್ರ ಚಿಕ್ಕ ವಯಸ್ಸಿನ ಪಾತ್ರ ನಾನ್ ಮಾಡಿದ್ದು. ಸೊ ಅಲ್ಲಿ ಕಾಂಬಿನೇಷನ್ ಸಿಗ್ಲಿಲ್ಲ, ಸೊ ಅಲ್ಲಿ ವರ್ಕ್ ಮಾಡಕ್ಕೂ ಅವಕಾಶ ಸಿಗ್ಲಿಲ್ಲ. ನನ್ ಪೋಷಣೆ ಯಾವತ್ತೂ ಆಯ್ತು, ಅವ್ರದ್ದು ಯಾವ್ದು ಬೇರೆ ಆಗಿತ್ತು. ಅದು ಬಿಟ್ರೆ ಸುಂದರಕಾಂಡ ಅಂತ ವಿಚ್ ಇಸ್ ಹಿಸ್ ಲಾಸ್ಟ್ ಸಿನಿಮಾ, ಅದರಲ್ಲಿ ಆಕ್ಟ್ ಮಾಡಿದೀನಿ ನಾನು. ತುಂಬಾ ಮಂಜಾಗಿ, ಈಗ ನಿಮ್ಗೆ ನಿದ್ದೆಲ್ ಕನ್ಸಲ್ಲಿಂದ ಎಬ್ಬಿಸಿದಾಗ ಆ ಕನ್ಸ್ ಕರಗ್ತಾ ಇದ್ದಾಗ ಒಂದು ಇಮೇಜ್ ಇರುತ್ತೆ ಗೊತ್ತಾ, ನನಗೆ ಆ ತರ ಇದೆ ಇವಾಗ. ಬಿಕಾಸ್ ನಾನು ತುಂಬಾ ಚಿಕ್ಕವನು ಅವಾಗ ಇನ್ನು ಗೌರಿ ಗಣೇಶ ಮಾಡಿರ್ಲಿಲ್ಲ ನಾನು ಆಕ್ಚುಲಿ, ಮಾಡಿರ್ಲಿಲ್ಲ, ನೋಡೇ ಇಲ್ಲ ಅವ್ರ ಪಾಪ. ಆದ್ರೆ ಇಮಿಟೇಷನ್ ಅನ್ನೋದು ನಾನು ಮೊದ್ಲೇ ಮಾಡ್ತಿದ್ದೆ, ಎಲ್ರ ತರ ಆಕ್ಟ್ ಮಾಡೋದಲ್ಲ, ಇವ್ರ ಮುಂದೆ ಮಾಡಿ ತೋರಿಸಿದ್ದೆ ನಾನು ಅದೆಲ್ಲ. ಕಂಠೀರವದಲ್ಲಿ ಇದು ಸಿಗರೇಟ್ ಎತ್ಕೊಂಡು ನೋಡ್ಬಿಟ್ಟು ಸಖತ್ ನಕ್ಕಿದ್ರು ಅವರು ನನ್ನ ಇಮಿಟೇಷನ್ ಎಲ್ಲ ಮಾಡಿದಾಗ. ತುಂಬಾ ಅನ್ಫಾರ್ಚುನೇಟ್ ನನ್ನ ವಿಷಯಕ್ಕೆ ಬಂದಾಗ. ಮೇ ಬಿ ಅವರು ಇವತ್ತವರೆಗೂ ಇದ್ದಿದ್ರೆ ನಮ್ನೆಲ್ಲ ಇನ್ನೂ ಚೆನ್ನಾಗಿ ಬಳಸ್ಕೊಂತ ಇದ್ರೇನೋ ಅಂತ ನಾನು ಅನ್ಕೊಳಕ್ ಇಷ್ಟ. ನನ್ನ ಚಿಕ್ಕ ವಯಸ್ಸಲ್ಲಿ ನನಗ್ ಗೊತ್ತಿದ್ದು ಇಬ್ಬರೇ ಸ್ಟಾರ್, ಒಂದು ರವಿಚಂದ್ರನ್, ಒಂದು ಮಾಸ್ಟರ್ ಮಂಜು. ಆನೆಸ್ಟ್ಲಿ ಸ್ಪೀಕಿಂಗ್, so I've grown up seeing his movies, so I look up to him in all the manner. ಆಕ್ಚುಲಿ ನೀವಿಬ್ರು ಇವತ್ತು ನಮ್ ಜೊತೆ ಇರೋದು ನಮ್ಮ ಭಾಗ್ಯ. ಅಂಡ್ ಶಂಕರಣ್ಣ ಜೊತೆ ಅದ್ಭುತವಾದ ಕಲಾವಿದ್ರ ಜೊತೆ ಕೆಲಸ ಮಾಡಿರುವಂತ ಭಾಗ್ಯವಂತರಿಗೆ, ಹಾಗೆ ಶಂಕರಣ್ಣಗೆ ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಇನ್ನೊಂದು ಸರ್ಪ್ರೈಸಾ? ಏನು? ಹಲೋ ಹಲೋ, ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಅಮ್ಮ, ನೀವ್ ಯಾರು ಅಂತ ಹೇಳ್ಬೇಡಿ, ಒಂದ್ ನಿಮಿಷ. ಇಲ್ಲಿ ಪ್ರಚಂಡ ಕಿಲಾಡಿಗಳಿಬ್ರಿದ್ದಾರೆ, ಅವ್ರ ಗೆಸ್ ಮಾಡ್ಲಿ ನೋಡೋಣ. ಒಂದು ಏನಾದ್ರು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಷ್ಟ ಹೇಳಿ ಅಮ್ಮ. ಎಲ್ಲರಿಗೂ ಹೊಸ ವರ್ಷದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಕಂಡಿಡೀರಪ್ಪ. ಮಂಜು ಅವರಂತೂ ಕಣ್ಣು ಹಿಡಿಲೇಬೇಕು, ಅಂಡ್ ನೀವು ಕಣ್ಣು ಹಿಡಿಲೇಬೇಕು. ಆನಂದ ಮೋಸ್ಟ್ಲಿ ತಾರಾ ಮೇಡಮ್, ತಾರಮ್ಮ ಇಬ್ರು ತಲೆ ಚಚ್ಕೋತಾ ಇದ್ರು. ಅಲ್ಲ ಸುಷ್ಮಾ ಬೈದ ತಕ್ಷಣ ಕಪ್ಕ ಬಂದ್ಬಿಡುತ್ತೆ. ಅಲ್ಲ, ಪ್ರೀತಿಯಿಂದ ಪಪ್ಪಿ ಕೊಟ್ಟ ಮಮ್ಮಿ. ಮಂಜು ಹೆಂಗಿದೀಯೋ? ಚೆನ್ನಾಗಿದ್ದೀನಿ. ಈಗ ಪ್ರೀತಿಯಿಂದ ಪಪ್ಪಿ ಕೊಟ್ಟ ಮಮ್ಮಿ ಆ ಸಾಂಗ್ ಇಂದ ಒಂದ್ ಕಥೆ ಇದೆಯಂತಲ್ಲ, ಅದನ್ನ ನೀವ್ ಹೇಳ್ತೀರಾ ಮಂಜು ಅವ್ರ ಹತ್ರ ಹೇಳ್ಸ್ಲಾ? ಅವ್ರ ಕೈಲೆ ಮಂಜು ಇಲ್ಲ, ನನ್ ನಿಜಲ್ಲೂ ಗೊತ್ತಾಗ್ತಿಲ್ಲ. ಮಂಜು ಅವ್ರಿಗೆ ಗೊತ್ತಿಲ್ವಂತೆ ತಾರಮ್ಮ. ಅಲ್ಲ, ಅವ್ರು ಹೇಳಿದ್ರೆ ಗ್ಯಾಪ್ ಬರುತ್ತೆ. ಹೇಳಿದ್ರೆ ನೀವ್ ಶುರು ಮಾಡಿ, ಅವ್ರಿಗೆ ನೆನಪಾಗ್ಬೋದು. ಸಿನಿಮಾ ಸಾಂಗ್ ಮಾಡ್ಬೇಕಾರೆ ತಾಯಿ ಮಗು ಒಂದು ಸಂಬಂಧದ ಸಾಂಗು. ಓಕೆ, ಆದ್ರೆ ನನಗೂ ಅಷ್ಟೊಂದು ವಯಸ್ಸಾಗಿರ್ಲಿಲ್ಲ. ಅದಕ್ಕೆ ಶಂಕರ್ ಸರ್ ಯಾವಾಗಲೂ ಇವನು ತುಂಬಾ ಮಗು ಅಂತ ಏನೋ ತಪ್ಕೊಂಡ್ಬಿಟ್ಟಿ ಅಮ್ಮ. ಅವ್ರಿಗೆ ಹೇಳಿರೋದು ಅಂತ ಯಾಕೆ ಅವ್ನ ಮಗು ಅಂತ ಮಾತ್ರ ಇಲ್ಲ, ನಾನು ತುಂಬಾ ಒಳ್ಳೆ ಹುಡುಗ. ಹೌದಾ? ಓಕೆ ತಾರಮ್ಮ, ಆಸ್ ಅನ್ ಆರ್ಟಿಸ್ಟ್ ನಾವ್ ಇವ್ರನ್ನ ನೋಡಿದೀವಿ. ಆಸ್ ಅ ಹ್ಯೂಮನ್ ಬೀಯಿಂಗ್, ಅಂದ್ರೆ ಆರ್ಟಿಸ್ಟ್ ಅಲ್ಲದೆ ಒಂದು ವ್ಯಕ್ತಿಯಾಗಿ ಮಂಜು ಅವ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಮಂಜು ಆಗ್ಲಿ ಆನಂದ ಆಗ್ಲಿ, ಐ ಥಿಂಕ್ ದೇ ಆರ್ ವೆರಿ ಟ್ಯಾಲೆಂಟೆಡ್ ಕಿಡ್ಸ್. ತುಂಬಾ ಪ್ರತಿಭಾವಂತರ ಹುಡುಗರು. ಆಕ್ಚುಲಿ ಸುಂದರಕಾಂಡ ಪಿಕ್ಚರ್ ಅಲ್ಲಿ ನೀವು ಒಂದ್ಸಲಿ ಜೋರ್ ಮಾಡಿ ನನ್ನ ಎತ್ತು ಕೂರಿಸ್ತೀರ, ನಿಮ್ ಕೈ ಉಗುರು ನಂಗೆ ಟಚ್ ಆಗ್ಬಿಟ್ಟು ಇಲ್ಲಿ ಕಣ್ಣತ್ರ ಫುಲ್ಲು ಗಾಯ ಆಗಿತ್ತು. ನಿಮಗ್ ನೆನಪಿಲ್ಲ, ನಂಗೆ ನೆನಪಿದೆ. ಆಕ್ಚುಲಿ ಕರೆಕ್ಟ್ ಆಗಿ ನೋಡ್ರಿ, ಇವತ್ತು ಆ ಮಾರ್ಕ್ ಇದೆ ಆಕ್ಚುಲಿ ನನ್ಗೆ ಇದೆಲ್ಲೋ ಕಣ್ಣತ್ರ. ನಿಮ್ಮ ಉಗುರಿನ ನಿಶಾನೆ ಅದು. ತಾರಮ್ಮ, ನಿಮ್ಮ ಪ್ರೀತಿಯ ಗುರುತು ಆನಂದಣ್ಣನ ಮುಖದ ಮೇಲೆ ಇವತ್ತಿಗೂ ಇದೆ ತಾರಮ್ಮ. ಇದು ಬೆಳ್ಳಿ ಕಾಲುಂಗರ ಮಾರ್ಕ್, ಸುಂದರಕಾಂಡದ ಮಾರ್ಕ್. ತಾರಮ್ಮ, ಯು ಆರ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಈ ಒಂದು ಯುಗಾದಿ ಸಂಭ್ರಮದ ಎಪಿಸೋಡ್ ಅಲ್ಲಿ ನೀವು ತುಂಬಾ ಬಿಸಿ ಇರ್ತೀರಾ ಗೊತ್ತು, ಆದ್ರೂ ನಮ್ಮ ಕರೆನ ಸ್ವೀಕರಿಸಿ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬಾ ಧನ್ಯವಾದಗಳು. ನೀವಿಬ್ರು ಚೆನ್ನಾಗಿ ಆಡಿ, ಬಹಳ ದುಡ್ಡು ತಗೊಳ್ಳಿ, ಸಂತೋಷ ಖುಷಿಯಾಗಿರೋಣ ಎಲ್ಲ. ಥ್ಯಾಂಕ್ ಯು ತಾರಮ್ಮ, ಥ್ಯಾಂಕ್ ಯು ಸೋ ಮಚ್. ಬಾಯ್. ಫಸ್ಟ್ ಆಪ್ಷನ್ ನ ಕರೆಕ್ಟ್ ಆಗಿ ಗೆಸ್ ಮಾಡಿ ನೀವು ಗೆದ್ದಿದ್ದೀರಿ 1,00,000 ರೂಪಾಯಿ. ಥ್ಯಾಂಕ್ ಯು.
ನೆಕ್ಸ್ಟ್ ಆಪ್ಷನ್ಸ್ ನ ಹಾಕಿಸ್ತೀನಿ. Yes. ಯಾವ್ದನ್ನ ಸೆಲೆಕ್ಟ್ ಮಾಡ್ತೀರಿ ಹೇಳಿ. ಓಕೆ, ಅದೇ ಅಕ್ಷರ ಆಪ್ಷನ್ಸ್ ಪ್ಲೀಸ್. ಸಿಬ್ಲಿಂಗ್ಸ್ ತಗೊಳ್ಳೋಣ. ಗುಡ್ ಲಕ್ ಯಾ. ಗುಡ್ ಲಕ್. ಆಗೋಯ್ತು ಅಲ್ಲೇ. Siblings. ಸಿಬ್ಲಿಂಗ್ಸ್. ಹಾ, siblings. ಅಧ್ಯಕ್ಷರ ಸೆಲೆಬ್ರಿಟಿ ಸಿಬ್ಲಿಂಗ್ಸ್. ಪಿಕ್ಚರ್ ಪ್ಲೀಸ್. ಓಯ್, ಓಕೆ ನೆಕ್ಸ್ಟ್. ಏನ್ ನೆಕ್ಸ್ಟ್? ಯಾರು ಬರ್ಬೇಕಲ್ಲ ಆಪ್ಷನ್ಸ್ ತೋರಿಸ್ಬೇಕಾ? ಮತ್ತೆ ಹೌದು. ಓಕೆ, ಆಪ್ಷನ್ ಎ ನೆಕ್ಸ್ಟ್. ದಿಗಿ. ನೋ. No. ಆಪ್ಷನ್ ಬಿ ಎಸ್ ಫಿಕ್ಸ್. ಇದು ಈಸಿ. ನಾನು CD ನೋಡೋದೇ ಇಲ್ಲ. ಇವಾಗ ಕೇಳ್ರಪ್ಪ, ನಿಮ್ಮಿಬ್ರಿಗೂ ಗೊತ್ತಾಗ್ತಿಲ್ವಂತೆ, ಟೆನ್ಷನ್ ಅಲ್ಲಿ ಇರ್ತಿರಂತೆ. ಹೌದಾ? ಓಕೆ, ಈಗ ನೆಕ್ಸ್ಟ್ ಆಪ್ಷನ್ ನೋಡೋಣ ಅಂತ ತಕ್ಷಣ ತೋರಿಸಿ ಮೇಡಮ್ ಪ್ಲೀಸ್. ಏನು ನೆಕ್ಸ್ಟ್ ಆಪ್ಷನ್ ತೋರಿಸಿ. ನಂಗೆ ಆಸ್ಪ್ರಿನ್ ಮಾತ್ರ ಕೊಡಿ. ಆಪ್ಷನ್ ಸಿ ಎಸ್ ಇರ್ಬೋದಾ? ಮೋಸ್ಟ್ಲಿ ಇವರೇ ಇರ್ಬೋದು. ರಿಷಬ್ ಶೆಟ್ಟಿ ಹೋಲ್ಕೆ ಅನ್ನಿಸ್ತಾ ಇದೆಯಾ? ಇರ್ಬೋದು. ಫ್ರೇಮ್ ಎಲ್ಲ ಹಂಗೆ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪ್ಲೀಸ್. ಆಪ್ಷನ್ ಡಿ ಇವರು ಇರ್ಬೋದು. ನಂಗೆ ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ. ಹಾ. ಮತ್ತೆ ಬಿಗ್ ಬನ್ನಿ. ನನಗಂತೂ ತಲೆ ಗನ್ನಿಟ್ರು ಗೊತ್ತಾಗ್ತಾ ಇರಲ್ಲ ಯಾರು ಈಗ ಆನಂದ ಅಣ್ಣ ಒಂದ್ ನಿಮಿಷ. ಎಲ್ಲ ಪೀಸ್ ಪೀಸ್. ಈಗ ಈಗ ಟೆನ್ಷನ್ ಅಲ್ಲಿ ಇರ್ಬೇಕು. Tension, ಸರಿನಾ tension. ತಪ್ಪ ಅಂತ ತೋರಿಸ್ತೀನಿ. ಓಕೆನಾ? Tension. ಅಧ್ಯಕ್ಷರೇ, ಆಪ್ಷನ್ ಬಿ ನ ಫ್ರೀಸ್ ಮಾಡ್ತಿದ್ದಾರೆ. ಇದು ಸರಿನಾ ತಪ್ಪ ತೋರಿಸಿ ಪ್ಲೀಸ್. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೆ ಓ ಚಲುವೆ, ಚಲುವಿನ ಹೂವೆ, ಸೌಗಂಧ ಹೂವಲ್ಲಿ ತುಂಬಿಕೊಂಡಿತಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿತಂತೆ ಸಂಗೀತ, ಕಣ್ಣಲ್ಲಿ ಸೇರಿಕೊಂಡಿತಂತೆ ಹೇ ಹೇ ಹೇ. ನಿಮ್ಗೆ ಸಿಗ್ತಾ ಇದೆ 1,00,000 ರೂಪಾಯಿ. ಆಕ್ಚುಲಿ ನೀವು ಮಂಜು ಸರ್, ನೀವು ಲಾಸ್ಟ್ ಆಕ್ಟ್ ಮಾಡಿದಂತ ಸಿನಿಮಾ ರವಿ ಸರ್ ಜೊತೆನೆ ಹೌದು, ಅಲ್ವಾ? ರಾಮಾಚಾರಿ. ರಾಮಾಚಾರಿ. ಸೊ ಆ ಸಿನಿಮಾದ ಬಗ್ಗೆ ಏನಾದ್ರು ನೆನಪಿದ್ಯಾ? ನೀವು ಲಾಸ್ಟ್ ಆಕ್ಟ್ ಮಾಡಿದ್ದು ರವಿ ಸರ್ ಜೊತೆ, ನಾನು ಫಸ್ಟ್ ಆಕ್ಟ್ ಮಾಡಿದ್ದು ರವಿ ರವಿ ಸರ್ ಸರ್ ಜೊತೆ. ಎಸ್. ಇಲ್ಲ ಅಂದ್ರೆ ಆ ಟೈಮಲ್ಲಿ ತುಂಬಾನೇ ಬೇರೆ ಬೇರೆ ಶೂಟಿಂಗ್ಗಳಿತ್ತು. ಬಟ್ ರಾಮಾಚಾರಿಯಲ್ಲಿ ಮಾಡ್ಲೇಬೇಕು ಅಂದಾಗ ಜಸ್ಟ್ 3 days ಅಲ್ಲಿ ಅವರು ರವಿಚಂದ್ರನ್ ಅವ್ರು ಚಿಕ್ಕವರು ಇದ್ದಾಗ ಪಾತ್ರ ಮಾಡಿದ್ದು. ಪ್ಯಾಲೇಸ್ ಅಲ್ಲಿ ಹೋಗಿ ಪಟ್ 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 ಅಂತ ಸಾಂಗ್ ರಾಮಾಚಾರಿ ಹಾಡುವ ಅದನ್ನ ಮುಗಿಸ್ಬಿಟ್ಟು ತುಂಬಾ ಕಮ್ಮಿ ಜ್ಞಾಪಕ ಇದೆ. ಬಟ್ ಅದು ದಟ್ ವಾಸ್ ಮೈ ಲಾಸ್ಟ್. ಆಕ್ಚುಲಿ ಆ ಟೈಮಲ್ಲಿ ನೀವಿಬ್ರು ಒಂಥರ ಟ್ರೆಂಡ್ ಸೆಟ್ಟರ್ಸ್ ಆಗಿದ್ರಿ. ಹೌದು. ಅಂದ್ರೆ ಅವರು ರಣಧೀರ ಆದ್ರೆ ಇವರು ರಣಧೀರ, ಕಿನ್ನರ ಜೋಗಿ ಆದ್ರೆ ಇವ್ರು ಕಿನ್ನರ ಜೋಗಿ. ಹೇಗಿತ್ತು ಅದು? ಒಂಥರ ಹಲವಾರು ಸಿನಿಮಾಗಳಲ್ಲಿ ನನ್ನ ಪಾತ್ರ ಏನಕ್ಕಿದೆ ಅಂತ ಇನ್ನೂ ಗೊತ್ತಿಲ್ಲ ಯಾರಿಗೂ. ಅವ್ರ ಜೊತೆ ಇರ್ತಾ ಇದ್ದೆ. ಹೌದು, ಒಂಥರ ನೋಡ್ಬೇಕಷ್ಟೇ. ನೋಡ್ಬೇಕು. ಹೀರೋ ಹೀರೋಯಿನ್ ಹಿಟ್ ಜೋಡಿ ಆಗದ್ ಕೇಳಿದೀವಿ, ಬಟ್ ಈ ತರ ಹಿಟ್ ಜೋಡಿ ನಿಮ್ದು. ನಮ್ ಕೆಮಿಸ್ಟ್ರಿ ಚೆನ್ನಾಗಿತ್ತು. ಆ ಏನು ಡೈಲಾಗ್ ಪಾಸ್ಗಳು, ಪಂಚ್ಗಳು ತುಂಬಾನೇ ಇಂಪ್ರೂವೈಸೇಷನ್ ಮಾಡ್ತಾ ಇದ್ವಿ. ಸಾರಿ ಟು ಇಂಟರಪ್ಟ್. ಆಮೇಲೆ ಮೇಡಮ್ ಇನ್ನೊಂದೇನಂದ್ರೆ ಕಂಪ್ಯಾರಿಸನ್ ಅಂತ ನಾನು ಹೇಳ್ತಾ ಇಲ್ಲ, ಅಂದ್ರೆ ದ ಕ್ವಾಲಿಟಿ ಆಫ್ ದ ಆರ್ಟಿಸ್ಟ್ ಆರ್ಟ್ ಟೈಮ್ ಅಂತ ಲೆಕ್ಕಕ್ಕೆ ತಗೊಂಡ್ರೆ ನಿಮ್ಗೆ ಎಲ್ಲರೂ ಪರ್ಫಾರ್ಮರ್ಸ್. ಹೌದು ಹೌದು. ಇಫ್ ಯು ಆರ್ ನಾಟ್ ಎ ಪರ್ಫಾರ್ಮರ್ ಯು ಕೆನಾಟ್ ಬಿ ಇನ್ ಇಂಡಸ್ಟ್ರಿ. ದಟ್ ಇಸ್ ಅ ಟೈಮ್ ದೆನ್. ಹೌದು. ಆ ಟೈಮಿನ ನಿಮ್ಗೆ ಯಾರೇ ಆಗ್ಲಿ ಸ್ಕ್ರೀನ್ ಮೇಲೆ ಬಂದವರು ಅಥವಾ ಒಂದು ಇಂಡಸ್ಟ್ರಿಲಿ ಒಂದು 10 ರಿಂದ 15 ವರ್ಷ ಸರ್ವೈವ್ ಆಗಿದ್ದಾರೆ ಅಂದ್ರೆ ಅವರೆಲ್ಲ ಕಿಲಾಡಿಗಳು. ಮತ್ತೊಮ್ಮೆ ಬರ್ಲಿ ಮುದ್ದಾದ ಜೋಡಿಗೆ ಅದ್ಭುತವಾದ ಚಪ್ಪಾಳೆ. ಈಗ ನಮ್ಮ ಕಾರ್ಯಕ್ರಮದ 3ನೇ ಸುತ್ತನ್ನ ಶುರು ಮಾಡೋಣ. Yes. ನಮ್ಮ ಕಾರ್ಯಕ್ರಮದ 3ನೇ ಸುತ್ತು ಫ್ಯಾಮಿಲಿ ಮ್ಯಾಟ್ರು. ಒಂದು ನಿಮಿಷ, ನಂದೊಂದು ಡೌಟ್ ಇದೆ. ಎಸ್ ಪ್ಲೀಸ್. ಈ ಫ್ಲವರ್ ವಾಸ್ ಯಾವ ಆರ್ಟಿಸ್ಟ್ ಮನೇಲಿ ಇದೆ? ಈ ಸ್ವಿಮ್ಮಿಂಗ್ ಪೂಲ್ ಯಾವ ಹೀರೋಯಿನ್ ಮನೇದು? ಹಂಗಲ್ಲ ತಾನೆ ಫ್ಯಾಮಿಲಿ ಮ್ಯಾಟ್ರ್ ಅಂದ ತಕ್ಷಣ. ಈ ಸುತ್ತಲ್ಲಿ ನಿಮ್ ಮನ್ಸಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾಕಂದ್ರೆ ಒಂದು ಮುದ್ದಾದ ಜಾಯಿಂಟ್ ಫ್ಯಾಮಿಲಿ ಬಂದಿಲ್ಲಿ ನಿಂತ್ಕೊಳ್ಳುತ್ತೆ. ರೆಡಿ ಇದ್ದೀರಾ ಜಾಯಿಂಟ್ ಫ್ಯಾಮಿಲಿನ ನೋಡೋದಕ್ಕೆ? Yes, yes, yes. ಇನ್ಯಾಕ್ ತಡ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಮೇಲೆ ಹೇಳ್ತೀವಿ. ಸದ್ಯಕ್ಕೆ ಜಬರ್ದಸ್ತ್ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಫ್ಯಾಮಿಲಿ ಮ್ಯಾಟ್ರು ಸುತ್ತಲ್ಲಿ ಭಾಗವಹಿಸ್ತಿರುವಂತ ಮುದ್ದಾದ ಫ್ಯಾಮಿಲಿ ಏನಾ? ಇದು ಶ್ರೀನಿವಾಸ್ ಗೌಡ್ರ ಫ್ಯಾಮಿಲಿ ಮಂಡ್ಯದಿಂದ ಬಂದಿದ್ದಾರೆ ನಿಮ್ಗೋಸ್ಕರ ಸ್ಪೆಷಲ್ ಆಗಿ. ತುಂಬಾ ಥ್ಯಾಂಕ್ಸ್. Super, ತುಂಬಾ super. ಥ್ಯಾಂಕ್ಸ್. ಓಕೆ, ಈಗ ಈ
ಈ ಸುತ್ತಲ್ಲಿ ರಿಯಲ್ ಮ್ಯಾಟ್ರ್ ಇರೋಂತ ಫ್ಯಾಮಿಲಿ ಇವಾಗ ಬರ್ತಾರೆ. ಅದೇನು ಎತ್ತ ಅಂತ ಆಮೇಲೆ ಹೇಳ್ತೀನಿ. ಜಬರ್ದಸ್ತ್ ಚಪ್ಪಾಳೆ ಸ್ವಾಗತಿಸಿ ಫ್ಯಾಮಿಲಿ ಬೀನಾ. ಓಕೆ, ಈಗ ಮ್ಯಾಟ್ರ್ ಏನಪ್ಪಾ ಅಂದ್ರೆ ಇದು ಒಂದು ಕೂಡು ಕುಟುಂಬ, ಇದು ಒಂದು ಫ್ಯಾಮಿಲಿ. ಏನಾಯ್ತು ಅಂದ್ರೆ ಕಾಮಿಡಿ ಕಿಲಾಡಿಗಳ ಫಿನಾಲೆ ಇತ್ತಲ್ಲ ನೋಡಕ್ಕೆ ಅಂತ ಪಾಪ ತುಂಬಾ ಖುಷಿಯಲ್ಲಿ ಬಂದಿದ್ರು ಇವರೆಲ್ಲರೂ. ಹಾ, ಸ್ಯಾನೆ ಖುಷಿಯಾಗಿ ನೋಡ್ಕೊಂಡು ಇನ್ನೇನು ಹೊರಡೋದು ಅಂತ ಆದಾಗ ಕನ್ಫ್ಯೂಷನ್ ಅಲ್ಲಿ, ಅಂದ್ರೆ ಅಷ್ಟೊಂದ್ ಜನ ಇದ್ರಲ್ಲ, ಕನ್ಫ್ಯೂಷನ್ ಅಲ್ಲಿ ಏನಾಯ್ತು, ಈ ಫ್ಯಾಮಿಲಿಯಿಂದ ಇಬ್ರು ಆ ಫ್ಯಾಮಿಲಿಗೆ ಹೋಗಿ ಸೇರ್ಕೊಂಡ್ಬಿಟ್ರು. ಯಾವ ಫ್ಯಾಮಿಲಿಯಿಂದ? ಈ ಫ್ಯಾಮಿಲಿಯಿಂದ ಇಬ್ರು ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ರು. ಹಾ. ಈಗ ನಿಮ್ಮ ಕೃಪಾ ಕಟಾಕ್ಷದಿಂದ ಆಗಿರೋ ತಪ್ಪಲ್ಲವೇ ಆಯ್ತು. ನೀವುಗಳು ತಾನೇ ಸರಿ ಮಾಡ್ಬೇಕು. ಅಂಡ್ ಮಂಜು ಅವರೇ, ನೀವು ಆನಂದ್ ಅವರ ಫ್ರೆಂಡ್ ಅಂದ್ಮೇಲೆ ಸ್ವಲ್ಪ ಕಷ್ಟ ಇದೆ. ನಿಮ್ದು ಇದರಲ್ಲಿ ಕೈವಾಡ ಇದೆ ಅಂತಾನೆ ನಾವು ಅನ್ಕೋತೀವಿ. ಈಗ ಈ ಒಂದು ಕೆಲಸನ ನೀವು ಮಾಡ್ಬೇಕು. ಏನಂದ್ರೆ ಇಲ್ಲಿರೋಂತ ಇಬ್ರನ್ನ ಕರ್ಕೊಂಡೋಗಿ ಆ ಫ್ಯಾಮಿಲಿಗೆ ಸೇರಿಸ್ಬೇಕು. Okay. ಓಕೆನಾ? ಈ ಸುತ್ತಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಈ ಸುತ್ತನ ನೀವು ಆಡಕ್ಕೂ ಮುಂಚೆನೆ ನಾನ್ ನಿಮ್ಗೆ ಕೊಡ್ತಾ ಇದ್ದೀನಿ 3 ಲಕ್ಷ ರೂಪಾಯಿ. ये किस खुशी में? ಬೋಲ್ತೀವಿ ಬಾ ಆತೆ ದೇಖೋ ಅಚ್ಚಾ. ವಿಷಯ ಏನಪ್ಪಾ ಅಂದ್ರೆ ಇಬ್ರನ್ನ ಕರೆಕ್ಟ್ ಆಗಿ ಅಲ್ಲಿ ಕರ್ಕೊಂಡೋಗಿ ಸೇರಿಸ್ಬೇಕು ಅಂತ ಹೇಳಿದ್ನಲ್ಲ. ಒಂದು ಕರೆಕ್ಟ್ ಆದ್ರೆ 1.5 ಲಕ್ಷ, ಇನ್ನೊಂದು ಕರೆಕ್ಟ್ ಆದ್ರೆ 1.5 ಲಕ್ಷ. ಸೊ 3 ಲಕ್ಷ. ನೀವು ಪ್ರಚಂಡ ಕಿಲಾಡಿಗಳಂತ ಗೊತ್ತು ನನಗೆ. ಆಬ್ವಿಯಸ್ಲಿ ಕರೆಕ್ಟ್ ಆಗಿ ಉತ್ತರ ಕೊಡ್ತೀರಾ ಅಂತ ಅನ್ಕೊಂಡು 3 ಲಕ್ಷ ಕೊಟ್ಬಿಟ್ಟಿದೀನಿ. ಅಕಸ್ಮಾತ್ ಒಂದು ತಪ್ಪಾಯ್ತು ಅಂದ್ರೆ 1.5 ಲಕ್ಷ ವಾಪಸ್ ಇಸ್ಕೊಂತೀನಿ, ಇನ್ನೊಂದು ತಪ್ಪಾಯ್ತು ಅಂದ್ರೆ 1.5 ಲಕ್ಷ ವಾಪಸ್ ಇಸ್ಕೊಂತೀನಿ. ಓಕೆನಾ? ರೆಡಿನಾ? ಈಗ ವಿಷಯ ಏನಪ್ಪಾ ಅಂದ್ರೆ ಅವ್ರ ಹತ್ರ ಹೋಗಿ ಮಾತಾಡಿದ್ರೆ ತಾನೇ ನಿಮ್ಗೆ ಏನಾದ್ರು ಕ್ಲೂ ಸಿಗೋದು, ಗೊತ್ತಾಗೋದು. ಹೋಗಿ ಮಾತಾಡಿ, ಯಾರು ಬೇಡ ಅಂತಾರೆ ಸರ್. ಆದ್ರೆ ಅಲ್ಲೊಂದು ಗೇಟ್ ಇದೆ, ಅಲ್ಲೊಂದು ಗೇಟ್ ಇದೆ. ಅದನ್ನ ಓಪನ್ ಮಾಡೋದಕ್ಕೆ ನಾನ್ ತಗೊಳ್ತೀನಿ ಓನ್ಲಿ 50,000 ರುಪೀಸ್. ನಾವೇನು ಯಾರನ್ನೂ ಮಾತಾಡ್ಸಲ್ಲಪ್ಪ. ನಾವ್ ಯಾಕೆ ಸುಮ್ನೆ 50,000 ರೂಪಾಯಿ ಬರೀ ಟೋಕನ್ ನೋಡಿ ಅಣ್ಣ. ಕಂಜೂಸನೇ ಕಂಜೂಸ್. ಚಾನ್ಸೇ ಇಲ್ಲ. ಓಯ್, ನೀವು ಕಂಜೂಸಾ? ಇಲ್ಲ ನೋಡ್ತಾ ಇದ್ದಂಗೆ ಗೊತ್ತಾಗತ್ತಲ್ಲ ನಮ್ಗೆ. ಇಲ್ಲ ನೋಡೋದಲ್ಲ. ದಿವ್ಯ ದೃಷ್ಟಿಯಿಂದ. ಈಗ ಏನ್ ಗೊತ್ತಾ, ಯಾಕೆ ಮಾತಾಡ್ಸೋದ್ ಬೇಡ ಅಂತ ಹೇಳ್ತಾನೆ ಗೊತ್ತಾ, ನೀನೇನೇ ಮಾತಾಡ್ಸಿದ್ರು ಅವ್ರು ಕ್ಲೂ ಬಿಟ್ಕೊಳಲ್ಲ. ಹೌದು. ವೇಸ್ಟ್ Waste. ಯಾಕೆ? ಸುಮ್ನೆ Waste of my money ತಾನೇ sir. ಆಡೋದ್ರಿಂದ ಯು ನೆವರ್ ನೋ. ಹಾಗಾಗಿ ನನಗೆ ಆಡೋದ್ರಿಂದ ನನಗೆ ಏನಿಲ್ಲಪ್ಪ, ಈ ಹುಡುಗ ಸರಿ. ಮತ್ತೆ ಲಾಸ್ಟ್ ಮೇಡಮ್ ಆ ಫ್ಯಾಮಿಲಿ ಅನ್ಸ್ತಾ ಇದೆ. ಹೌದಾ? ಈಗ ಒಂದೊಂದೇ ಹೇಳಿ ಸರ್. ನನಗೆ ಅನ್ನಿಸ್ತಾ ಇದೆ. ಸರಿ ಸರ್. ವಾಟ್ ಈಸ್ ಯುವರ್ ಮೈಂಡ್ ಸೆಟ್? ನನಗೆ ಮುಖ ಭಾವನೆ. ನಾನು ನೋಡಪ್ಪ, ನನಗೆ ಐಸಿಂಗ್ ಅಂದ ಕೇಕು ಅವರು ಸಾಹೇಬ್ರು ಲಾಸ್ಟ್ ಸೆಕೆಂಡ್ ಇದಾರಲ್ಲ, ಅವರು ಕೊಡ್ತಾರ ಲುಕ್ಕಲ್ಲೇ ನಾವು ಕ್ಯಾಚ್ ಆಗ್ತಾ ಇರೋದು. ಅವ್ರು ಆ ಕಡೆ ಎಂಡಲ್ಲೇ ಇದಾರೆ. ಅವ್ರು ನೋಡಿ ಮೇಡಮ್ ಸ್ಮೈಲ್ ಜೋರಾಗೋಯ್ತು. ಈ ಕಡೆ ಬಂದ್ಮೇಲೆ ಅವ್ರೇನು ಅಂತ ಗೊತ್ತಾಗುತ್ತೆ ಅಲ್ವಾ? ನಾನ್ ಕೊನೆಯಲ್ಲಿ ಏನ್ ಅನ್ಕೊಂಡ್ಬಿಟ್ಟೆ ಗೊತ್ತಾ, ಈಗ ಆ ಪಾಪು ಯಾರ್ದು ಅಂತ ಕೇಳ್ಬಿಡ್ತೀರಾ ಅನ್ಕೊಂಡೆ. ಫಸ್ಟ್ ಒಬ್ರನ್ನ ಹೇಳಿ. ಹುಡುಗಿನೂ ಕೂಡ ಇವ್ರಿಗೆ ಯಾರೋ ಸಿಸ್ಟರ್ ತರ ಇದೆ. ಬಟ್ ನನಗೆ ಎಬ್ಬುಲಿ ಕಟಿಂಗ್ ಎವ್ವಿ ಹುಳ ಬಿಡ್ತಾ ಇದೆ ತಲೆಯಲ್ಲಿ. ಓಕೆ, ಅವ್ರ ಮೇಡಮ್ ನ ಆ ಕಡೆ ಫೀಸ್ ಮಾಡಿ. ಯಾವ ಫಸ್ಟ್ ಹೇಳಿರೋ ಮೇಡಮ್? ಮೇಡಮ್ 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 ಒಂದ್ ಹೆಜ್ಜೆ ಮುಂದೆ ಬನ್ನಿ. ನೀವು ಬಹಳ ನಗ್ತಿದ್ದೀರಂತ ಹೊಟ್ಟೆ ಕಿಚ್ಚೋರ್ಗೆ. ಅಧ್ಯಕ್ಷರೇ, ಇವ್ರನ್ನ ಫ್ರೀಸ್ ಮಾಡ್ತಿದ್ದಾರೆ. ಬೇವು ಸಿಗುತ್ತಾ, ಬೆಲ್ಲ ಸಿಗುತ್ತಾ? ದೋಸೆ ಟೈಮ್ please. ಒಂದು ರಾಂಗ್ ಆಗೋ ಸಾಧ್ಯತೆ. ತಪ್ಪುತ್ರ ಕೊಟ್ಟಿದ್ದಕ್ಕೆ ನಾನ್ ತಗೊಳ್ತಾ ಇದೀನಿ 1.5 ಲಕ್ಷ ರೂಪಾಯಿ. ನೋಡಿ, 50,000 ಕೊಟ್ಟಿದ್ದಿದ್ರೆ 1 ಲಕ್ಷ ಉಳಿತಿತ್ತ. ಏನ್ ಗ್ಯಾರಂಟಿ? ಇದಕ್ಕೇನ್ ಗ್ಯಾರಂಟಿ ಇತ್ತು ಅಂತ ಆಡಿದ್ರಿ? ಆಡ್ತಾ ಇರೋದೇ ಜೂಜ್ ಅಂತೆ. ಅದ್ರಲ್ಲಿ ಏನ್ ಗ್ಯಾರಂಟಿ? ಈಗ ಜೂಜ್ ಆಡ್ಬೇಡಿ. ಈಗ ಸೀರಿಯಸ್ ಆಗಿ ಮಾತಾಡಿ ಫ್ಯಾಮಿಲಿ ಹತ್ರ. ಚಾನ್ಸೇ ಇಲ್ಲ. ಆಯ್ತು, ಇದೇ ಧೈರ್ಯದಲ್ಲಿ ಹೋರಾಡಿ ಸೋಲ್ತೀನಿ ಅಂದ್ರೆ ಹೋರಾಡ್ಕೊಳ್ಳಿ. ಇಲ್ಲಿ ಏನ್ ಗೊತ್ತಾ, ಇದು ನೀನು ಇದೇ ಮಾಡ್ತಲ್ವಾ, ಕನ್ಸಿಡರ್ ಮಾಡ್ತಲ್ವಾ? ಸರ್ನಲ್ಲ? ಹಾ. ಓಕೆ, ಬೆಸ್ಟ್. ಸರ್ನೇ ತಾಕ್ಬಿಡೋಣ ಆ ಕಡೆಗೆ. ಮಾತಾಡ್ತಿದ್ರೆ ನೋಡು, ದೊಡ್ಡವರು ಅವರು ಒಂದ್ ಸ್ವಲ್ಪ ಹಂಗೆ ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇದೆ. ಹಾ, ನೋಡು. ಕಾಣಿಸ್ತಾ ಇದೆ. ನೋಡಿ, ಒಂದ್ಸಲ ಮಂಜು ಅವ್ರ ಮಾತನ್ನ ಕೇಳಿ. ಸರಿ, ಸೀನಿಯರ್ ಅಲ್ವಾ? ಹೌದು, ಅಬ್ಸಲ್ಯೂಟ್ಲಿ. ಹಾ. ನಂಗೆ ಅದೇ ಅನ್ಸ್ತಾರೆ. ಯಾಕಂದ್ರೆ ಒಂದ್ ಸ್ವಲ್ಪ ಔಟ್ ಆಫ್ ದಿ ಬಾಕ್ಸ್ ಹೇಳ್ತಾ ಇದ್ದೇನೆ ಇವಾಗ. ಏನ್ ಹೇಳಿ? ಮಾಡಿ. ಏನ್ ಮಾಡ್ಲಿ? ಕಮಾನ್. ಏನ್ ಮಾಡ್ಲಿ? ಮೊದಲನೇವ್ರು. ಚಕ 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 ಚಕ. ಮೊದಲನೇ ಸರ್ 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 ಒಂದ್ ಹೆಜ್ಜೆ ಮುಂದೆ ಬನ್ನಿ ಸರ್. ಓಕೆ,
ಈಗ ನಮ್ಮ ಮಂಜು ಅವರು ತುಂಬಾ ಸ್ಟ್ರಾಂಗ್ ಆಗಿ ಇವರೇ ಆ ಫ್ಯಾಮಿಲಿಗೆ ಸೇರಿರೋ ಮ್ಯಾಟ್ರ್ ಅಂತ ಹೇಳ್ತಾ ಇದ್ದಾರೆ. ಆ ಮಂಜುನಾಥನ ಕೃಪೆ ಇವ್ರ ಮೇಲೆ ಇದೆಯಾ ಇಲ್ವಾ ಅಂತ ತೋರಿಸಿ ಅಧ್ಯಕ್ಷರೇ. ಆಕ್ಚುಲಿ ಮೊದಲನೇ ಬಾರಿಗೆ ಸೋಲನ್ನ ಇಷ್ಟು ಅದ್ಭುತವಾದ ರೀತಿಯಲ್ಲಿ ಸಂಭ್ರಮಿಸ್ತಿರುವಂತ ಅದ್ಭುತವಾದ ಕಲಾವಿದ್ರು ನೀವಿಬ್ರು. ಬರ್ಲಿ ಇವ್ರಿಗೆ ಒಂದು ಜೋರದ ಚಪ್ಪಾಳೆ. ಮಂಜು ಅವರೇ, ಆನಂದ್ ಅವರೇ, ದೇಶದಲ್ಲಿ ಏನೇನೋ ನಡೀತಾ ಇದೆ, ಅದ್ರಲ್ಲಿ ಇದು ಒಂದು. ಸರ್ ಒಂದ್ ಹೆಜ್ಜೆ ಹಿಂದೆ ಹೋಗಿ. ಈಗ ಅವ್ರ ಫ್ಯಾಮಿಲಿಗೆ ಸೇರಿರೋರು ಯಾರು ಅಂತ obviously ನಿಮಗೆ ಗೊತ್ತಾಗಿದೆ. ನೀವೇ ಹೋಗಿ ಕರ್ಕೊಂಡೋಗಿ ಬಿಟ್ಬಿಡ್ರಪ್ಪ ಇಬ್ರು. ನಾನು ಹೇಳಿದೆ ಫುಲ್ಲಿ ಕಟಿಂಗ್ ಮ್ಯಾಚ್ ಆಗ್ತಾ ಇದೆ ಅಂತ. ಇಬ್ರು ಒಂದೇ ಕಟಿಂಗ್ ಶಾಪ್ ಹೋಗೋರ. ನೀನ್ ಏನು ಗುರು? ಶ್ರೀನಿವಾಸ್ ಗೌಡ್ರ ಫ್ಯಾಮಿಲಿನ ಯಾರು ಪರಿಚಯ ಮಾಡಿಸ್ತೀರಿ? ಇವರು ನಮ್ಮ ತಾತ ಶ್ರೀನಿವಾಸ್ ಅಂತ, ಇವ್ರು ನಮ್ಮ ಅಜ್ಜಿ, ಅವ್ರ ಪತ್ನಿ ತಿಮ್ಮಮ್ಮ ಅಂತ, ಇವ್ರ ಮಗಳು ಮಂಜುಳಾ ಅಂತ, ಗೀತಾ ಅಂತ ಎರಡನೇ ಮಗಳು, ಅವರು ಅಳಿಯ ಅವರು, ಇವ್ರ ಮಗಳು ಅವರು, ಇವ್ರ ಮಗ ಇವನು, ನಮ್ಮ ಅಕ್ಕ ಇವ್ರು ನಮ್ಮ ಅತ್ತೆ, ಇವ್ರು ನಮ್ಮ ಮಾಮ, ಇವಳು ಮತ್ತು ಅವನು, ಇವ್ರ ಮಕ್ಕಳು, ಇವ್ರ ತಂಗಿ, ಅಕ್ಕ ತಂಗಿರು ಇವರಿಬ್ರು, ಇವ್ರ ಹಸ್ಬೆಂಡ್ ಅವರು. ವಾಟ್ ಅ ವಂಡರ್ಫುಲ್ ಮೂಮೆಂಟ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇಲ್ಲಿಗೆ ನಮ್ಮ ಕಾರ್ಯಕ್ರಮದ 3 ಸುತ್ತುಗಳು ಮುಗಿದಿದೆ. 3 ಸುತ್ತುಗಳು ಮುಗಿದ ನಂತರ ನಿಮ್ಮ ಬೊಕ್ಕಸದಲ್ಲಿದೆ 3 ಲಕ್ಷ ರೂಪಾಯಿ. ಈಗ ಮುದ್ದಾದ ಜಾಯಿಂಟ್ ಫ್ಯಾಮಿಲಿ ಬಂದೋಯ್ತು. ಈಗ ಇಲ್ಲೊಂದು ರಿಯಲ್ ಫ್ಯಾಮಿಲಿನ ನೋಡೋಂತ ಸಮಯ. ನೀವ್ ರೆಡಿ ಇದ್ದೀರಾ? ಅವ್ರಿಗೆ ಯಾರು ಏನು ಎತ್ತ ಅಂತ ಗೊತ್ತಾಗತ್ತೆ ನಿಮ್ಗೆ. ಬರ್ಲಿ ಜಬರ್ದಸ್ತ್ ಚಪ್ಪಾಳೆ ರಿಯಲ್ ಫ್ಯಾಮಿಲಿಗೆ. ಯಾಕೆ ಈಗ ಇದು ಯಾರ ಫ್ಯಾಮಿಲಿ ಅಂತ ನೀವ್ ಹೇಳ್ಬೇಕು. ಅವಾಗ 50,000. ಅಯ್ಯೋ, ನಂಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ. ನಂಗೆ ಗೊತ್ತಾಗ್ತಾ ಇಲ್ಲ, ನಂಗೆ ಭಯ ಆಗ್ತಾ ಇದೆ. ಓಕೆ, ನಿಮ್ಗೆ? ಸುಮ್ನೆ ಗೆಸ್ ಮಾಡ್ತೀನಿ. ಹಾ. ಓಕೆ, ನೋಡೋಣ ಎಷ್ಟು ಕೊಡ್ತೀನಿ ಅಂದ್ರೆ. ಬೇಡ ಬಿಡಪ್ಪ, ಯಾಕೋ ಡೌ ಮಾಡ್ತಾ ಇದಾರೆ. ಇಲ್ಲ, ಗೊತ್ತಾಗುತ್ತೆ. ಅವ್ರನ್ನ ನಾನು ಬೇಜಾನ್ ನೋಡಿದೀನಿ, ಆದ್ರೆ ಇವ್ರನ್ನ ನಿಮ್ಮನ್ನೇ ನೋಡಿದ್ದು ನಮ್ಮ ಅದೃಷ್ಟ. ಇವ್ರನ್ನ ನೋಡಿದ್ದು ಇದ್ದಿದ್ದು ಅದೃಷ್ಟ. ಬನ್ನಿ ಮೇಡಮ್, ಹತ್ರ ನಿಂತ್ಕೊಳ್ಳಿ. ಇವ್ರೇನೋ ಹೇಳ್ತಾರೆ. ಆಬ್ವಿಯಸ್ಲಿ ಆನಂದನ ಪರಿಚಯ ಇದ್ದೇ ಇದ್ದಾರೆ. ಅವ್ರ ಮಿಸ್ಸಸ್ ನಾವು ಬೇಜಾನ್ ನೋಡಿದೀವಿ. ಯಾಕಂದ್ರೆ ಅವ್ರು ನಮ್ಮ ಫ್ಯಾಮಿಲಿ ಅವರು, ನಮಗ್ ಪರಿಚಯ ಇರ್ತಾರೆ. ಆದರೆ ನೀವೇ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೂ ಮುಂಚೆ ಬ್ಯೂಟಿಫುಲ್ ಲೇಡೀಸ್ ಹಾಗೆ ಮುದ್ದಾದ ಪಾಪು, ನಿಮ್ 3 ಜನಕ್ಕೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಸ್ವರ್ಣರೇಖಾ ಅಂತ 28 ಇಯರ್ಸ್ ಇಂದ ನನ್ನನ್ನ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಬರ್ತಾ ಇದ್ದಾಳೆ. 28 ವರ್ಷ. Amazing. ಅಲ್ಲಲ್ಲ, ಹಂಗ ಹೋಗ್ಬೇಡಿ. 28 ವರ್ಷದ ಲವರ್ಸ್ ಅವರು, 20 ವರ್ಷದ ವಿವಾಹ. ಓಕೆ, 8 ವರ್ಷ ಲವ್ ಅಲ್ಲಿ. 8 ವರ್ಷ ಲವ್. Okay, okay. 28 ಇಯರ್ಸ್ ಲವ್. ಆಮೇಲೆ ಯುಗಾದಿಗಿನ್ನ ವ್ಯಾಲೆಂಟೈನ್ಸ್ ಎಪಿಸೋಡ್ ಕರ್ಸ್ಬೇಕಾಯ್ತು ಅವ್ರನ್ನ. ಅಲ್ವಾ? ಅವ್ರು ಬಂದ್ರೆ ಅಲ್ವಾ ಸರ್ ಕರ್ಸೋದ್ ನಾವು. ವಿವ್ ನೋನ್ ಈಚ್ ಅದರ್ ಫಾರ್ 8 years. ಅದು ಬಿಟ್ಟು ಈಗ ಮದುವೆ ಮದುವೆ ಆಗಿ 20 ವರ್ಷ. ನನ್ನ ಹೆಸರು ಮಾಸ್ಟರ್ ವೇದ ಅಂತ. ನನ್ನ ಹೆಸರು ಮಾಸ್ಟರ್ ವೇದ. ನೀನ್ ಎಷ್ಟನೇ ಕ್ಲಾಸ್ ಚೀನಿ? 3rd ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ನೀವ್ ಅಕಾಡೆಮಿ. ಮೇಡಮ್ ನೀವ್ ಹೇಳಿ. ನಾವೆಲ್ಲರೂ ಮಾಸ್ಟರ್ ಮಂಜುನಾಥ್ ಅವ್ರನ್ನ ಚಿಕ್ಕ ವಯಸ್ಸಿಂದ ನೋಡಿದವರು, ಬಹಳ ಒಂದು ಪ್ರೀತಿಯಿಂದ ನೋಡ್ತಾ ಇದ್ವಿ. ಮಂಜು ಅವ್ರು ಏನೋ ನಮ್ಮ ಫ್ಯಾಮಿಲಿ ಅವರೇ ಅಂತ. ಸೊ ನೀವು ಅವ್ರನ್ನ ಚಿಕ್ಕ ವಯಸ್ಸಲ್ಲಿ ನೋಡಿದ್ರ ಸಿನಿಮಾಗಳಲ್ಲಿ? ಮಂಜುಗೆ 15 years ಇದ್ದಾಗ, ನನ್ಗೆ 14 years ಇದ್ದಾಗ ನಾವು ಮೀಟ್ ಆದದ್ದು. ಇಬ್ರು ಭರತನಾಟ್ಯಂ ಕ್ಲಾಸ್ ಅಲ್ಲಿ, ಅವಳು ಕುಚಿಪುಡಿ ಡಾನ್ಸರ್, ನಾನು ಭರತನಾಟ್ಯಂ ಸೇರಿದ್ದೆ. ಹೌದಾ? ಅಲ್ಲಿ ಮೀಟ್ ಮಾಡಿದ್ದು. ಓಕೆ, ಹೇಳಿ ಸರ್, ನಿಮ್ಮಿಬ್ರದ್ದು ಲವ್ ಮ್ಯಾರೇಜ್ ಅಂತ ಗೊತ್ತು. ಫ್ರೆಂಡ್ಸ್ ಆಗಿ ತುಂಬಾ ದಿನ ಇದ್ವಿ. ಅದು ಹಾಗೆ ಎಲ್ಲೋ ಲವ್ ಕನ್ವರ್ಟ್ ಆಗೋಯ್ತು. ಯಾರು ಪ್ರಪೋಸ್ ಮಾಡಿದ್ದು? ಅದು ಇಷ್ಟರವರೆಗೆ ನಮ್ಗೆ ಇಬ್ಬರಿಗೆ ನೆನಪಿಲ್ಲ ಯಾರು ಪ್ರಪೋಸ್ ಮಾಡಿದಂತ. ಪ್ರಪೋಸ್ ಮಾಡಿದ್ದು ಬೇಗ ಮದುವೆ ಆಗಿದೆ. ಸರಿಯಾದ ಉತ್ತರ ಆನಂದ್ ಅವರೇ. ನೀವು ಗೆದ್ದಿದ್ದೀರಿ 10 ಲಕ್ಷ
ರೂಪಾಯಿ. ಯಾಕೆ ಹೇಳ್ತಾ ಇರೋದು ಅಂದ್ರೆ ಅವ್ರು ಇವತ್ತಿಗೂ ಲವರ್ಸ್ ತರನೇ ಇರ್ತಾರೆ. ಹೌದಾ? ನಾವು ಅವ್ರ ಮನೇಲಿ ಯಾವಾಗ್ಲಾರು ಐ ಮೀನ್ ರೇರ್ ಆಗಿ ನಾವು ಸಿಕ್ಕಿದ್ರು, ನಾವು ಪಾರ್ಟಿ ಎಲ್ಲ ಮಾಡಿದ್ರು, ಮಂಜುಗೂ ಸ್ವರ್ಣಕ್ಕಾಗೂ ಮಧ್ಯೆ ಆ ಫ್ರೀಡಮ್ ಇದೆ, ಯಾವುದೇ ತರದ ರಿಸ್ಟ್ರಿಕ್ಷನ್ಸ್ ಇಲ್ಲ. ತುಂಬಾ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಅವ್ರ ಹಸ್ಬೆಂಡ್ ಅಂಡ್ ವೈಫ್ ಅನ್ನಕ್ಕಿಂತ ಲವರ್ಸ್ ಆಗಿ ನಮ್ ಕಣ್ಣು ಕಾಣ್ತಾರೆ. 20 ವರ್ಷ ಆಯ್ತು ಮದ್ವೆ ಆಗಿ. ಫ್ರೆಂಡ್ಸ್ ಫಸ್ಟ್, Very good friend. ಹೆಂಡತಿ. ವಾಟ್ ಅನ್ ಇನ್ಸ್ಪಿರೇಷನ್. ಅದ್ಭುತ ಇದು. ಕನ್ನಡ ಮೇಡಮ್ ನೀವ್ ಹೇಳಿ, ನಮಗ್ ಗೊತ್ತಿಲ್ದಿರೋ ಅಂತ ಮಂಜು ಅವರ ಒಂದ್ ಸೀಕ್ರೆಟ್ ಹೇಳ್ಬೇಕು ಇವತ್ತು. ಹಿ ಸಿಂಗ್ಸ್ ವೆಲ್, ಚೆನ್ನಾಗಿ ಹಾಡ್ತಾನೆ ಮಂಜು. ಹಾ? ಒಂದು ತಮಿಳ್ ಸಾಂಗ್ ಇದೆ, ನನ್ಗೋಸ್ಕರ ಅದು ಅದು ಫಸ್ಟ್ ಹಾಡಿರೋದು. ಮೂವಿ ಹೋಗಿದ್ದು, ಅದಕ್ಕೆ ಅದನ್ನ ಗಾಳ ಹಾಕಿ ಹಿಂಗ್ ಎಳ್ಕೊಳ್ಳೋದಕ್ಕೆ ಪ್ರಭುದೇವ ಸರ್ ಇನ್ಸ್ಪಿರೇಷನ್ ತಗೊಂಡು ಹಾಡಿದ್ರ? ಅದನ್ನ ಹಾಡ್ ಹೇಳ್ಬಿಟ್ಟು. ಅಲ್ಲ, ಮಂಜು ಬಗ್ಗೆ ನನಗೆ ಒಂದು ತುಂಬಾ ಪ್ರಶ್ನೆ ಕೇಳ್ಬೇಕಾಗಿರೋದು ಅಂದ್ರೆ, ಕೇಳಿ ಕೇಳಿ ಸರ್. ನೀವ್ ಹಾಕಿರೋ ರೋಡ್ ನೀವ್ ಬೇಕಾದ್ರೆ ನೀವೇ ಟಾಲ್ ಕಟ್ತೀರಾ? ಹೌದು, ಕಟ್ತೀರಾ? ತುಂಬಾ ಟ್ಯಾಂಕ್. ಹಂಗಾರೆ ನಾವು ಕೇಳಂಗೆ ಇಲ್ಲ, ಪಾಸ್ ಕೊಡಿ ಅಂತ. ಅಲ್ವಾ? ಹೌದು. ಆಕ್ಚುಲಿ ಆ ವಿಷಯ ಜನತೆಗೆ ಗೊತ್ತಿಲ್ಲ. ನಾನು ಕೇಳ್ಬೇಕು ಅಂತಿದ್ದೆ, ಹಂಗಾಗಿ ಈಗ ಅವನೇ ಕಟ್ತೀನಿ ಅಂತ ಹೇಳ್ಬಿಟ್ಟು. ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್, ನಮ್ ವೀಕ್ಷಕರ ಕಣ್ ತೆರೆಸಿ. ಸಿನಿಮಾ ಇದಾದ್ಮೇಲೆ ಎಜುಕೇಶನ್ ಮುಗಿಸಿ, ತುಂಬಾ ಇಂಪಾರ್ಟೆಂಟ್. ಯಾರು ಎಷ್ಟೇ ಏನೇ ಟ್ಯಾಲೆಂಟ್ ಇದ್ರು ಎಜುಕೇಶನ್ ಇಲ್ಲ ಅಂದ್ರೆ ಅವ್ರು ಎಲ್ಲೂ Very well, ಯಾವ ಇದು ಮುಂದುವರಿಯಕ್ ಸಾಧ್ಯ ಇಲ್ಲ. ಖಂಡಿತ. ಎಜುಕೇಶನ್ ಮುಗಿಸಿ ವೆರಿ ಗುಡ್ ಮೆಸೇಜ್. ಸಾಫ್ಟ್ವೇರ್ ಅಲ್ಲಿ ಜಾಯ್ನ್ ಆದೆ. SSLC ರಿಸಲ್ಟ್ಸ್, PUC ರಿಸಲ್ಟ್ಸ್ ಎಲ್ಲ ಫಸ್ಟ್ ಟೈಮ್ ಇಂಟರ್ನೆಟ್ ಅಲ್ಲಿ ಹಾಕ್ಸಿದೆ 99 ಅಲ್ಲಿ. ಅದಾದ್ಮೇಲೆ ಸೂಪರ್. ಅದಾದ್ಮೇಲೆ ಭೂಮಿ ಇದೆಲ್ಲ ನಮಗೆ ಪ್ರಾಜೆಕ್ಟ್, ಗೊತ್ತಿಲ್ಲ. ಭೂಮಿ ಪ್ರಾಜೆಕ್ಟ್ ಅಲ್ಲಿ ಫಸ್ಟ್ ನನ್ನ ಪಾತ್ರ, ಸಣ್ಣ ಪಾತ್ರ ಇತ್ತು, ಡಿಜಿಟೈಸೇಷನ್ ಲ್ಯಾಂಡ್ ರೆಕಾರ್ಡ್ಸ್. ಅದಾದ್ಮೇಲೆ ನಮ್ಮ ಬ್ಯಾಂಗ್ಳೂರ್ ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡೋರ್ ಪ್ರಾಜೆಕ್ಟ್ ನೈಸ್ ರಸ್ತೆ ಏನಿದೆ, ಪೆರಿಫೆರಲ್ ರಸ್ತೆ, ಲಿಂಕ್ ರಸ್ತೆ, ಅಲ್ಲಿ 15 ವರ್ಷ ನಾನು ಎಂಪ್ಲಾಯಿ ಆಗಿದ್ದು. ಈಗ ಲಾಸ್ಟ್ ಒಂದು 3-4 ಇಯರ್ಸ್ ಇಂದ ಕನ್ಸಲ್ಟೆಂಟ್ ಆಗಿದ್ದು. ಸೂಪರ್ ಅಪ್ಪ ಸರ್. ಕರೆಕ್ಟ್. ಇವಾಗ ಯಾಕೆ ಇಷ್ಟು ಬ್ಯುಸಿ ಆಗಿದ್ದೀರಿ ಅಂತ ನಮಗೆ ಗೊತ್ತಾಯ್ತು. ಇಂಥ ದೊಡ್ಡ ಕೆಲಸ ಮಾಡ್ತಿದ್ದೀರಿ ಅಂದ್ಮೇಲೆ ಖಂಡಿತ ಬ್ಯುಸಿ ಆಗಿರ್ತೀರಿ. ಬಟ್ ನಿಜವಾಗ್ಲೂ ಗೊತ್ತಿಲ್ಲದಿರೋ ವಿಷಯನ ಹಂಚ್ಕೊಂಡ್ರಿ. ಈಗ ಇಷ್ಟೇ ನೈಸ್ ಆಗಿ ನಮ್ಮ ಇಂಡಸ್ಟ್ರಿಗೆ ಯಾವಾಗ ವಾಪಸ್ ಬರ್ತೀರಿ ಅಂತ ಕೇಳ್ಬೋದಾ? ಹೇಳಿದ್ನಲ್ಲ, ಒಳ್ಳೆ ಕತೆ ಹುಡುಕ್ತಾ ಇದ್ದೀನಿ, ಸಿಕ್ಕಿದ್ರೆ ಡೈರೆಕ್ಷನ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಓಕೆ. ಸೊ ನೋಡೋಣ. ಶಂಕರಣ್ಣನ ಆಶೀರ್ವಾದ ಹೇಗಿದ್ರೆ ನಿಮ್ಮ ಮೇಲಿದೆ. ಖಂಡಿತ. ಅವ್ರದ್ದು ಒಂದು ಅಕ್ಕಿ ಕಾಳಷ್ಟು ಏನಾದ್ರೂ ಟ್ಯಾಲೆಂಟ್ ಇದ್ರೆ ಡೈರೆಕ್ಷನ್ ಅಲ್ಲಿ ಏನೋ ಚೆನ್ನಾಗಿ ಆಗ್ಬೋದು. ಖಂಡಿತ. ವಿ ಆರ್ ಲುಕಿಂಗ್ ಫಾರ್ವರ್ಡ್ ಫಾರ್ ಇಟ್. ಆದಷ್ಟು ಬೇಗ ಅದ್ಭುತವಾದ ಕತೆ ನಿಮಗ್ ಸಿಗ್ಲಿ ಅಂತ ಆಶಿಸ್ತೀವಿ. ಮತ್ತೆ ನಿಮ್ ಹತ್ರ ಬರ್ತೀನಿ. ಏನೋ ಸೈಲೆಂಟ್ ಆಗಿ ನಿಂತ್ಕೊಂಡು ಸ್ಪಾಪ್ ತಗೊಂಡ ಇದ್ರಲ್ಲ, ನಾವೇನ್ ಹೇಳೋದು? ನಿಮ್ದು ಲವ್ ಸ್ಟೋರಿ ಅಂತ ನಮಗ್ ಗೊತ್ತಮ್ಮ. ಅವ್ರನ್ನೇ ಕೇಳಿಪ್ಪ. ಹೇಳಿ ಮೇಡಮ್. ಇಲ್ಲ ನನ್ನ ಕಸಿನ್ ಅವರು ಫ್ರೆಂಡ್ಸ್ ಇದ್ರು ಆರ್ಕುಟಲ್ಲಿ. ಸೊ ಆರ್ಕುಟಲ್ಲಿ ನೋಡಿದ್ರು, ಅವಳನ್ನೇ ಕೇಳಿದ್ರು, ಯಾರ ಇವಳು ಚೆನ್ನಾಗಿದ್ದಾರೆ ಅಂತ. ಕಳ್ಳ. ಅವಳು ನನ್ನ ಕಸಿನ್ ಕಣೋ ಅಂತ ಹೇಳಿದ್ಮೇಲೆ, ಅವಳಂದ್ರೆ ನಂಗೆ ಇಷ್ಟ ಇದೆ, ನಂಗೊಂಚೂರು ಅವ್ರ ಮನೆ ಫ್ಯಾಮಿಲಿ ನಂಬರ್ ಕೊಡು ಅಂತ ತಗೊಂಡು ಫೋನ್ ಮಾಡಿ, ಡೀಸೆಂಟ್ ಹುಡುಗ ಅಪ್ಪ ಇದು. ಬಂದು ಓಕೆ ಮಾಡ್ಕೊಂಡು, ಅವ್ರಿಗೆ ಲವ್, ನನಗೆ ಅರೇಂಜ್. ವೆರಿ ಗುಡ್. ಬರ್ಲಿ ಜೆಂಟ್ಲ್ಮ್ಯಾನ್ಗೆ ಒಂದು ಚಪ್ಪಾಳೆ. ಆಕ್ಚುಲಿ ಅವರಿಗೆ ಲವ್ ಮ್ಯಾರೇಜು, ನಿಮ್ಗೆ ಅರೇಂಜ್ ಮ್ಯಾರೇಜು. ಅವ್ರದ್ದು ಲವ್ ಮ್ಯಾರೇಜು. ನಿಮ್ಮನ್ನ ಮಾಸ್ಟರ್ಗಳಾಗಿ ನೋಡಿದೀವಿ. ನೀವೀಗ ಮಿಸ್ಟರ್ ಆಗಿ ನಿಮ್ಮ ವೈಫ್ಗಳಿಗೆ ಪ್ರಪೋಸ್ ಮಾಡಿದ್ರೆ ಹೇಗಿರುತ್ತೆ ಅಂತ ನಾವು ಕಣ್ತುಂಬ ನೋಡ್ಬೇಕು. ಚಾನ್ಸೇ ಇಲ್ಲ. ಇದು ಭ್ರಮೆ. ನಾವು ನೋಡ್ತೀವಿ. ಇಡೀ ಪ್ರಪಂಚ ಕಾಯ್ತಾ ಕೂತಿದೆ ಅಲ್ಲಿ. ವೇದಾಂತ್, ನೀನ್ ನನ್ನ ಹತ್ರ ಬರೋ, ನಿಂಗೆ ಇನ್ನ ಕೆಲಸ ಇಲ್ಲ. ಆನಂದ್ ಅವ್ರಿಗೆ, ಇದು ಮಂಜು ಅವ್ರಿಗೆ. ಫಸ್ಟ್ ಮಂಜು ಸರ್ ಹಾಗೂ ಸ್ವರ್ಣ ಮೇಡಮ್ ಬರ್ಬೇಕು. ಸರ್, ಬೈ ಹಾರ್ಟ್ ಏನ್ ಹೇಳ್ಬೇಕು ಅಂತ ಇದ್ದೀರೋ ಹೇಳಿ, ಪ್ರಪೋಸ್ ಮಾಡಿ. ಸ್ವರ್ಣ, ಎಸ್ ಮಂಜು, ದಯವಿಟ್ಟು ನನ್ನ ಮದುವೆ ಆಗು. ಸರ್, ಮಂಡಿ ಮೇಲೆ ಮಂಡಿ ಮೇಲಲ್ಲ, ಒನ್ ಮೋರ್ ಟೇಕ್ ಸರ್. ಸ್ವರ್ಣ, ದಯವಿಟ್ಟು ಮದುವೆ ಆಗು. ಮದುವೆ ಆಗಿ ಆಯ್ತು. ಬೊಗಸೆ ತುಂಬ ಆಸೆ ನೀಡುವೆ, ಏತಕ್ಕೆ ಕನಸಿನಲ್ಲಿ ಮೀಸೆ ತಿರುವೆ. ಚೆನ್ನಾಗಿ ಮಾಡಿದ್ರೇನೋ ಪಪ್ಪ? ವಾಸ್ ಇಟ್ ಓಕೆ? ಡಿಡ್ ಯು ಲೈಕ್ ಇಟ್? ಅವ್ರ ರಿಜಿಸ್ಟರ್ ಮ್ಯಾರೇಜ್ ಅವನೇ ಸಾಕ್ಷಿ ಸೈನ್ ಹಾಕಿರೋದು. ನೀವು ಒಳ್ಳೆ ಚೆನ್ನಾಗಿ ಹೇಳ್ತಾ ಇದ್ದೀರಿ. ಹೌದೇನು? ಓಕೆ, ಇವಾಗ ನೀವೇನ್ ದಬಾಗ್ತೀರಾ ಅಂತ ನೋಡೋಂತ ಸಮಯ. ಆನಂದ್ ಅವರೇ, ಪ್ರಿಯೆ, ಇಂದು ವ್ಯಾಲೆಂಟೈನ್ಸ್ ಡೇ. ನೀವು ನಮ್ಮ ಪ್ರೀತಿಯನ್ನು ಒಪ್ಕೊಂಡು ಇವತ್ತು ವ್ಯಾಲೆಂಟೈನ್ಸ್ ಡೇನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಇಲ್ಲಿಂದ ಕರೆಕ್ಟ್ 9 ತಿಂಗಳಿಗೆ ಚಿಲ್ಡ್ರನ್ಸ್ ಡೇನ ಸೆಲೆಬ್ರೇಟ್ ಮಾಡೋಣ. ಅದ್ಯಾಕೆ ಮಂಜು ಅವ್ರನ್ನ ನೋಡ್ಕೊಂಡು ಪ್ರಪೋಸ್ ಮಾಡ್ತಾ ಇದ್ದೀರಾ? ಕರೆಕ್ಟ್ ಆಗಿದೆಯಲ್ಲ, ಕಾನ್ಸೆಪ್ಟ್ ಕರೆಕ್ಟ್ ಆಗಿದೆ, Correct. ಪ್ರಪೋಸ್ ಕರೆಕ್ಟ್ ಆಗಿದೆಯಾ? ಪ್ಲೀಸ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನನ್ನ ಅಣ್ಣ ಅಲ್ವಾ? ಯಾಕೋ ರೋಸ್ ಇಸ್ಕೋತಾ ಇಲ್ಲ? ಅಷ್ಟ್ ಚೆನ್ನಾಗಿ ಪ್ರಪೋಸ್ ಮಾಡ್ತಾ ಇದ್ದೀರಾ. ಪ್ಲೀಸ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಓ, ಥ್ಯಾಂಕ್ ಯು ಸೋ ಮಚ್.
ಇಂಥ ಮುದ್ದಾದ ಜೋಡಿಗಳು ನಿಮ್ಗಳಿಗೆ ಯಾರ ದೃಷ್ಟಿನೂ ತಾಗ್ದೇರ ಇರ್ಲಿ. ಬಹಳ ಖುಷಿ ಆಯ್ತು ನಿಜವಾಗ್ಲೂ. ಸೊ ಮೇಡಮ್, ಪಾಪು, ನೀವೆಲ್ಲರೂ ಕೂತ್ಕೊಂಡು ಎಪಿಸೋಡ್ ನೋಡಿ ಅವ್ರನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಥ್ಯಾಂಕ್ ಯು. ಜೋರ ಚಪ್ಪಾಳೆ ಬರ್ಲಿ. ನಮಗಂತೂ ನಿಮ್ ಫ್ಯಾಮಿಲಿ ಮ್ಯಾಟ್ರ್ ನೋಡಿ ಬೇಜಾನ್ ಖುಷಿ ಆಯ್ತು. ತುಂಬಾ ಥ್ಯಾಂಕ್ಸ್. ನಿಮ್ಗೆ ಏನ್ ಅನ್ನಿಸ್ತು ನಿಮ್ ಫ್ಯಾಮಿಲಿ ಮ್ಯಾಟ್ರ್ ನೋಡ್ಕೊಂಡು? ತುಂಬಾನೇ ಖುಷಿ. ಆನಂದ್ ಅವ್ರಿಗೆ ಯಾಕೋ ಡೌಟ್ ಅಲ್ಲಿ ಇದಾರಲ್ಲ. ಏನಿಲ್ಲ, ನೀವ್ ಹೇಳ್ಬೇಕೇನು ಅಂತ. ನೀವು ಕಮೆಂಟ್ಸ್ ಕೊಡ್ತೀರಾ, ಲೈಕ್ಸ್ ಕೊಡ್ತೀರಾ, ಇಲ್ಲ, ಇಲ್ಲ. ಡಿಸ್ಲೈಕ್ಸ್ ಕೊಡ್ತೀರಾ, ನೀವು ಕೊಡ್ಬೇಕು. ಆನಂದ್ ನನಗೆ ಏನ್ ಬೇಜಾರು ಅಂದ್ರೆ ಪದೇ ಪದೇ ಒಬ್ರಿಗೆ ಪ್ರಪೋಸ್ ಮಾಡ್ಬೇಕಲ್ಲ ಅಂತ. ಖಂಡಿತ ಆತರ ಏನಿಲ್ಲ. ಹಾ. ಒಂದ್ಸಲಿ ಮಾಡಿದ ತಪ್ಪನೆ ಮತ್ತೆ ರಿಪೀಟ್ ಮಾಡಿಸಿದ್ರಲ್ಲ ಅಂತ ಬೇಜಾರಾಗ್ತದೆ ಅಷ್ಟೇ, ಇನ್ನೇನು. ಇವತ್ತಿದೆ ನಿಮ್ಗೆ ಒಳ್ಳೆ ಊಟ ಮನೆಗೆ ಹೋದ್ಮೇಲೆ. ಹೌದು, ಹೌದು. ಓಕೆ, ಆದಷ್ಟು ಬೇಗ ಈ ಕೊನೆ ಸುತ್ತನ ಮುಗಿಸ್ಬಿಟ್ಟು Yes. ಮನೆಗೆ ಹೋಗಿ ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡಿ ಯುಗಾದಿ ದಿನ. ಖಂಡಿತ. ಓಕೆನಾ? Yes. ಕೊನೆ ಸುತ್ತನ ಆಡಕ್ ರೆಡಿ ಇದೀರಾ? Yes. ಕಾರ್ಯಕ್ರಮದ ಕೊನೆ ಸುತ್ತಿಗೆ ಹೋಗೋಣ. Yes. ನಮ್ಮ ಕಾರ್ಯಕ್ರಮದ ಕೊನೆಯ ಸುತ್ತು 77 ಸುತ್ತು. ಈಗ ಈ ಸುತ್ತಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಎಕ್ಸ್ಪ್ಲೇನ್ ಮಾಡೋಂತ ಸಮಯ. ಏನಪ್ಪಾ ಅಂದ್ರೆ ಇಲ್ಲಿ 3 ಜನ ಮುದ್ದಾದ ಅವಳಿಗಳು ಬಂದು ನಿಂತ್ಕೋತಾರೆ. ಓ. ಆವಾಗ ನೀವು ಅವ್ರ ಹತ್ರ ಹೋಗಿ ಎಷ್ಟು ಬೇಕಾದ್ರೂ ಮಾತಾಡ್ಬೋದು, ಏನ್ ಬೇಕಾದ್ರೂ ಕೇಳ್ಬೋದು. ಅದಾದ ನಂತರ ಓಕೆ ನನ್ ಹೊಟ್ಟೆ ತುಂಬ ಮಾತಾಡಿ ಅಂತ ಹೇಳಿದ ಮೇಲೆ ನಿಮ್ಮಿಬ್ರನ್ನ ಇಲ್ಲಿ ಕರೆಸ್ತೀನಿ, ಆ ಕಡೆ ತಿರ್ಗಿಸ್ತೀನಿ. ಒಂದು ಡಿಸೈನರ್ ಕಪ್ಪು ಬಟ್ಟೆ ಇದೆಯಲ್ಲ ಅದನ್ನ ನಿಮ್ ಕಣ್ಣಿಗೆ ಹಾಕ್ತೀನಿ. ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಅವಳಿ ತನ್ನ ಜವಳಿ ಜೊತೆ ಅಂತ ಸ್ವಾಪ್ ಆಗ್ಬಿಡುತ್ತೆ. Okay. ಆಮೇಲೆ ನಿಮ್ ಕಣ್ಣು ಕಟ್ಟಿರೋ ಬಟ್ಟೆನ ತೆಗೆದ್ಬಿಟ್ಟು ವೆರಿ ಸಿಂಪಲ್ ಕೇಳ್ತೀನಿ, ಸ್ವಾಪ್ ಆಗಿರೋ ಅವಳಿ ಯಾವದ್ದು ಅಂತ. ಈಗ ಈ ಸುತ್ತಲ್ಲಿ ಹೇಗಪ್ಪ ಅಂದ್ರೆ 3 ಲಕ್ಷದಲ್ಲಿ ನೀವು ಎಷ್ಟು ಬಿಡ್ ಮಾಡ್ತೀರೋ ಅಷ್ಟು ಹಣನ ನಾನ್ ಬಿಡ್ ಮಾಡ್ತೀನಿ. ಸೊ 3 ಲಕ್ಷನು ಬಿಡ್ ಮಾಡ್ಬೋದು, ಅಥವಾ 2.5, 2, 1.5 ನಿಮಗ್ ಬಿಟ್ಟಿದ್ದು. 1 ಲಕ್ಷ ಬಿಡ್ ಮಾಡೋಣ. ಒಂದ ಹಾ. ಇಡೀ 1 ಲಕ್ಷ ಇಟ್ಟಿದ್ದಾರೆ ಅಧ್ಯಕ್ಷರೇ. ಈ ಕಡೆ ನಾನು 1 ಲಕ್ಷ ಇಡ್ತೀನಿ. ಸೊ ಈ ಸುತ್ತಲ್ಲಿ ನೀವು ಸರಿಯಾಗಿ ಉತ್ತರ ಕೊಟ್ರೆ ನಿಮ್ಗೆ ಸಿಗುತ್ತೆ 2 ಲಕ್ಷ ರೂಪಾಯಿ. ರೆಡಿ ಇದ್ದೀರಾ? ಕರಸ್ಲಾ ಟ್ವಿನ್ಸ್ ನ? ಎಸ್. ಓಕೆ, ಜಬರ್ದಸ್ತ್ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸೇಮ್ ಟು ಸೇಮ್ ಸುತ್ತಲ್ಲಿ ಭಾಗವಹಿಸ್ತಿರೋಂತ ಮುದ್ದಾದ ಅವಳಿಗಳನ್ನ. ಈಗ ನೀವು ಅವ್ರ ಹತ್ರ ಹೋಗಿ ಏನ್ ಬೇಕಾದ್ರೂ ಮಾತಾಡ್ಸ್ಬೋದು. ಅಲ್ಲಲ್ಲ, ಈಗ ಇನ್ನು ಅವರಲ್ಲಿ ಇನ್ನ 3 ಜನ. ಚಿನ್ನ ಕಳ್ಳ. ಓ, ಇದ್ರಲ್ಲಿ ಯಾರೋ ಒಬ್ರು ಹೋಗಿ ಯಾರೋ ಒಬ್ರು ಬಂದಿರ್ತಾರ. ಒಬ್ರೆ? ಎಸ್. ಹಾ, ಸರಿ ಆಯ್ತು, ನಡೆಯಪ್ಪ ಹೋಗೋಣ ಅತ್ತಗೆ. ನಿಮ್ಮ ಹೆಸರೇನಮ್ಮ? ಸಿಂಧು. ಏನು ಓದ್ತಾ ಇದ್ದೀರಾ? B.Com ಫಸ್ಟ್ ಇಯರ್. ಯಾವ ಕಾಲೇಜ್? NM ಕ್ಯಾಬ್ ಜೈನ. NMKRV. ನಿಮ್ಮ ಹೆಸರೇನಮ್ಮ? ಭವ್ಯ. ನೀವೇನ್ ಓದ್ತಾ ಇದ್ದೀರಾ? ಸೆಕೆಂಡ್ PU. ಯಾವ ಕಾಲೇಜ್? ಅರಬಿಂದು. ನೀವ ಸ್ವಿಚ್ ಆಗೋದು? ಸ್ವಿಚ್ ಆದ್ರೆ ಹೇಳ್ತೀರಲ್ಲ. ನಿಮ್ಮ ಹೆಸರು? ಡಿಂಪಲ್. ನೀವೇನ್ ಓದ್ತಾ ಇದ್ದೀರಾ? B.Com ಸೆಕೆಂಡ್ ಇಯರ್. B.Com ಸೆಕೆಂಡ್ ಇಯರ್. ಯಾವ ಸ್ಕೂಲ್? ಕಾಲೇಜ್? ವಿದ್ಯಾವಾಹಿನಿ ಫಸ್ಟ್ ಗ್ರೇಡ್ ಕಾಲೇಜ್. ಓಕೆ ಅಣ್ಣ, ನೀನು ಒಂದ್ಸತಿ ಇಂಟರ್ಗೆಟ್ ಮಾಡ್ಬಿಡುವ. ನಾನು ಸುಮ್ಮನೆ ಒಂದ್ಸಲಿ ಸ್ಕ್ಯಾನ್ ಮಾಡ್ಬಿಡ್ತೀನಿ. ಓಕೆ. ಅಬ್ಬಾ, ಜೇಮ್ಸ್ ಬಾಂಡ್ ಸಿನಿಮಾ ಮುಗ್ದಿದೆ. ವೆರಿ ಗುಡ್. ನೀವಿವಾಗ ದೇವರಾಣೆಗಳು ಹೇಳಲೇಬೇಕು. ಏನೇನ್ ಕಂಡಿಡ್ಕೊಂಬಂದ್ರಿ, ಏನೇನ್ ನಮ್ಮ ನೋಡ್ಕೊಂಬಂದ್ರಿ? ತಾಯಣೆಗೂ ಏನು ಹೇಳಲ್ಲ, ಬನ್ನಿ. ಓಕೆ ಅತ್ತೆ ಮಕ್ಳ, ಜೋಶಲ್ ಅವ್ರೆ ತೋರಿಸ್ತೀನಿ ನಾನು ಯಾರು ಅಂತ. ಹಿಡ್ಕೊಳ್ಳಿ ಇಲ್ಲಿ ಮುಂದೆ. ಓಕೆ, ಡ್ರಾಪ್ ಆಗ್ಲಿ. ತೆಗಿರಿ, ತೆಗಿಲಾ? ಹೆಲ್ಪ್ ಬೇಕಾ? ನೋ. ಈಗ ನಿಧಾನಕ್ಕೆ ನೋಡ್ಬೇಕು ಸರ್. ಸಖಿಯೇ ನಿನ್ನ ಯೌವನ, ಈ ಹೇರ್ ಸ್ಟೈಲು ತುಂಬ ಒತ್ತಿ ಬಾಚಿದ್ದಾರೆ. ಇವರೇ ಸಿ ಅಂತ ಮನಸ್ಸು ತುಂಬ ಹೇಳುತ್ತಿದೆ ಅಣ್ಣ. ಚಿಂಡ ರೈಟ್. ಸಿ ಮಗ. ಬೇರೆಯವ್ರನ್ನ ಮಾತು ಆಡ್ಸಿಲ್ವಲ್ಲ? ಸಿ. ಯಾಕೆ ಚೇಂಜ್ ಆಗಿರುತ್ತೆ? ವೈ ಯು ಆರ್ ಸೇಯಿಂಗ್ ಸಿ? Because I see so many things has changed. ವಾಟ್ ಆಲ್? ಆಮೇಲೆ
ಹೇಳ್ತೀನಿ. ಇಲ್ಲ ಇಲ್ಲ ಈಗ ಹೇಳ್ಬೇಕು. ಗೆದ್ಮೇಲೆ ಹೇಳ್ತೀವಿ. ಎದ್ಮೇಲೆ ಹೇಳ್ತೀನಿ. ಗೆದ್ರೆ ಅವರಿಬ್ರು ನೋಡಿ. ಅಷ್ಟೇ ನನಗೆ ಸ್ವಲ್ಪ ಹೇರ್ ಸ್ಟೈಲ್ ಪ್ರೆಸ್ ಆಗಿ ಬಾಚಿದೆ. ಅವಳು ಇಷ್ಟು ಪ್ರೆಸ್ ಇರಲಿಲ್ಲ. ನೋಡಿದ ತಕ್ಷಣ ಸಡನ್ ಚೇಂಜ್ ಅನ್ನಿಸ್ತು ನನಗೆ. ಆ್ಯಂಡ್ ಚೂರ್ ಬೇಕಂಡಮ್ಮ ಆ ಕಡೆ ನೋಡು. ಈ ಅಕ್ಕನ ತಂಗಿ ಯಾರೋ ಗೊತ್ತಿಲ್ಲ, ಅವಳಿಗೆ ಇಲ್ಲೊಂದು ಮಚ್ಚೆ ಇತ್ತು. ಎಸ್ ಇಲ್ಲ ನಾವ್ ಅದನ್ನ ಇವಾಗ ಅಳಿಸಿದ್ವಿ. ಅದಕ್ಕೆ ಅದೆಲ್ಲ ಮೋಸ ಮಾಡಬಾರ್ದು ಅಂತ ಹೇಳಿದೀನಿ ನಾನು. ಅದೆಲ್ಲ ನಾವು ಬೇಜಾನ್ ಮಾಡ್ತೀವಿ ಸರ್. ಅದಲ್ಲದೆ ಇವರಿಬ್ರು ಅಲ್ಲ, ನನಗೆ ಮೈ ಗೋಯಿಂಗ್ ವಿತ್ ಸಿ. ಆಕ್ಚುಲಿ ಯಾಕಂದ್ರೆ ನನಗೆ ನೋಡಿದ ತಕ್ಷಣ ನನಗೆ ಸರಕ್ ಅಂತ ಒಂದು ಚೇಂಜ್ ಅನಿಸ್ಬಿಡ್ತು. ಸರಕ್ ಅಂತ ಅನ್ನಿಸ್ತಪ್ಪ. ಮಂಜು ಅವರು ಮೂಕ ವಿಸ್ಮಿತರಾಗಿದ್ದಾರೆ. ಫಸ್ಟ್ ಇಬ್ರು ಮಾತಾಡ್ಸಿ ಹೆಸರು ಕೇಳಿ. Okay, ಮಾತಾಡಿ. ನಿನ್ನ ಹೆಸರು ಬಾ. ಸಿಂಧು ಏನು ಓದ್ತಾ ಇದ್ದೀರಾ? ಫಸ್ಟ್ ಇಯರ್ BCom ಯಾವ ಕಾಲೇಜ್? NMKRP ಕಾಲೇಜ್. ನಿಮ್ಮ ಹೆಸರು? ಭವ್ಯ. ಅವಾಗಲೇ ಮಾತಾಡ್ತೀವಿ ತಾನೆ. ನಗು ಬರ್ತಾ ಇದೆ ಅಂದ್ರೆ ಚೇಂಜ್ ಆಗಿಲ್ಲ. ಏನು ಓದ್ತಾ ಇದ್ದೀರಾ? ಸೆಕೆಂಡ್ PU ಕಂಪ್ಲೀಟ್ ಆಗಿದೆ. ಖಡ್ಗ ಚೇಂಜ್ ಮಾಡ್ಬಿಟ್ಟಿದ್ದಾರೆ, ಬಟ್ ಅದು ಬೇಕು ಅಂತಾನು ಮಾಡಿರ್ಬೋದು. ಯಾರಿಗೆ? ಖಡ್ಗ ಲೆಫ್ಟ್ ರೈಟ್ ಅಲ್ಲಿ ಇತ್ತು ಅವಾಗಲೇ. ಅದಕ್ಕೆ ತಗೊಳ್ಳೋದು ಬೇಡ ಅಲ್ವಾ? ಮಾಡ್ಬಿಟ್ಟು ಅಷ್ಟು ಈಜಾಗಿ ಲಬ್ಬಕ್ ಅಂತ ತಿನ್ನು ಗುಲಾಬ್ ಜಾಮೂನು ಅಂತ ಕೊಟ್ಬಿಟ್ರೆ ಇನ್ನೇನು ಅಲ್ಲೋ ಕತೆ. ಇವರು ನಮ್ ನೋಡ್ದಂಗೆ ರಿಯಾಕ್ಷನ್ ಕೊಡ್ತಾ ಇಲ್ಲ. ನಿಮ್ಮ ಹೆಸರು? ಸ್ವಲ್ಪ ಏನ್ ಡಿಂಪಲ್. ಏನ್ ಓದ್ತಾ ಇದ್ದೀರಾ? ಸೆಕೆಂಡ್ BCom ಯಾವ ಕಾಲೇಜ್? ವಿದ್ಯಾವಾಹಿನಿ ಫಸ್ಟ್ ಗ್ರೇಡ್ ಕಾಲೇಜ್. ಲೆಟ್ಸ್ ಗೋ ವಿತ್ ಸಿ ಮಗ. ಮಾಸ್ಟರ್ ಪ್ಲಾನ್ ಆಯ್ತಾ? ಹಂಗೆ See free ಏನಿಲ್ಲ. ಇವಾಗ ಇಲ್ಲಿ ತಿರುಗಿ ನೋಡಿದ ತಕ್ಷಣ ನನಗೆ ಜರ್ರಕ್ ಅಂತ ಆರ್ಟಿಸ್ಟ್ ಚೇಂಜ್. ಅದು ಜಂಪ್. ಕಣ್ಣಿಗೆ ಕತ್ಲೆ ಬಡ್ಕೊಂಡಿರುತ್ತಲ್ಲ, ಮಾಡಿದ್ರಾ ಅಂತ? ತೆಗ್ದಾಗ ಸಡನ್ ಆಗಿ ಆಗತ್ತೆ. ದಿಕ್ಕು ಅಂತ ಮಾಡಿದ್ರ? ಹಾ, ಅದು ಗೊತ್ತಿಲ್ಲ. ಇವಾಗ ಮಂಜು- ನೀನ್ ಇಲ್ಲ ಈಗ ಒಂದ್ ನಿಮಿಷ ಕನ್ಸಿಡರಿಂಗ್ ದ ಫ್ಯಾಕ್ಟ್ ನೀನ್ ಈ ಕಡ್ಗ ಚೇಂಜ್ ಆಗಿದೆ ಅಂದ್ಮೇಲೆ ನಾನು ಅದಕ್ಕೆ ಶಾಕ್ ಆಗ್ತಿರೋದು. ಮೇ ಬಿ ಅವಳು ಹೇರ್ ಸ್ಟೈಲ್ ಚೇಂಜ್ ಮಾಡಿದಾರ ಅಂತ. ಬಟ್ ನಾನೊಂದು ಗುರ್ತಿಟ್ಕೊಂಡಿದ್ದೆ, ಅದು ಈ ಹುಡುಗಿಲಿ ಇಲ್ಲ. ಸಿ ಅಲ್ಲಿ ಅವಳು ಇಲ್ಲೊಂದು ಮಚ್ಚೆ ಇತ್ತು. ಕರೆಕ್ಟ್ ಆಗಿ ಒರ್ಸಿದೀವಿ ಅದನ್ನ. ಸಂತೋಷ. ಹಾ, ತಗೊಂಬಿಡಿ. There is ನಾವು no 2 ಲಕ್ಷ ತಗೊಂಡು ಮನೆಗೆ ಹೋಗ್ತೀವಿ. ನಮ್ ಜೀವನದಲ್ಲಿ ಸಂತೋಷ ಇಲ್ಲ ಸರ್, ನಮ್ ಜೀವನದಲ್ಲಿ ಬರೀ ಆನಂದ ಹಾಗೂ ಮಂಜುನಾಥ್ ಅವರ ಕೃಪೆ. ಮಂಜುನಾಥನ ಕೃಪೆ ಇದ್ರೆ ಯಾವಾಗಲೂ ಜೀವನ ಆನಂದವಾಗೇ ಇರುತ್ತೆ. ಹಾ, ಕರೆಕ್ಟ್ ಕರೆಕ್ಟ್. ಈಗ ಆ ಕೃಪೆ ಇದೆಯಾ ಅಂತ ನೋಡೋಣ. ಏನೋ ನೋಡಿ ಮೇಡಮ್, ಸ್ವಲ್ಪ ಮೇಲೆ ಹಾಕೊಡಿ ಅಷ್ಟೇ. ಸಿ ಫ್ರೀಸ್ ಮಾಡ್ತೀರಾ? ಸಿ ಫ್ರೀಸ್. ಪಕ್ಕಾನಾ? ಸಿ ಫ್ರೀಸ್. ಯೋಚನೆ ಮಾಡಲ್ವಾ ಇನ್ನೊಂದ್ಸಲ? ಸಿ ಫ್ರೀಸ್. ಓಕೆ ಅಧ್ಯಕ್ಷರೇ, ಸೀನಾ ಫ್ರೀಸ್ ಮಾಡ್ತಾ ಇದಾರೆ. ನೋಡೋಣ ಇದು ಸರಿನಾ ತಪ್ಪಾ ಅಂತ. ಸೂಪರ್. ಈ ಸುತ್ತಲ್ಲಿ ಸರಿಯಾದ ಉತ್ತರನ ಕೊಟ್ಟು ನೀವು ಗೆದ್ದಿದ್ದೀರಿ 2 ಲಕ್ಷ ರೂಪಾಯಿ. ದುರಾಸೆ ಈಗ- ಇಲ್ಲ, ಕರೆಕ್ಟ್ ಆಗಿತ್ತು. ಆಸೆ ಈಗ fix. ನಿಮ್ಗೆ ಅದೇನೋ ಒಂದು ಸಿಟಿ ಇದೆಯಲ್ಲ, ಏನದು? ಯಾವುದು? ಕ್ಯೂರಿಯಾಸಿಟಿ. ಹಾ, curiosity. ಅದನ್ನ ನಾನು ಇವಾಗ ಕ್ಲಿಯರ್ ಮಾಡ್ತೀನಿ. ಯಾಕಂದ್ರೆ ಇವಾಗ ಸ್ಟೇಜ್ ಮೇಲೆ ಅವಳಿಗಳ ಜೊತೆ ಜವಳಿಗಳು ಬರ್ತಾರೆ. ಜಬರ್ದಸ್ತ್ ಚಪ್ಪಾಳೆ ಬರಲಿ ಮುದ್ದಾದ ಜವಳಿಗಳಿಗೆ. ಏನ್ ಗುರು ಭಯಂಕರ ಆಗಿದೆ ನಾನ್ ಖಡ್ಗ ಒಂದ್ ನೋಡ್ಕೊಂಡು ಬಿದ್ದ. ನೀವು ಅಕ್ಕ ಈಗ ಇಲ್ಲ ಅದಕ್ಕೆ ಅಂತದ್ದು ಪ್ರಾಪ್ ನೋಡ್ಬಾರ್ದು, ಪರ್ಮನೆಂಟ್. ಅದ್ರಲ್ಲೂ ನಾನು ಮಚ್ಚೆ ಏನಾರು ಮಾಡಿರ್ತಾರೆ ಅಂತ ನಾನು ಅನ್ಕೊಂಡೆ. ಹೇಗ್ ಅನ್ನಿಸ್ತಾ ಇದೆ ನೋಡ್ತಾ ಇದ್ರೆ? ಸಖತ್ತಲ್ಲ? ತುಂಬಾನೇ ಖುಷಿ. ನಿಮ್ಮ ನೀವು ಇಂಟ್ರೊಡ್ಯೂಸ್ ಮಾಡಿಸ್ಕೊಳ್ಳಿ ಪ್ಲೀಸ್. ಡಯಾನಾ. ಡಿಂಪಲ್ ಸೆಕೆಂಡ್ BCom. ಓಕೆ, ಥ್ಯಾಂಕ್ ಯು. ಭವ್ಯ ಸೆಕೆಂಡ್ ಇಯರ್ ದಿವ್ಯಾ ಸೆಕೆಂಡ್ ಇಯರ್ ನಾನು ಸಿಂಧು ಅವಳು ಬಿಂದು. ಸೇಮ್ ನಾನು ಸಿಂಧು ಅವಳು ಬಿಂದು. ವೆರಿ ಗುಡ್. ಏ ನಿಮ್ಮಿಬ್ರಲ್ಲ ಸಿಂಧು ಅವಳು ಬಿಂದು. ಏನ್ ಇವಾಗ ಕನ್ಫ್ಯೂಸ್? ಆಕ್ಚುಲಿ ಇಬ್ರು ಜೊತೆಲಿದ್ರೆ ಕನ್ಫ್ಯೂಸ್ ಆಗ್ತಾರೆ. ನಿಮ್ಗೂ ಆ ಕನ್ಫ್ಯೂಷನ್ ಇದೆಯಾ? ಆಕ್ಚುಲಿ ಶೀ ಸಿಂಧು ಅಂಡ್ ನಾನ್ ಬಿಂದು. ಹೆಂಗಿದ್ರು ನಮಗೆ ಗೊತ್ತಾಗಲ್ಲ ಬಿಡಿ. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಅವ್ರನ್ನ ಬರಿಗೈಲಿ ಕಳ್ಸೋ ಮಾತೇ ಇಲ್ಲ. ನಮ್ ಕಡೆಯಿಂದ ಅವ್ರಿಗೆ ಸಿಗ್ತಾ ಇದೆ ಒಂದು ಬ್ಯೂಟಿಫುಲ್ ಗಿಫ್ಟ್ ಹ್ಯಾಂಪರ್. ಅತ್ತೆ ಮಕ್ಳ ತಗೊಂಬನ್ನಿ ಪ್ಲೀಸ್. ವಾಹ್, 4 ಸುತ್ತುಗಳನ್ನು ಯಶಸ್ವಿ
ಯಶಸ್ವಿಯಾಗಿ ಆಡಿ ನೀವು ಗೆದ್ದಿದ್ದೀರಿ 4 ಲಕ್ಷ ರೂಪಾಯಿ. ಏನಪ್ಪ ಅಂದ್ರೆ ನಮ್ಮ ಆನಂದಣ್ಣ ಅವರ ಸಿನಿಮಾ ಕೋಳಿಕೆ ರಂಗ ಟೀಮ್ ಕೂಡ ನಮ್ಮ ಜೊತೆ ಬರ್ತಾ ಇದೆ ಅಲ್ವಾ, ಕರ್ಸ್ಬಿಡೋಣ ಅವ್ರನ್ನ. ಥ್ಯಾಂಕ್ ಯು, ಪ್ಲೀಸ್ ಪ್ಲೀಸ್. ಸೊ ಜಬರ್ದಸ್ತ್ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕೋಳಿಕೆ ರಂಗ ಟೀಮ್ ಅನ್ನ. ಸರ್, ಈಗ ನಿಮ್ಮ ಟೀಮ್ ಅನ್ನ ನೀವು ಇಂಟ್ರೊಡ್ಯೂಸ್ ಮಾಡಿಸ್ಕೊಳ್ಳಿ ಪ್ಲೀಸ್. ಮೊದಲನೇದಾಗಿ ನಿರ್ದೇಶಕರು ಬೋರ್ವಾಲೆ ಮಹೇಶ್ ಅಂತ ಆ್ಯಂಡ್ DOP ಧನ್ಪಾಲ್ ಅಂತ, ಇವರು ನಿರ್ಮಾಪಕರು ST ಸೋಮಶೇಖರ್. ಸೂಪರ್, ನಮಸ್ತೆ ಸರ್. ಹಾಗೂ ನಾ ಕೋಳಿಕೆ ರಂಗ ಚಿತ್ರದಲ್ಲಿ ನಾವೇನಾರು ಅಲ್ಪ ಸ್ವಲ್ಪ ಡ್ಯಾನ್ಸ್ ಮಾಡಿದೀವಿ ಅಂದ್ರೆ ಅದ್ರ ಸೂಪರ್ ಕೊರಿಯೋಗ್ರಾಫರ್ ಮಂಜು ಸರ್. ಸೂಪರ್. ನಿರ್ದೇಶಕರೇ, ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ. ಹೇಗೆ ಅನ್ನಿಸ್ತು ಅವ್ರ ಜೊತೆ ಕೆಲಸ ಮಾಡಿ? ನಿಜವಾಗ್ಲೂ ಬಹಳ ಖುಷಿ ಆಗ್ತದೆ. ಅವ್ರ ಜೊತೆಲಿ ನಾನು ಕೆಲಸ ಮಾಡಿದ್ದು ನನ್ನ ಪುಣ್ಯ ಅಂತ ಅನ್ಕೊಂತೀನಿ. ಅಯ್ಯೋ, ಸೋಮಣ್ಣ ಸಾಹೇಬ್ ಮತ್ತು ಅವ್ರು ನನ್ನ ಜೀವನದಲ್ಲಿ ಮರೆಯುವಾಗೇ ಇಲ್ಲ ಅಂತ ಒಂದು ಅದ್ಭುತವಾದ ಒಂದು ವೇದಿಕೆ. ಓಕೆ, ಈಗ ನಿರ್ಮಾಪಕರು ಅನ್ನದಾತರು ಅಂತ ಹೇಳ್ತಾರೆ. ನಿರ್ಮಾಪಕರೇ, ನೀವು ಆನಂದ್ ಅಣ್ಣನ ಅಪ್ರೋಚ್ ಮಾಡಿದಾಗ ಅವ್ರು ಏನಂದ್ರು? ಒಂದು ಸಿನಿಮಾ ಮಾಡಲೇಬೇಕು ಅಂತ ನಮ್ಮ ಡೈರೆಕ್ಟರ್ ಕತೆ ಎತ್ಕೊಂಡ್ ಬಂದಾಗ, ಸರಿ ಓಕೆ ಮಾಡೋಣ, ಚೆನ್ನಾಗಿದೆ ಕತೆ, ಇದಕ್ಕೆ ಯಾರನ್ನ ಹೀರೋ ಮಾಡಬೇಕು ಅಂತ ನಾವು ಸುಮಾರು ಒಂದು 6 ಜನಕ್ಕೆ ಸೆಲೆಕ್ಷನ್ ಮಾಡಿದ್ವಿ. ಆದರೂ ನಮಗೆ ಇಲ್ಲ, ನಾವು ಚಿಕ್ಕ ವಯಸ್ಸಿಂದ ನಮ್ಮ ಮಾಸ್ಟರ್ಜಿಗೆ ನಾವು ಇಂಡಸ್ಟ್ರಿಲಿ ಅವರು ತುಂಬ ಗೊತ್ತಿರೋಂಥ ಮನುಷ್ಯರು, ಅವ್ರಿಗೆ ನಾವು ಯಾಕೆ ಆನಂದ್ ಸರ್ನ ನಾವು ಹೀರೋ ಮಾಡಬಾರ್ದು ಅನ್ನಿಸ್ತು. ಈ ಕತೆ ನಿಮ್ಗೆ ಶೂಟಬಲ್ ಆಗುತ್ತೆ, ಅದಕ್ಕೋಸ್ಕರನೇ ಮತ್ತೆ ಕೂತ್ಕೊಂಡು ಮತ್ತೆ ನೀವು ಕತೆ ಯಾವ ಥರ ಇದೆ ಅದೇ ಥರ ತೊಗೊಂಬರ್ತೀರಾ. ಹೌದು ಸರ್, ನೀವು ಹೆಂಗೆ ಹೇಳ್ತೀರಾ ಹಂಗೆ ಮಾಡ್ಕೊಂಬರ್ತೀನಿ ಅಂತ ನಾನು ಹೇಳಿದೆ. ಅಂದ್ರೆ ಏನ್ ಗೊತ್ತಾ ಮೇಡಮ್, ಹಾಡು ಮುಟ್ಟದ ಸೊಪ್ಪಿಲ್ಲ, ಮಾಸ್ಟರ್ ಜಿ ಮಾಡದಿರೋ ಪಾತ್ರ ಇಲ್ಲ. ಸಣ್ಣ ಸಣ್ಣ ದೊಡ್ಡ ಮಾತು. ಬಟ್ ಅವರ ಒಂದು ಮುಗ್ಧತೆ ಮತ್ತೆ ಕೆಲಸದ ಮೇಲೆ ಇರೋ ಪ್ರೀತಿ ನನಗಿವತ್ತು ಕೋಳಿಕೆ ರಂಗನ ಮಾಡೋರ್ಗು ಕರ್ಕೊಂಡ್ ಬಂದಿದ್ದೀನಿ. ಸೊ ಈ ಅದ್ಭುತವಾದ ತಂಡ ಒಂದು ಬ್ಯೂಟಿಫುಲ್ ಆದ ಸಿನಿಮಾ ಮಾಡಿದೆ. ಟ್ರೇಲರ್ ಹೇಗಿರುತ್ತೆ ಅಂತ ನೋಡೋ ಕುತೂಹಲ ನಂಗೆ. ಸೊ ಒಂದು ಟ್ರೇಲರ್ ನೋಡ್ಕೊಂಡ್ ಬರೋಣ ಸಿನಿಮಾದು. ಟ್ರೇಲರ್ ಪ್ಲೀಸ್ ಅಧ್ಯಕ್ಷರೇ. ನನ್ ಸುಕ್ಕು ರಾಜ ಯಾರ ಕೈಗೂ ಸಿಗೋನಲ್ಲ, ಇವನೇನಿದ್ರು ನನ್ ಕೈಗೆ ಮಾತ್ರ ಸಿಗೋನು. ನಾ ರಂಗ, ನಾ ಕೋಳಿಕೆ ರಂಗ. ಸಂದ ಕಾಣ್ತೇವನೇ, ಚೆನ್ನಾಗಿ ಕಾಣ್ತಾ ಇದೆಯಾ? ನಮ್ಮವ್ವ ನಮ್ ಸುಕ್ಕು ರಾಜನ್ನ ಮಾರವಂಗ್ ಒಪ್ಪಿಸ್ತೀನಿ ಅಂತ ಅರ್ಕೆ ಹೊತ್ತವಳಂತೆ. ಹೌದು, ಮತ್ತೆ ಅರ್ಕೆ ಹೊತ್ಕೊಂಡ್ಮೇಲೆ ಒಪ್ಪಿಸ್ಲೇಬೇಕಲ್ಲ. ನೀನು ಹಂಗೆ ಅಂತ್ಯ? ಎಲ್ಲ ನನ್ ಕೋಳಿ ಎತ್ತೋ, ಈಗ ತಾನೇ ನಾಟಿ ಕೋಳಿ ಸಿಕ್ಕೈತೆ. ಮಾಲ ಸಮೇತ ಸಿಗಾಕೊಂಡವನೇ ಕುದುರೆ ಕೃಷ್ಣ. ಎರಡು ಸ್ತ್ರೀ ಶಕ್ತಿ ಸಂಘದಿಂದ ದುಡ್ಡು ಎತ್ತಿ ಕೊಟ್ಟಿದ್ನಲ್ಲ, ನಿನ್ ಯೋಗ್ಯತೆಗೆ ಒಂದಾದ್ರೂ ಕಟ್ಟಿದ್ಯಾ? ಸಂಘ ಸಂಘ ಸಂಘ. ದೇವ್ರು ಯಾವತ್ತಿದ್ರು ಜೀವ ಕೊಡೋದು, ಕಿತ್ಕೊಳ್ಳೋದಲ್ಲ. ಬಲಿ ಕೊಡೋದ್ರಿಂದ ಜೀವ ಉಳಿಯುತ್ತೆ ಅನ್ನೋದಾಗಿದ್ರೆ ಈ ಭೂಮಿ ಮೇಲೆ ಯಾರು ಸಾಯ್ತಾನೆ ಇರ್ಲಿಲ್ಲ. ಎಲ್ಲ ಬಲಿ ಕೊಟ್ಟು ಕೊಟ್ಟು ಬದುಕೋಗಿರೋರು. ನವಿಲು ರಾಷ್ಟ್ರ ಪಕ್ಷಿ ಸಂಕೇತ, ನಾಯಿ ನಿಯತ್ತಿನ ಸಂಕೇತ, ನೀನು ನನ್ನ ಜೀವದ ಸಂಕೇತ ಕಲ. ಸೂಪರ್, ಬರ್ಲಿ ಒಂದು ಜೋರ ಚಪ್ಪಾಳೆ. ಆಕ್ಚುಲಿ ಎಷ್ಟೆಲ್ಲ ಇಮೋಷನ್ಸ್ ಇತ್ತು, ಕಾಮಿಡಿ ಇತ್ತು, ಆಕ್ಷನ್ ಇತ್ತು, ಡಾನ್ಸ್ ಇತ್ತು. ಒಂಥರ ಕನ್ನಡದ ಮಣ್ಣಿನ ಅಪ್ಪಟ ಚಿತ್ರ ಅಂದ್ರೆ ತಪ್ಪಾಗಲ್ಲ. ಸೊ ನೀವ್ ಹೇಳಿ ಆನಂದಣ್ಣ. ಅಂದ್ರೆ ನಾನು ಓವರ್ ಆಲ್ ಏನ್ ಹೇಳ್ತೀನಿ ಅಂದ್ರೆ, ನಾಯಿ ಇಟ್ಕೊಂಡು ಒಂದು ಸಿನಿಮಾ ಮಾಡಿರೋದನ್ನ ನಾವು ನೋಡಿದೀವಿ, ಹುಲಿ, ಜಿಂಕೆ ಎಲ್ಲಾ ಪ್ರಾಣಿಗಳ ಜೊತೆ ನೋಡಿದೀವಿ. ಆದ್ರೆ ಕೋಳಿನ ಟ್ರೈನ್ ಮಾಡಕ್ ಆಗಲ್ಲ. ಆದ್ರೆ ಅದೃಷ್ಟವಾಗಿ ನೀವು ಪಿಕ್ಚರ್ ಅಲ್ಲಿ ನೋಡಿದ್ರೆ ಕೋಳಿ ನಿಜವಾಗ್ಲೆಲ್ಲ ಪರ್ಫಾರ್ಮ್ ಮಾಡಿದ್ಯೇನೋ ಅನ್ನೋ ತರದಲ್ಲಿ ಪರ್ಫಾರ್ಮ್ ಮಾಡಿದೆ. ಅದು ಪಿಕ್ಚರ್ ಅಲ್ಲಿ ಕೆಲವೊಂದ್ ಕಡೆ ನಮ್ಗೆ ಹುಬ್ಬೇರ್ಸೋ ತರ ಆಗುತ್ತೆ, ಗ್ರಾಫಿಕ್ಸ್ ಅಲ್ಲ ಅದು, ನಿಜವಾದ ಕೋಳಿ ಆ ತರ ಆಕ್ಟ್ ಮಾಡಿದೆ. ಅದೊಂದು ವಿಷಯ ಇರ್ಬೋದು. ಮತ್ತೆ ಹಳ್ಳಿ ಸೊಗಡಿನ ಒಂದು ವಿಷಯ ಅದ್ರಲ್ಲಿ ಇರ್ಬೋದು. ಸೊ ಇವೆಲ್ಲನೂ ಇದೆ. ಆಮೇಲೆ ನಾವಾಗ್ಲೂ ಹೇಳ್ತಾ ಇರ್ತೀವಿ, ಹಿರಿಯ ಕಲಾವಿದರು, ಹಿರಿಯ ಕಾಮಿಡಿಯನ್ಸ್ನ ನಾವು ಮರ್ತೋಗ್ತಾ ಇದೀವಿ, ಅವ್ರಿಗೆ ಅವಕಾಶ ಕೊಡಿ ಅಂತೆಲ್ಲ ನಾವು ಮಾತಾಡ್ತೀವಿ ಅಷ್ಟೇ. ಅದು ಕಾರ್ಯರೂಪಕ್ಕೆ ತರೋರು ಯಾರಿಲ್ಲ. ಆದ್ರೆ ಅವ್ರಿಗೆಲ್ಲ ಚಾನ್ಸ್ ಕೊಟ್ಟು ಮಾಡಿಸ್ಬೇಕು ಅನ್ನೋ ಒಂದು ಮನ್ಸು ನಿರ್ದೇಶಕರು, ನಿರ್ಮಾಪಕರಿಗಿತ್ತು. ಅವ್ರನ್ನೂ ಎಲ್ಲ ಮಾಡಿಸಿದೀವಿ. ನೋಡಿ, ಈಗಾಗ್ಲೇ ಕೋಳಿ ಕೂಗಕ್ ಶುರು ಆಗಿದೆ, ಇನ್ನು ಜೋರಾಗಿ ಕೂಗಕ್ ಶುರು ಆಗುತ್ತೆ. ನಾವ್ ಹೇಳ್ತೀವಿ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಸೊ ನಾವೆಲ್ಲರೂ ಒಟ್ಟಿಗೆ ಹೋಗಿ ಸಿನಿಮಾನ ನೋಡೋಣ. ಮಂಜು ಅವರೇ, ನಿಮ್ಗೆ ಹೇಗೆ ಅನಿಸ್ತು ಟ್ರೇಲರ್ ನೋಡಿ? ತುಂಬಾ ಖುಷಿ ಆಗ್ತಾ ಇದೆ. ಡಿಫ್ರೆಂಟ್ ಆಗಿದೆ. ಅಂಡ್ ಈ ಮೂಢನಂಬಿಕೆಗಳಿಂದ ಆ ಮೆಸೇಜ್ ಏನಿದೆ ನಿಜವಾಗ್ಲೂ ತುಂಬಾನೇ ಖುಷಿ ಕೊಡುವಂತದ್ದು. ಬೆಸ್ಟ್ ಆಫ್ ಲಕ್ ಫಾರ್ ಆನಂದ್ ಅಂಡ್ ಟೀಮ್. ಖಂಡಿತ ನಾವು ಅದನ್ನೇ ಹೇಳಕ್ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಆಲ್ ದ ವೆರಿ ಬೆಸ್ಟ್ ನಿಮ್ ಚಿತ್ರಕ್ಕೆ. ಬರ್ಲಿ ಮುದ್ದಾದ ತಂಡಕ್ಕೆ ಒಂದು ಜಬರ್ದಸ್ತ್ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಈ ಯುಗಾದಿ ಸಂಭ್ರಮ
ಸ್ಪೆಷಲ್ ಎಪಿಸೋಡ್ ಅಲ್ಲಿ ಎಂತೆಂತ ಸರ್ಪ್ರೈಸ್ ಗಳನ್ನ ಕೊಟ್ರಿ. ಫಸ್ಟ್ ಆಫ್ ಆಲ್ ಮಂಜು ಅವ್ರು ಬಂದಿದೆ ಒಂದು ದೊಡ್ಡ ಸರ್ಪ್ರೈಸು. 4 ಲಕ್ಷ ಗೆದ್ಕೊಂಡು ಹೋಗ್ತಾ ಇದೀರಿ, ಅದ್ರ ಜೊತೆ ಇನ್ನೊಂದೆರಡು ಗಿಫ್ಟ್ ವೌಚರ್ ಇದೆ, ತರಿಸ್ಬಿಡ್ಲಾ? ಓ ಥ್ಯಾಂಕ್ ಯು ಸೋ ಮಚ್. ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಸ್ ಚಿಕ್ಕಪೇಟ್ ಬೆಂಗಳೂರು ಮತ್ತು ನಾಜರಾಬಾದ್ ಮೈಸೂರು ಇವ್ರ ಕಡೆಯಿಂದ ಸಿಗ್ತಾ ಇದೆ 2,500 ರೂಪಾಯಿನ ಗಿಫ್ಟ್ ವಾಚರ್. ರಾಯಲ್ ಓಕ್ ಇಂಟರ್ನ್ಯಾಷನಲ್ ಫರ್ನಿಚರ್ ಅಟ್ ಅನ್ಬೀಟಬಲ್ ಪ್ರೈಸ್ ಇವರ ಕಡೆಯಿಂದ ಸಿಗ್ತಾ ಇದೆ 5,000 ರೂಪಾಯಿಗಳ ಗಿಫ್ಟ್ ವಾಚರ್. ಮಿಸ್ಸಿಂಗ್ ಇನ್ ಆಕ್ಷನ್ ಪರ್ಸನ್ ನೀವು. ಎಷ್ಟೋ ವರ್ಷ ಸಡನ್ ಆಗಿ ಕಳ್ದೋಗ್ಬಿಟ್ರು, ಇವತ್ತು ನಮ್ಮ ಅದೃಷ್ಟ ಬಂದಿದ್ದೀರಿ ನಮ್ಮ ಕಾರ್ಯಕ್ರಮಕ್ಕೆ. ಹೇಗೆ ಅನ್ನಿಸ್ತು? ಎಲ್ಲೂ ಬಿಟ್ಟು ಹೋಗೇ ಇಲ್ಲ ಅನಿಸ್ತಾ ಇದೆ. ನಾನು ಬೆಳೆದಂತ 3 ವಯಸ್ಸಿದ್ದಾಗ ಫಸ್ಟ್ ಸಿನಿಮಾ ಮಾಡಿದ್ದು. ಇದು ನನ್ನ ಮನೆ, ಒಂದು ಸ್ವಂತ ಮನೆ ತರ. ಇದೆಲ್ಲನೂ ನಾರ್ಮಲ್. ನನಗೆ ನಾರ್ಮಲ್ ಲೈಫ್ ತುಂಬಾನೇ ಕಷ್ಟ ಆಯ್ತು ಅಡ್ಜಸ್ಟ್ ಆಗೋದಕ್ಕೆ. ಅದಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ ಅಂಡ್ ತುಂಬಾ ಎಂಜಾಯ್ ಮಾಡಿದೆ ಇವತ್ತು. ಯಾವ ಸುತ್ತು ನಿಮಗೆ ತುಂಬಾ ಇಷ್ಟ ಆಯ್ತು? ಆಕ್ಚುಲಿ ಎಲ್ಲಾ ಸುತ್ತೂ ತುಂಬಾ ಇಷ್ಟ ಆಯ್ತು. ಇದು ಇಲ್ಲ ಅಂತ ಹೇಳಂಗಿಲ್ಲ. ಇನ್ನು ಅದಕ್ಕಿಂತ ಖುಷಿ ಆಗಿದ್ದೇನು ಅಂದ್ರೆ ಆನಂದ್ ನನ್ನ ಜೊತೆ ಇದ್ದು ಗೈಡ್ ಮಾಡಿದಕ್ಕೆ ತುಂಬಾ ತುಂಬಾ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಹೀಗೆ ಆಗಾಗ ನಮ್ಮ ಕುಟುಂಬಕ್ಕೆ ಬರ್ತಾ ಇರಿ. ಡೆಫಿನೆಟ್ಲಿ. ಆನಂದಣ್ಣ, ನಮ್ಮ ಮನೆಯ ಹುಡುಗ ನೀವು. ನೀವ್ ಹೇಳಿ ಕಾರ್ಯಕ್ರಮಕ್ಕೆ ಬಂದಿದ್ದು ಹೇಗೆ ಅನ್ನಿಸ್ತು? ಇಲ್ಲ, ತುಂಬಾ ಖುಷಿ ಆಗ್ತಾ ಇತ್ತು. ಫಾರ್ ಎ ಚೇಂಜ್ ಅನ್ನೋ ತರ ಒಬ್ಬ ಕಂಟೆಸ್ಟೆಂಟ್ ಆಗಿ ಅಂತ ಅನ್ಕೋಬಹುದು, ಅಥವಾ ಪಾರ್ಟಿಸಿಪೆಂಟ್ ಆಗಿ ನಿಂತ್ಕೊಳ್ಳೋದಕ್ಕ ಈ ಶೂಸ್ ಒಂದ್ ಸ್ವಲ್ಪ ಬೇರೆ ತರನೇ ಮಜಾ ಕೊಡ್ತಾ ಇತ್ತು. ಅಂಡ್ ನಿಮ್ಮ ಆಂಕರಿಂಗ್ ನಾವು ಯಾವತ್ತೋ ಫ್ಯಾನ್ ಅಲ್ಲ, ಫಿದಾ ಆಗಿದ್ವಿ. So ಹಾಗಾಗಿ ಸೊ ನಿಮ್ಮ ಒಂದು ಆಂಕರಿಂಗ್ ಅಲ್ಲಿ ಈ ಶೋ ನಡೀತಾ ಇರೋದನ್ನ ನೋಡ್ಕೊಂಡ್ ಬರೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಅಷ್ಟು ಜೋವಿಯಲ್ ಆಗಿ, ಅಷ್ಟು ಖುಷಿಯಾಗಿ ತಗೊಂಡ್ ಹೋಗ್ತಾ ಇದೀರಾ. ಕೀಪ್ ಇಟ್ ಅಪ್ ದ ಸೇಮ್ ಎನರ್ಜಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಗಳ ಆಶೀರ್ವಾದ. ಮತ್ತೊಮ್ಮೆ ಈ ಯುಗಾದಿ ಸಂಭ್ರಮನ ಈ ರೀತಿಲಿ ಸಂಭ್ರಮಿಸೋ ಹಾಗೆ ಮಾಡಿದ ನಿಮ್ಮಿಬ್ರಿಗೂ ಧನ್ಯವಾದಗಳು ಹೇಳ್ತಾ, ಸಮಸ್ತ ಕರ್ನಾಟಕದ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.